ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ಹೊಸ ವಿಷಯ ಜೊತೆ ನಿಮ್ಮ ಜೊತೆ ಮಾತನಾಡಲು ಬಂದಿದ್ದೇನೆ. ಈಗಾಗಲೇ ಸ್ಪರ್ಧಾರ್ಥಿಗಳಿಗೆ PSI ಪರೀಕ್ಷೆ ತಯಾರಾಗ್ತಿರುವಂಥ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಇದೇ ಸೆಪ್ಟೆಂಬರ್ 28 ನಡೆಸಬೇಕಂತೇಳಿ ಒಂದು ಆದೇಶವಾಗಿದೆ. ಸೆಪ್ಟೆಂಬರ್ 22 ಬದಲಾಗಿ ಸೆಪ್ಟೆಂಬರ್ 28 ನಿಮ್ಮ PSI ಎಕ್ಸಾಮ್ ನಡೆಸಲಾಗುತ್ತದೆ. ಮತ್ತು ಈಗಾಗಲೇ PDO ಎಕ್ಸಾಮ್ ಮತ್ತು ವಿಲೇಜ್ ಅಕೌಂಟ್ ಎಕ್ಸಾಮನ್ನು ತಯಾರಾಗುವಂಥ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ KPSC ವತಿಯಿಂದ ಅನೇಕವಾಗಿರುವಂಥ ಪಂಚಾಯಿತಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾದರೆ ಆ ಪಂಚಾಯಿತಿಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದರೆ ನಾವು ಹೇಗೆ ಉತ್ತರಿಸಬೇಕು? ಏಕೆಂದರೆ ಇವತ್ತು ನಮ್ಮ BMTC ಎಕ್ಸಾಮ್ ನೋಡಿದ್ವಿ. ಆ BMTC ಎಕ್ಸಾಮ್ನೊಳಗೆ ಒಂದು 7 ಪ್ರಶ್ನೆಗಳನ್ನು ಪಂಚಾಯಿತಿ ಬಗ್ಗೆ ಕೇಳ್ಯಾರ. ಹಾಗಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದೇನಪ್ಪ ಅಂದರೆ ಪಂಚಾಯಿತಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾದ್ರೆ ಆ ಪಂಚಾಯಿತಿಗಳ ಬಗ್ಗೆ ಪ್ರಶ್ನೆಗಳು ಬಂದರೆ ಹೇಗೆ ಉತ್ತರಿಸಬೇಕೆಂಬುದರ ಬಗ್ಗೆ ಇವತ್ತು ನಾನು ಒಂದು ಕೇಂದ್ರ ಸರ್ಕಾರದ ಸಮಿತಿಗಳ ಬಗ್ಗೆ ಮಾತನಾಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಒಂದು ಪಂಚಾಯಿತಿ ಬಗ್ಗೆ ಮತ್ತು PDO ಎಕ್ಸಾಮ್ ತಯಾರಾಗುವವರಿಗೆ 15ರಿಂದ 20 ಪ್ರಶ್ನೆಗಳು ಒಂದು ಪಂಚಾಯಿತಿ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಒಂದು PDO ಸಿಲೆಬಸ್ ಇಲ್ಲ, PDOದೊಳಗೆ ಪಂಚಾಯಿತಿ ಇಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡಬೇಡಿ. ಹಾಗಾದರೆ 15ರಿಂದ 20 ಪ್ರಶ್ನೆಗಳು ನಮ್ಮ ಪಂಚಾಯಿತಿ ಪ್ರಶ್ನೆಗಳು ಬರುವಂಥ ಸಂಭವ ಇದೆ. ಓಕೆ ಸ್ನೇಹಿತರೆ, ತಡ ಏಕೆ, ಪಂಚಾಯಿತಿ ಬಗ್ಗೆ ಮಾತನಾಡೋಣ ಬನ್ನಿ. ಹಾಗಾದ್ರೆ ಒಂದು ಪಂಚಾಯಿತಿ ಬಗ್ಗೆ ನೋಡೋದಾದರೆ ಇವತ್ತು ನಾವು ಪಂಚಾಯತ್ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು? ಪಂಚಾಯತ್ ಇತಿಹಾಸ. ಪಂಚಾಯತ್ ಇತಿಹಾಸ. ಓಕೆ, ಯಾರ್ಯಾರು ಒಂದು ಯೂಟ್ಯೂಬ್ ನೋಡ್ತಿದ್ದೀರಲ್ಲ, ಹಾಗಾದ್ರೆ ಪಂಚಾಯಿತಿ ಬಗ್ಗೆ ಓದಬೇಕಾದ್ರೆ ನಾನು ಹೇಳುವುದನ್ನು ಪ್ರತಿಯೊಂದು ಸಹಿತ ನೋಟ್ ಮಾಡಿ, ಹಾಗಾದ್ರೆ ನೋಟ್ ಮಾಡಿಕೊಂಡು ಪಂಚಾಯಿತಿ ಬಗ್ಗೆ ಒಂದು ಸ್ಟಡಿ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಹಾಗಾದ್ರೆ ಪಂಚಾಯತ್ ಇತಿಹಾಸ ಬಂದರೆ ಒಂದು ಪಂಚಾಯತ್ ಎಂಬುದು ನೋಡೋದಾದರೆ ಒಂದು ಪ್ರಾಚೀನ ಕಾಲದಲ್ಲಿ ಇವತ್ತು ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಹಳ್ಳಿಯಲ್ಲಿ ಒಂದು ಯಾವುದೇ ಒಂದು ಹಳ್ಳಿ ಒಳಗೆ ಒಂದು ಸಮಸ್ಯೆ ಬಂತಂದ್ರೆ ಏನು ಮಾಡ್ತೀವಿ ಅಂದರೆ ಅಲ್ಲಿ 5 ಜನ ಒಂದು ಕುಳಿತುಕೊಂಡು ಏನು ಮಾಡ್ತಾರ, ಅಲ್ಲಿ ಒಂದು ಸಭೆಯನ್ನು ಸೇರಿಕೊಳ್ಳುವುದರ ಮೂಲಕ ಊರಿನ ಯಾವುದೇ ಸಮಸ್ಯೆಗಳು ಬಂದರೆ ಆ 5 ಜನ ಮುಖಂಡರ ನೇತೃತ್ವದಲ್ಲಿ ಒಂದೇನೆಂದರೆ ಪಂಚಾಯಿತಿ ನಡೆಸಲಾಗುತ್ತದೆ. ಹಾಗಾದ್ರೆ ಈ 5 ಜನರು ನೇತೃತ್ವದಲ್ಲಿ ಒಂದು ಪಂಚಾಯಿತಿ ನಡೆಸುವುದರಿಂದ ಇದನ್ನು ಏನಪ್ಪ ಅಂದರೆ ಪಂಚಾಯತ್, ಈ ಒಂದು ಇದರಿಂದ ಪಂಚಾಯತ್ ಎಂಬ ಪದ ಬಳಕೆಯಲ್ಲಿ ಬಂತು ಸ್ನೇಹಿತರೆ. ಹಾಗಾದರೆ ಇದನ್ನು ಪಂಚಲರು ಅಥವಾ ಪಂಚಮರು ಎಂದು ಕರೆಯುತ್ತಾರೆ ಸ್ನೇಹಿತರೆ. ಏನಂದು ಕರೆಯುತ್ತಾರೆ? ಪಂಚಮರು ಅಥವಾ ಪಂಚಲರು. ಪಂಚಮರು ಅಥವಾ ಪಂಚಲರು ಎಂದು ಕರೆಯಲಾಗುತ್ತದೆ. ಈ ಪಂಚಮರು ಮತ್ತು ಪಂಚಲರು ಎಂಬ ಪದದಿಂದ ಇವತ್ತೇನೊಂದು ಪದ ಬಳಕೆ ಆಗೈತೆ ಅಂದರೆ ಪಂಚಾಯತ್ ಎಂಬ ಪದ ಬಳಕೆಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಒಂದು ಪಂಚಾಯತ್ ಎಂಬ ಪದ ಬಳಕೆ ಆಗೈತೆ ಅಂದರೆ ಕಾರಣ ಏನಾಗೈತೆ ಅಂತ ಕೇಳಿದ್ರೆ ಒಂದು ಪ್ರಾಚೀನ ಕಾಲದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಅನೇಕವಾದ ಸಮಸ್ಯೆಗಳಿದ್ದು, ಹಾಗಾದರೆ ಯಾವುದೇ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ರೆ 5 ಜನರ ನೇತೃತ್ವದಲ್ಲಿ ಊರಿನ ಒಂದು ಮುಖಂಡರಾದಂಥ 5 ಜನರ ನೇತೃತ್ವದಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ರು. ಅವರಿಂದ 5 ಜನ ಮುಖಂಡರಿಗೆ ಪಂಚಮಲ್ಲರು ಅಥವಾ ಏನಂದರೆ ಪಂಚಲರು ಎಂದು ಕರೀತಿತ್ತು. ಹಾಗಾಗಿ ಅದನ್ನು ಮುಂದೆ ಏನಾಗಿ ಬದಲಾವಣೆ ಆಗುತ್ತಂದರೆ ಪಂಚಾಯತ್ ಎಂದು ಬದಲಾಯಿತು ಸ್ನೇಹಿತರೆ. ಹಾಗಾದರೆ ಪಂಚಾಯತ್ ಅಂತೇಳಿ ಹೆಸರು ಬರೋಕ್ಕೆ ಕಾರಣನೇ ಇದೇ ಒಂದು ಮೂಲ ಕಾರಣವಾಗಿದೆ. ಓಕೆ, ಹಾಗಾದ್ರೆ ಒಂದು ಪಂಚಾಯತ್ ಅನ್ನೋದು ಹಾಗಾದ್ರೆ ಬೆಳವಣಿಗೆ ಹೊಂದಿದಾಗ ಹಾಗಾದ್ರೆ ಪಂಚಾಯಿತಿ ನಾವು ವೇದಗಳ ಕಾಲದಲ್ಲಿ ಸಹಿತ ನೋಡ್ತೀವಿ. ಹಾಗಾದ್ರೆ ವೇದಗಳ ಕಾಲದಲ್ಲಿ ಒಂದು ಪಂಚಾಯಿತಿ ಬಗ್ಗೆ ನೋಡೋದಾದ್ರೆ ವೇದಗಳ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ 2 ರೀತಿಯಲ್ಲಿ ಕಂಡುಬರುತ್ತಾ ಸ್ನೇಹಿತರೆ. ಒಂದು ಏನಂತ ಕೇಳಿದ್ರೆ ಒಂದು ಸಭಾ, ಒಂದು ಯಾವುದು? ಸಭಾ. ಹಾಗಾದ್ರೆ ಮತ್ತೊಂದು ಯಾವುದಂತ ಕೇಳಿದ್ರೆ ಸಮಿತಿ ಸ್ನೇಹಿತರೆ. ಹಾಗಾದರೆ ಪ್ರಾಚೀನ ಕಾಲದ ಒಂದು ಇತಿಹಾಸದಲ್ಲಿ ಒಂದು ವೇದಗಳ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ 2 ರೀತಿಯಲ್ಲಿ ನೋಡ್ತೀವಿ. ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿ. ಹಾಗಾದ್ರೆ ಸಭಾ ಅಂದರೆ ಅರ್ಥ ಏನು ಕೊಡುತ್ತಂದ್ರೆ ಸಭಾ ಎಂದರೆ ಹಿರಿಯರಿಂದ ಕೂಡಿದಂಥ ಸಭೆ. ಹಿರಿಯರಿಂದ ಕೂಡಿದಂಥ ಒಂದು ಸಭೆಗೆ ಎಂದು ಕರೀತಿದ್ರು, ಒಂದು ಸಭಾ ಎಂದು ಕರೀತಿದ್ರು. ಹಾಗಾದ್ರೆ ಸಮಿತಿ ಎಂದರೆ ಶ್ರೀಸಾಮಾನ್ಯರಿಂದ, ಯಾವರಿಂದ? ಶ್ರೀಸಾಮಾನ್ಯರಿಂದ ಕೂಡಿದಂಥ ಸಭೆ. ಶ್ರೀಸಾಮಾನ್ಯರಿಂದ ಕೂಡಿದ ಸಭೆಗೆ ಎಂದು ಕರೆಯಲಾಗುತ್ತಿತ್ತು, ಸಮಿತಿ ಎಂದು ಕರೀತಿತ್ತು. ಹಾಗಾದ್ರೆ ಸಭಾ ಎಂದರೆ ಹಿರಿಯರಿಂದ ಕೂಡಿದಂಥ ಒಂದು ಸಂಘವಾಗಿತ್ತು. ಹಾಗಾದ್ರೆ ಸಮಿತಿ ಎಂದರೆ ಶ್ರೀಸಾಮಾನ್ಯರಿಂದ ಕೂಡಿದಂಥ ಸಂಘವಾಗಿತ್ತು. ಹಾಗಾದ್ರೆ ಇವತ್ತು ಪ್ರಸ್ತುತವಾಗಿ ಸಭಾಕ್ಕೆ ಏನಂತ ಕರೀತಾರೆ ಅಂದ್ರೆ ಇವತ್ತು ಪ್ರಸ್ತುತವಾಗಿ ನಾವು ಸಭಾಕ್ಕೆ ಎಂದು ಕರಿತೀವಿ ಅಂದ್ರೆ ರಾಜ್ಯಸಭೆ ಎಂದು ಕರಿತೀವಿ ಸ್ನೇಹಿತರೆ. ಯಾವ ಸಭೆ? ರಾಜ್ಯಸಭೆ. ಹಾಗಾದ್ರೆ ಇಲ್ಲಿ ಇವತ್ತು ಪ್ರಸ್ತುತವಾಗಿ ಸಮಿತಿಗೆ ಏನಂತ ಕರಿತಿದ್ವಿ ಅಂದ್ರೆ ಇವತ್ತು ಪ್ರೆಸೆಂಟ್ ಆಗಿ ಲೋಕಸಭೆ ಎಂದು ಕರಿತೀವಿ. ಯಾವ ಸಭೆ? ಲೋಕಸಭೆ ಎಂದು ಕರೆಯುತ್ತೀವಿ. ಹಾಗಾದ್ರೆ
ಒಂದು ವೇದಗಳ ಕಾಲದಲ್ಲಿ ಹಾಗಾದ್ರೆ ಪಂಚಾಯತ್ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಗೆಹರಿಸಬೇಕಂದ್ರೆ ಎರಡೂ ಸಮಿತಿಗಳಿದ್ವು, ಒಂದು ಸಭಾ ಮತ್ತೊಂದು ಸಮಿತಿ. ಹಾಗಾದ್ರೆ ಸಭಾ ಅರ್ಥ ಅಂದ್ರೆ ಏನಪ್ಪಾ ಅಂದ್ರೆ ಸಭಾ ಅಂದರೆ ಹಿರಿಯರಿಂದ ಕೂಡಿದಂತ ಒಂದು ಸಂಘಕ್ಕೆ ಸಭಾ ಎಂದು ಕರೆಯುತ್ತಿದ್ರು. ಶ್ರೀ ಸಾಮಾನ್ಯರಿಂದ ಕೂಡಿದಂತ ಸಂಘಕ್ಕೆ ಎಂದು ಕರೀತಿದ್ರು, ಶ್ರೀ ಸಾಮಾನ್ಯರಿಂದ ಕೂಡಿದ ಸಮಿತಿ ಎಂದು ಕರೀತಿದ್ರು. ಹಾಗಾದ್ರೆ ಇವತ್ತು ಸಭೆಗೆ ಪ್ರಸ್ತುತವಾಗಿ ರಾಜ್ಯಸಭೆ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಯಾಕಂದ್ರೆ ಒಂದು ರಾಜ್ಯಸಭೆಗೆ ಆಯ್ಕೆ ಆಗಬೇಕಂದ್ರೆ 35 ವರ್ಷದ ಮೇಲ್ಪಟ್ಟವರು ಆಯ್ಕೆ ಆಗ್ತಾರೆ. ಅಂದ್ರೆ ಹಿರಿಯರಿಂದ ಕೂಡಿದ್ರೆ ಹಾಗಾದ್ರೆ ಹಿರಿಯರಿಂದ ಕೂಡಿದಂತ ಸಂಘಕ್ಕೆ ರಾಜ್ಯಸಭೆ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಹಾಗಾದ್ರೆ ಇವತ್ತು ಲೋಕಸಭೆ ಅಂದ್ರೆ ಶ್ರೀ ಸಾಮಾನ್ಯರು, ಲೋಕಸಭೆಗೆ ಒಬ್ಬ ವ್ಯಕ್ತಿ ಸ್ಪರ್ಧಿಸಬೇಕಂದ್ರೆ ಅವನ ವಯಸ್ಸು 25 ವರ್ಷ, ಅಂದ್ರೆ ಶ್ರೀ ಸಾಮಾನ್ಯರು ಸಹಿತ ಇಲ್ಲಿ ಸ್ಪರ್ಧಿಸಬಹುದು. ಹಾಗಾಗಿ ಸಮಿತಿಗೆ ಸಭೆ ಏನಂತ ಕರಿತಿದ್ರು ಅಂದ್ರೆ ಲೋಕಸಭೆ ಎಂದು ಕರಿತಿದ್ರು. ಹಾಗಾದ್ರೆ ಆಗಿನ ಕಾಲದಲ್ಲಿ ಒಬ್ಬ ರಾಜ ಇದ್ದ, ಆಗ ರಾಜನ್ ಇದ್ದ. ಆ ರಾಜನನ್ನ ನಿಯಂತ್ರಿಸುವವರು ಯಾರಾಗಿದ್ರು ಅಂದ್ರೆ ಸಮಿತಿ. ಅದರಂತೆ ಇವತ್ತು ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಪ್ರಧಾನಿ ಬರ್ತಾನೆ, ಆ ಪ್ರಧಾನಿ ಸಹಿತ ನಿಯಂತ್ರಿಸುವವರು ಯಾರಾಗ್ಯಾರ ಲೋಕಸಭೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ರಾಜನ್ ಇದ್ದ. ಈ ರಾಜನನ್ನ ಯಾರು ನಿಯಂತ್ರಿಸ್ತಿದ್ರು ಅಂತ ಕೇಳಿದ್ರೆ ಸಮಿತಿ ನಿಯಂತ್ರಿಸ್ತಿದ್ರು. ಆದರೆ ಇವತ್ತು ಪ್ರಸ್ತುತವಾಗಿ ಭಾರತದ ಪ್ರಧಾನಿಯನ್ನ ಯಾರು ನಿಯಂತ್ರಿಸ್ತಾರೆ ಅಂತ ಕೇಳಿದ್ರೆ ಲೋಕಸಭೆ ನಿಯಂತ್ರಿಸ್ತೈತಿ. ಹಾಗಾದ್ರೆ ಒಂದು ಪಂಚಾಯಿತಿ ಬಗ್ಗೆ ತಿಳ್ಕೋಬೇಕಂದ್ರೆ ಪ್ರಾಚೀನ ಕಾಲದ ವೇದಗಳ ಕಾಲದಲ್ಲಿ ಸಹಿತ ಪಂಚಾಯಿತಿ ಬಗ್ಗೆ ಉಲ್ಲೇಖವಾಗಿದೆ. ಆದರೆ ವೇದಗಳ ಕಾಲದಲ್ಲಿ ಅದರ ಎರಡು ಸಮಿತಿಗಳು ಸಭಾ ಮತ್ತು ಸಮಿತಿ. ಸಭಾ ಎಂದರೆ ಹಿರಿಯರಿಂದ ಕೂಡಿದ ಸಂಘ, ಅದರ ಸಮಿತಿ ಎಂದರೆ ಶ್ರೀ ಸಾಮಾನ್ಯರಿಂದ ಕೂಡಿದ ಸಂಘ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಏನಪ್ಪ ಆಗಿನ ಕಾಲದ ರಾಜನನ್ನ ಯಾರು ನಿಯಂತ್ರಿಸ್ತಿದ್ರು ಅಂತ ಕೇಳಿದ್ರೆ ಸಮಿತಿ ಎಂಬುದು ರಾಜನನ್ನ ನಿಯಂತ್ರಿಸ್ತಿತ್ತು ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬರೋಣ. ಆದರೆ ಇದೇ ಅಲ್ಲದೆ ಮತ್ತು ಪಂಚಾಯಿತಿ ಬಗ್ಗೆ ಉಲ್ಲೇಖ ನೀಡಿದ ಒಂದು ಪ್ರಥಮ ಒಂದು ಶಾಸನ ಯಾವುದಂತ ಕೇಳ್ತಾರ. ಪಂಚಾಯಿತಿ ಬಗ್ಗೆ ಉಲ್ಲೇಖ ನೀಡಿದಂತ ಪ್ರಥಮ ಶಾಸನ ಯಾವುದಂತ ಕೇಳಿದ್ರೆ ಉತ್ತರ ಮೆರೂರು ಶಾಸನ. ಯಾವ ಶಾಸನ? ಉತ್ತರ ಮೆರೂರು ಶಾಸನ. ಇದು ಪಂಚಾಯಿತಿ ಬಗ್ಗೆ ಉಲ್ಲೇಖ ನೀಡುವಂತ ಭಾರತದ ಪ್ರಥಮ ಶಾಸನ ಸ್ನೇಹಿತರೆ. ಹಾಗಾದ್ರೆ ಈ ಉತ್ತರ ಮೆರೂರು ಶಾಸನ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಪಂಚಾಯಿತಿ ಬಗ್ಗೆ ಉಲ್ಲೇಖ ನೀಡುವಂತ ಭಾರತದ ಪ್ರಥಮ ಶಾಸನ ಉತ್ತರ ಮೆರೂರು ಶಾಸನ. ಹಾಗಾದ್ರೆ ಉತ್ತರ ಮೆರೂರು ಶಾಸನ ಎಲ್ಲಿ ದೊರಕಿತ್ತಂತ ಕೇಳಿದ್ರೆ ಇದು ತಮಿಳುನಾಡಿನ ಒಂದು ಚೆನ್ನೈದಿಂದ 90 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮದಲ್ಲಿ ರಚನೆಯಾದಂತ ಶಾಸನ ಉತ್ತರ ಮೆರೂರು ಶಾಸನ. ಆದ್ರೆ ಉತ್ತರ ಮೆರೂರು ಅಂತ ಯಾಕೆ ಹೆಸರು ಬಂತಂದ್ರೆ ಆ ಗ್ರಾಮದ ಹೆಸರು ಉತ್ತರ ಮೆರೂರು. ಆ ಉತ್ತರ ಮೆರೂರದಲ್ಲಿ ರಚನೆಯಾದ ಶಾಸನ ಈ ಶಾಸನ. ಆ ಕಾರಣಕ್ಕೋಸ್ಕರ ಈ ಶಾಸನವನ್ನ ಉತ್ತರ ಮೆರೂರು ಶಾಸನ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಈ ಉತ್ತರ ಮೆರೂರು ಶಾಸನ ಒಂದೇನಪ್ಪ ಅಂದ್ರೆ ಯಾರ ಕಾಲದಲ್ಲಿ ರಚನೆ ಆಯ್ತು ಅಂತ ಕೇಳ್ತಾರ. ಉತ್ತರ ಮೆರೂರು ಶಾಸನ ರಚನೆಯಾಗಿದ್ದು ಯಾರ ಕಾಲದಲ್ಲಿ ಅಂದ್ರೆ ಒಂದು ಪ್ರಮುಖವಾಗಿ ರಚನೆಯಾದಂತ ಒಂದು ಯಾರ ಕಾಲದಲ್ಲಿ ರಚನೆ ಆಗುತ್ತೆ ಅಂತ ಕೇಳಿದ್ರೆ ಚೋಳರ ಕಾಲದಲ್ಲಿ. ಯಾರ ಕಾಲದಲ್ಲಿ? ಚೋಳರ ಕಾಲದಲ್ಲಿ ಉತ್ತರ ಮೆರೂರು ಶಾಸನ ರಚನೆಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಚೋಳರ ಕಾಲದಲ್ಲಿ ಉತ್ತರ ಮೆರೂರು ಶಾಸನ ರಚನೆಯಾಗಿತ್ತಂದ್ರೆ ಈ ಶಾಸನವನ್ನ ಎಷ್ಟನೇ ರಚನೆ ಮಾಡಲಾಯಿತು ಅಂತ ಕೇಳಿದ್ರೆ ಕ್ರಿಸ್ತ ಶಕ 921ರಲ್ಲಿ ರಚನಿಸಲಾಯಿತು ಸ್ನೇಹಿತರೆ. ಹಾಗಾದ್ರೆ ಭಾರತದಲ್ಲಿ ಗ್ರಾಮ ಆಡಳಿತದ ಬಗ್ಗೆ ಉಲ್ಲೇಖ ನೀಡುವಂತ ಭಾರತದ ಪ್ರಥಮ ಶಾಸನ ಯಾವುದಂತ ಕೇಳಿದ್ರೆ ಉತ್ತರ ಮೆರೂರು ಶಾಸನ. ಆದರೆ ಉತ್ತರ ಮೆರೂರು ಶಾಸನ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಚೆನ್ನೈನಿಂದ 90 ಕಿಲೋಮೀಟರ್ ದೂರದಲ್ಲಿ ಉತ್ತರ ಮೆರೂರು ಎಂಬ ಗ್ರಾಮದಲ್ಲಿ ರಚನೆಯಾದ ಶಾಸನನೇ ಉತ್ತರ ಮೆರೂರು ಶಾಸನ ಸ್ನೇಹಿತರೆ. ಹಾಗಾದ್ರೆ ಯಾರ ಕಾಲದ ರಚನೆ ಆಗಿತ್ತು ಅಂದ್ರೆ ಒಂದು ಚೋಳರ ಕಾಲದಲ್ಲಿ ಸ್ನೇಹಿತರೆ. ಹಾಗಾದ್ರೆ ಈ ಶಾಸನವನ್ನು ಎಷ್ಟರಲ್ಲಿ ರಚಿಸಲಾಯಿತು ಅಂದ್ರೆ ಕ್ರಿಸ್ತ ಶಕ 921ರಲ್ಲಿ ಸ್ನೇಹಿತರೆ. ಹಾಗಾದ್ರೆ ಈ ಉತ್ತರ ಮೆರೂರು ಶಾಸನವನ್ನ ಚೋಳರ ಯಾವ ಅರಸ ರಚನೆ ಮಾಡ್ಯಾನಂದ್ರ 1ನೇ ಪರಂತಕ. ಯಾವ ಪರಂತಕ? 1ನೇ ಪರಂತಕನ ಕಾಲದಲ್ಲಿ ಈ ಉತ್ತರ ಮೆರೂರು ಶಾಸನ ರಚನೆಯಾಗಿದೆ. ಓಕೆ ಸ್ನೇಹಿತರೆ, ಭಾರತದಲ್ಲಿ ಗ್ರಾಮ ಆಡಳಿತದ ಬಗ್ಗೆ ಉಲ್ಲೇಖ ನೀಡುವ ಭಾರತದ ಪ್ರಪ್ರಥಮ ಶಾಸನ ಉತ್ತರ ಮೆರೂರು ಶಾಸನ ಸ್ನೇಹಿತರೆ. ಚೋಳರ ಕಾಲದಲ್ಲಿ ರಚನೆಯಾಗಿದೆ. ಹಾಗಾದ್ರೆ ಇದನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಅದರ ಚೋಳರ ಅರಸನಾದಂಥ 1ನೇ ಪರಂತಕ ಸ್ನೇಹಿತರೆ. ಅವನ ಆಳ್ವಿಕೆ ಅದರ ಇದ್ದ ಸಮಯದಲ್ಲಿ ಈ ಶಾಸನ ರಚಿಸುತ್ತಾನೆ. ಹಾಗಾದ್ರೆ ಈ ಉತ್ತರ ಮೆರೂರು ಶಾಸನವನ್ನ ಎಷ್ಟರಲ್ಲಿ ರಚಿಸಿದಂತ ಕೇಳಿದ್ರೆ ಕ್ರಿಸ್ತ ಶಕ 921ರಲ್ಲಿ ಸ್ನೇಹಿತರೆ. ಹಾಗಾದ್ರೆ ಈ ಶಾಸನದಲ್ಲಿ ಏನೊಂದು ಉಲ್ಲೇಖವಾಗಿತ್ತು ಅಂತ ಕೇಳಿದ್ರೆ ಈ ಶಾಸನದಲ್ಲಿ ಒಂದು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಯಾವುದೇ ಒಬ್ಬ ವ್ಯಕ್ತಿ ಸ್ಪರ್ಧಿಸಬೇಕಂದ್ರೆ ಅವನ ಕನಿಷ್ಠ ವಯಸ್ಸು 35. ಎಷ್ಟು? ಕನಿಷ್ಠ
ಕನಿಷ್ಠ ವಯಸ್ಸು 35, ಗರಿಷ್ಠ ಎಷ್ಟಾಗಿರ್ಬೇಕಂತ ಕೇಳಿದ್ರ 70 ವರ್ಷ. ಎಷ್ಟು ವರ್ಷ ಗರಿಷ್ಠ? 70. ಇದ್ಯಾವುದು ಗರಿಷ್ಠ ವಯಸ್ಸು. ಓಕೆ ಸ್ನೇಹಿತರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಗಿನ ಚೋಳರ ಕಾಲದಲ್ಲಿ ಉತ್ತರ ಮೆರೂರು ಶಾಸನ ಹೇಳುತ್ತಾ ಏನಂತ ಹೇಳುತ್ತಂದ್ರೆ, ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ವ್ಯಕ್ತಿ ಸ್ಪರ್ಧಿಸಬೇಕಂದ್ರೆ ಅವನ ವಯಸ್ಸು ಕನಿಷ್ಠ 35 ಆಗಿರಬೇಕು, ಗರಿಷ್ಠ 70 ವರ್ಷಗಳಾಗಿರಬೇಕು. ಹಾಗಾದ್ರೆ ಇವತ್ತು ಪ್ರೆಸೆಂಟ್ ನಾವು ಗ್ರಾಮ ಪಂಚಾಯತಿ ನೋಡ್ತೀವಿ. ಇವತ್ತು ಪ್ರಸ್ತುತವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸಬೇಕು ನಮ್ಮ ವಯಸ್ಸು ಎಷ್ಟಾಗಿರಬೇಕು? 21 ವಯಸ್ಸಾಗಿರಬೇಕು ಸ್ನೇಹಿತರೆ. ಆದರೆ ಗರಿಷ್ಠ ಏಜ್ ಯಾವುದೇ ಲಿಮಿಟೆಡ್ ಇಲ್ಲ, ಅವನು ಸಾಯವರೆಗೆ ಸ್ಪರ್ಧಿಸ್ತಾ ಹೋಗಬಹುದು. ಆದರೆ ಕನಿಷ್ಠ ಏಜ್ ಮಾತ್ರ ಏನು 21 ಇದೆ. ಹಾಗಾದ್ರೆ ಚೋಳರ ಕಾಲದಲ್ಲಿ ಮಾತ್ರ ಕನಿಷ್ಠ ಏಜ್ 35, ಹಾಗಾದ್ರೆ ಗರಿಷ್ಠ ಏಜ್ ಎಷ್ಟಿತ್ತು ಅಂದ್ರೆ 70 ಸ್ನೇಹಿತರೆ. ಹಾಗಾದ್ರೆ ಒಂದು ಉತ್ತರ ವೇದಗಳ ಏನಪ್ಪಾ ಅಂದ್ರೆ ಉತ್ತರ ಮೆರೂರು ಶಾಸನ ಮತ್ತೊಂದು ಹೇಳುತ್ತಾ, ಹಾಗಾದ್ರೆ 3 ಸಮಿತಿಗಳ ಬಗ್ಗೆ ತಿಳಿಸುತ್ತೆ. ಎಷ್ಟು ಸಮಿತಿಗಳ ಬಗ್ಗೆ? 3 ಸಮಿತಿಗಳ ಬಗ್ಗೆ ತಿಳಿಸುತ್ತಾ. ಆ 3 ಸಮಿತಿಗಳು ಯಾವಂತ ನೋಡೋಣ. ಒಂದು ಸಮಿತಿ ಯಾವುದನ್ನು ಕೇಳಿದರೆ ಸಂವತ್ಸರ ಸಮಿತಿ. ಯಾವ ಸಮಿತಿ? ಸಂವತ್ಸರ ಸಮಿತಿ. ಯಾವ ಸಮಿತಿ? ಸಂವತ್ಸರ ಸಮಿತಿ. ಹಾಗಾದ್ರೆ ಸಂವತ್ಸರ ಸಮಿತಿ ಅಂದ್ರೆ ವಾರ್ಷಿಕ ಸಮಿತಿ ಎಂದರ್ಥ ಸ್ನೇಹಿತರೆ. ಹಾಗಾದ್ರೆ ಇನ್ನೊಂದು ಸಮಿತಿ ಯಾವುದಂದ್ರೆ ಉದ್ಯಾನ ಸಮಿತಿ. ಯಾವ ಸಮಿತಿ? ಉದ್ಯಾನ ಸಮಿತಿ. ಹಾಗಾದ್ರೆ ಎರಡನೇದು ಉದ್ಯಾನ ಸಮಿತಿ ಆಗಿದೆ. ಮೂರನೇ ಸಮಿತಿ ಯಾವುದನ್ನು ಕೇಳಿದರೆ ಯರಿಯಾನ ಸಮಿತಿ. ಯಾವ ಸಮಿತಿ? ಯರಿಯಾನ ಸಮಿತಿ. ಯಾವ ಸಮಿತಿ? ಯರಿಯಾನ ಸಮಿತಿ. ಓಕೆ ಸ್ನೇಹಿತರೆ, ಇವತ್ತು ಸಹಿತ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 3 ಸಮಿತಿಗಳಿವೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂಥ 3 ಸಮಿತಿಗಳು ಯಾವಂದ್ರೆ, ಒಂದು ಯಾವುದಂತ 3 ಸಮಿತಿಯಲ್ಲಿ ಒಂದು ಸಾಮಾನ್ಯ ಸಮಿತಿ, 2 ಯಾವುದಂತೆ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, 3ನೇದು ಹಣಕಾಸು ಸ್ಥಾಯಿ ಸಮಿತಿ ಸ್ನೇಹಿತರೆ. ಅದರಂತೆ ಈ ಉತ್ತರ ಮೆರೂರು ಶಾಸನದಲ್ಲಿ ಒಂದು ಚೋಳರ ಕಾಲದಲ್ಲಿ 3 ಸಮಿತಿಗಳ ಬಗ್ಗೆ ಹೇಳಿದೆ. ಒಂದು ಸಂವತ್ಸರ ಸಮಿತಿ. ಸಂವತ್ಸರ ಸಮಿತಿ ಅಂದ್ರೆ ವಾರ್ಷಿಕ ಸಮಿತಿ ಸ್ನೇಹಿತರೆ. ಅದರಂತೆ ಉದ್ಯಾನ ಸಮಿತಿ ಅಂದ್ರೆ ಅಲ್ಲಿರುವಂತ ಒಂದೇನಪ್ಪ ಅಂದ್ರೆ ಉದ್ಯಾನಗಳ ರಕ್ಷಣೆ ಮಾಡೋಕ್ಕೋಸ್ಕರ ರಚನೆಯಾದ ಸಮಿತಿ ಉದ್ಯಾನ ಸಮಿತಿ. ಆರ ಮೂರನೇದು ಯಾವುದಂದ್ರೆ ಯರಿಯಾನ ಸಮಿತಿ. ಯರಿಯಾನ ಸಮಿತಿ ಅಂದ್ರೆ ಕೆರೆಗಳ ಸಮಿತಿ ಎಂದರ್ಥ ಸ್ನೇಹಿತರೆ. ಹಾಗಾದ್ರೆ ಒಂದು ಪ್ರಮುಖವಾಗಿ ಉತ್ತರ ಮೆರೂರು ಶಾಸನದಲ್ಲಿ ಹಾಗಾದ್ರೆ ಏನಂತ ಒಂದು ಗ್ರಾಮ ಆಡಳಿತದ ಬಗ್ಗೆ ಉಲ್ಲೇಖಿಸಿದೆ. ಹಾಗಾದ್ರೆ ಆ ಗ್ರಾಮ ಆಡಳಿತದಲ್ಲಿ ಏನಂತ ತಿಳಿಸೈತೆ ಅಂದ್ರೆ, ಒಂದು ಗ್ರಾಮ ಪಂಚಾಯಿತಿಗೆ ಒಬ್ಬ ವ್ಯಕ್ತಿ ಸ್ಪರ್ಧಿಸಬೇಕಂದ್ರೆ ಕನಿಷ್ಠ ವಯಸ್ಸು 35, ಗರಿಷ್ಠ ವಯಸ್ಸು 75 ಆಗಿರಬೇಕು. ಹಾಗಾದ್ರೆ ಒಂದು ಹಾಗಾದ್ರೆ ಗ್ರಾಮ ಆಡಳಿತದಲ್ಲಿ 3 ಸಮಿತಿಗಳಿದ್ವು ಅಂತ ಹೇಳುತ್ತಾ, ಆ 3 ಸಮಿತಿಗಳು ಯಾವಂತ ಕೇಳಿದ್ರೆ ಸಂವತ್ಸರ ಸಮಿತಿ, ಹಾಗಾದ್ರೆ ನೆಕ್ಸ್ಟ್ ಬಂದಂದ್ರ ಉದ್ಯಾನ ಸಮಿತಿ, ನೆಕ್ಸ್ಟ್ ಯರಿಯಾನ ಸಮಿತಿ. ಹಾಗಾದ್ರೆ ಅಲ್ಲಿ ಒಂದು ಏನಪ್ಪ ಅಂದ್ರೆ ಅಲ್ಲಿರುವಂತ ಅಭ್ಯರ್ಥಿ ಒಂದು ವಿಜೇತನಾದ ಮೇಲೆ ಅವನು ಎಷ್ಟು ವರ್ಷದವರೆಗೆ ಅಧಿಕಾರ ನಡೆಸಬೇಕಂತ ಕೇಳಿದ್ರೆ 360 ದಿನಗಳು. ಎಷ್ಟು ದಿನಗಳು? 360 ದಿನಗಳು. ಇವತ್ತು ನಾವು ಹೆಂಗೆ 1 ವರ್ಷ ಅಂತೀವಲ್ಲ, 1 ವರ್ಷ ಅನ್ನಕ್ಕೆ ಅವಾಗ ಏನಾಗಿತ್ತು 360 ದಿನಗಳು. ಹಾಗಾದ್ರೆ ಒಂದು ಉತ್ತರ ಮೆರೂರು ಶಾಸನದಲ್ಲಿ ಹೇಳುತ್ತಾ, ಒಂದು ಗ್ರಾಮ ಪಂಚಾಯಿತಿ ಒಂದು ಗ್ರಾಮ ಆಡಳಿತಕ್ಕೆ ಒಬ್ಬ ಅಭ್ಯರ್ಥಿ ಸ್ಪರ್ಧಿಸಿ ವಿಜೇತನಾದ ಮೇಲೆ ಅವನು ಎಷ್ಟು ದಿನಗಳು ಆಳ್ವಿಕೆ ಮಾಡಬೇಕು? 360 ದಿನಗಳು. ಹಾಗಾದ್ರೆ 1 ವರ್ಷ ಆದಮೇಲೆ ಅವನು ಅಧಿಕಾರ ಕಳೆದುಕೊಳ್ಳುತ್ತಿದ್ದ. ಹಾಗಾದ್ರೆ ಮತ್ತೆ ಅವನು ಸ್ಪರ್ಧಿಸಬೇಕಂದ್ರೆ ಹಿಂದೇನು ಸ್ಪರ್ಧಿಸಿ ವಿಜೇತನಾಗಿದ್ನಲ್ಲ, ಅವಾಗ ಗೆದ್ದಾಗ ಅಲ್ಲಿ ಒಂದೇನಪ್ಪ ಅಂದ್ರೆ ಅಧಿಕಾರ ಮುಗಿದಾಗ ಅವನ ಆಡಳಿತ ಅವಧಿಯಲ್ಲಿದ್ದಂತೆ ಲೆಕ್ಕಪತ್ರಗಳನ್ನ ಸರಿಯಾಗಿ ಕೊಟ್ಟರೆ ಮುಂದೆ ಸ್ಪರ್ಧಿಸಲು ಅವಕಾಶ ನೀಡಲಾಗುತ್ತಿತ್ತು ಸ್ನೇಹಿತರೆ. ಒಂದು ವೇಳೆ ಅವನು ವಿಜೇತನಾಗಿ 1 ವರ್ಷ ಆದರೆ ಸರಿಯಾದ ರೀತಿ ಲೆಕ್ಕಪತ್ರ ಕೊಡಲಿಲ್ಲ ಅಂದ್ರೆ ಅವನಿಗೆ ಸ್ಪರ್ಧಿಸಲು ಅವಕಾಶ ಇರಲಿಲ್ಲ, ಅಂದ್ರೆ ಅನರ್ಹನಾಗಿರುತ್ತಿದ್ದ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಗ್ರಾಮ ಆಡಳಿತದ ಬಗ್ಗೆ ಉಲ್ಲೇಖ ನೀಡುವಂಥ ಭಾರತದ ಪ್ರಥಮ ಶಾಸನ ಯಾವುದಂತ ಕೇಳಿದರೆ ಉತ್ತರ ಮೆರೂರು ಶಾಸನ. ಅದರ ಉತ್ತರ ಮೆರೂರು ಶಾಸನ ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಈ ಉತ್ತರ ಮೆರೂರು ಶಾಸನ ಯಾರ ಕಾಲದಲ್ಲಿ ರಚನೆ ಆಗೈತೆ ಅಂದರೆ ಚೋಳರ ಕಾಲದಲ್ಲಿ. ಎಷ್ಟರಲ್ಲಿ ರಚನೆ ಆಗೈತೆ ಅಂದರೆ ಕ್ರಿಸ್ತಶಕ 921ರಲ್ಲಿ ರಚನೆ ಆಗಿದೆ ಸ್ನೇಹಿತರೆ. ಹಾಗಾದರೆ ಈ ಉತ್ತರ ಮೆರೂರು ಶಾಸನವನ್ನು ರಚಿಸಿದಂಥ ಆ ಒಂದು ಚೋಳರ ಅರಸ ಯಾರಂತ ಕೇಳಿದರೆ 1ನೇ ಪರಂತಕ. ಎಷ್ಟನೇ ಪರಂತಕ? 1ನೇ ಪರಂತಕ. ಹಾಗಾದರೆ ಉತ್ತರ ಮೆರೂರು ಶಾಸನದಲ್ಲಿ ಏನೆಂದು ಉಲ್ಲೇಖಿಸಲಾಗಿತ್ತು ಅಂತ ಕೇಳಿದ್ರೆ, ಅಲ್ಲಿ ಅಭ್ಯರ್ಥಿ ಸ್ಪರ್ಧಿಸಬೇಕಂದ್ರೆ ಕನಿಷ್ಠ 35, ಗರಿಷ್ಠ 70 ವರ್ಷಗಳಾಗಿರಬೇಕು. ಹಾಗಾದ್ರೆ ಇವತ್ತು ಪ್ರಸ್ತುತ ಗ್ರಾಮ ಪಂಚಾಯತಿ ಸ್ಪರ್ಧಿಸಬೇಕಂದ್ರೆ ವಯಸ್ಸು ಎಷ್ಟು? 21 ವರ್ಷ ಸ್ನೇಹಿತರೆ. ಮತ್ತೊಂದು ಹೇಳುತ್ತಾ 3 ಸಮಿತಿಗಳ ಬಗ್ಗೆ ಹೇಳೈತಿ. ಅಂದ್ರೆ 3 ಸಮಿತಿಗಳಂದ್ರೆ ಸಂವತ್ಸರ ಸಮಿತಿ, ಉದ್ಯಾನ ಸಮಿತಿ, ಹಾಗಾದ್ರೆ ಇನ್ನೊಂದು ಸಮಿತಿ ಅಂದ್ರೆ ಯರಿಯಾನ ಸಮಿತಿ. ಹಾಗಾದ್ರೆ ಸಂವತ್ಸರ ಸಮಿತಿ ಅಂದ್ರೆ ವಾರ್ಷಿಕ ಸಮಿತಿ, ಅದರ ಉದ್ಯಾನ ಸಮಿತಿ ಅಂದ್ರೆ ಉದ್ಯಾನ ಸಮಿತಿ, ಅದರ
ಹಾಗಾದ್ರೆ ಎರಿಯಾನ ಸಮಿತಿ ಅಂದರೆ ಕೆರೆಗಳ ಸಮಿತಿ, ಅಂದ್ರೆ ಅವಾಗ ಕೆರೆಗಳಿದ್ದು ಅವುಗಳ ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಎರಿಯಾನ ಸಮಿತಿ ಅಂತ ಕರೀತಿದ್ರು. ಹಾಗಾದ್ರೆ ಒಬ್ಬ ಅಭ್ಯರ್ಥಿ ವಿಜೇತನಾದ ಮೇಲೆ ಎಷ್ಟು ದಿನಗಳ ಕಾಲ ಆಳ್ವಿಕೆ ಮಾಡಬೇಕಂದ್ರೆ 360 ದಿನವಾಗಿತ್ತು. 360 ದಿನಗಳ ಆದ್ಮೇಲೆ ಅವನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತಿದ್ದ. ಹಾಗಾದ್ರೆ ಮತ್ತೊಂದು ಸಲ ಸ್ಪರ್ಧಿಸಬೇಕಂದ್ರೆ ಅದರ ಹಿಂದೆ ಏನು ಆಡಳಿತ ಇತ್ತಲ್ಲ ಅದನ್ನು ಸರಿಯಾದ ರೂಪದ ಲೆಕ್ಕಪತ್ರ ಕೊಡದಿದ್ದರೆ ಅವನಿಗೆ ಮುಂದೆ ಸ್ಪರ್ಧಿಸಲು ಅವಕಾಶವಿರುತ್ತಿದ್ದ, ಅವನು ಅನರ್ಹನಾಗಿರುತ್ತಿದ್ದ. ಇದು ಏನಪ್ಪಾ ಅಂದ್ರೆ ಉತ್ತರ ಮೇರೂರು ಶಾಸನದಲ್ಲಿ ಒಂದು ಗ್ರಾಮ ಆಡಳಿತದ ಬಗ್ಗೆ ಉಲ್ಲೇಖ ನೀಡುವ ಭಾರತದ ಪ್ರಪ್ರಥಮ ಶಾಸನ ಸಂಹಿತೆ. ವೆರಿ ವೆರಿ ಇಂಪಾರ್ಟೆಂಟ್ ಸಂಹಿತೆ. ನೆಕ್ಸ್ಟ್ ಬನ್ನಿ ಹೋಗೋಣ, ಒಂದು ಪ್ರಮುಖವಾಗಿ ಬರೋಣ. ನೆಕ್ಸ್ಟ್ ಒಂದೇನಪ್ಪ ಅಂದ್ರೆ ಇಲ್ಲಿ ವಿಶೇಷವಾಗಿ ತಗೊಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಉತ್ತರ ಮೇರು ಶಾಸನ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಉತ್ತರ ಮೇರು ಶಾಸನ ತಿಳ್ಕೊಂಡ ಮೇಲೆ ಮತ್ತು ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಯಾವುದಂತ ಕೇಳ್ತಾರೆ. ನೋಡಿ, ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಯಾವುದಂತ ಕೇಳಿದ್ರೆ ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಕ್ರಿಸ್ತಶಕ 1687 ಡಿಸೆಂಬರ್ 30ನೇ ತಾರೀಕಿನಂದು ಸಂಹಿತಾರೆ. ಹಾಗಾದ್ರೆ 1687 ಡಿಸೆಂಬರ್ 30ನೇ ತಾರೀಕಿನಂದು ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಮದ್ರಾಸ್ ಕಾರ್ಪೊರೇಷನ್. ಯಾವ ಕಾರ್ಪೊರೇಷನ್? ಮದ್ರಾಸು ಕಾರ್ಪೊರೇಷನ್. ಮದ್ರಾಸು ಕಾರ್ಪೊರೇಷನ್ ಇದು ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಯಾವುದಂತ ಕೇಳಿದ್ರೆ 1687 ಡಿಸೆಂಬರ್ 30ನೇ ತಾರೀಕಿನಂದು ಮದ್ರಾಸ್ ಕಾರ್ಪೊರೇಷನ್ ರಚನೆಯಾಗುತ್ತಾ. ಹಾಗಾದ್ರೆ ಮದ್ರಾಸ್ ಕಾರ್ಪೊರೇಷನ್ 1687 ಡಿಸೆಂಬರ್ 30ನೇ ತಾರೀಕಿನ ರಚನೆ ಮಾಡಿದರೆ ಇದನ್ನ ಯಾವ ಆಕ್ಟ್ ಅಡಿಯಲ್ಲಿ ರಚನೆ ಮಾಡ್ತಾರೆ ಅಂತ ಕೇಳಿದರೆ ರಾಯಲ್ ಚಾರ್ಟರ್ ಆಕ್ಟ್. ಯಾವ ಚಾರ್ಟರ್ ಆಕ್ಟ್? ರಾಯಲ್ ಚಾರ್ಟರ್ ಆಕ್ಟ್. ಯಾವ ಆಕ್ಟ್? ರಾಯಲ್ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಮದ್ರಾಸ್ ಕಾರ್ಪೊರೇಷನ್ ರಚನೆ ಮಾಡಲಾಯಿತು ಸ್ನೇಹಿತರೆ. ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಯಾವುದಂದ್ರೆ ಮದ್ರಾಸ್ ಕಾರ್ಪೊರೇಷನ್. ಹಾಗಾದ್ರೆ ಮದ್ರಾಸ್ ಕಾರ್ಪೊರೇಷನ್ ಅನ್ನು 1687 ಡಿಸೆಂಬರ್ 30ನೇ ತಾರೀಕಿನ ರಚನೆ ಮಾಡುತ್ತೀವಿ. ಹಾಗಾದ್ರೆ ಯಾವ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಯಿತು ಅಂದ್ರೆ ರಾಯಲ್ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಈ ಕಾರ್ಪೊರೇಷನ್ ರಚನೆ ಮಾಡಿಕೊಂಡೆ ಸ್ನೇಹಿತರೆ. ಹಾಗಾದ್ರೆ 1687ರಲ್ಲಿ ಒಂದು ಏನಪ್ಪ ಅಂದ್ರೆ 1687 ಮದ್ರಾಸ್ ಕಾರ್ಪೊರೇಷನ್ ರಚನೆ ಮಾಡಿದಾಗ ಇದನ್ನು ರಚಿಸಿದವರು ಯಾರಂದ್ರೆ ಬ್ರಿಟಿಷ್ ಕಂಪನಿ. ಯಾವ ಕಂಪನಿ? ಬ್ರಿಟಿಷ್ ಕಂಪನಿ. ಯಾವ ಕಂಪನಿ? ಬ್ರಿಟಿಷ್ ಕಂಪನಿ. ಆಗ ಬ್ರಿಟಿಷ್ ಕಂಪನಿ ರಚನೆ ಮಾಡಿದರೆ ಆಗ ಇಂಗ್ಲೆಂಡಿನ ಅರಸ ಅನುಮೋದನೆ ನೀಡುತ್ತಾನೆ. ಆ ಇಂಗ್ಲೆಂಡಿನ ಅರಸ ಯಾರಾದ ಕೇಳಿದರೆ 2ನೇ ಜೇಮ್ಸ್. ಎಷ್ಟನೇ? ಜಿಮ್ಸ್. 2ನೇ ಜಿಮ್ಸ್. ಓಕೆ ಸ್ನೇಹಿತರೆ. ಹಾಗಾದ್ರೆ 2ನೇ ಜಿಮ್ಸ್ನ ಅನುಮೋದನೆ ಮೇರೆಗೆ ಭಾರತದಲ್ಲಿ 1687 ಡಿಸೆಂಬರ್ 30ನೇ ತಾರೀಕಿನಂದು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ರಚನೆ ಆಯಿತು ಸ್ನೇಹಿತರೆ. ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್. ಹಾಗಾದರೆ ಯಾವ ಆಕ್ಟ್ ಅಡಿಯಲ್ಲಿ ರಚನೆ ಆಗುತ್ತೆ ಅಂತ ಕೇಳಿದ್ರೆ ರಾಯಲ್ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಸ್ನೇಹಿತರೆ. ಹಾಗಾದ್ರೆ ಇದನ್ನು ಬ್ರಿಟಿಷ್ ಕಂಪನಿ ಅನುಮೋದನೆ ನೀಡುತ್ತಾ ಆಗ ಬ್ರಿಟಿಷ್ ಅರಸ ಯಾರನ್ನು ಕೇಳಿದ್ರೆ 2ನೇ ಜಿಮ್ಸ್ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಎಷ್ಟರಲ್ಲಿ ಜಾರಿಗೆ ಬಂತಂತ ಕೇಳಿದ್ರೆ 1688 ಸೆಪ್ಟೆಂಬರ್ 29ನೇ ತಾರೀಕು. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಟ್ ಮಾಡಿಕೊಳ್ಳಿ. ಹಾಗಾದ್ರೆ ಭಾರತದಲ್ಲಿ ರಚನೆಯಾದ ಪ್ರಥಮ ಕಾರ್ಪೊರೇಷನ್ ಯಾವುದಂದ್ರೆ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್. ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಎಷ್ಟರಲ್ಲಿ ರಚನೆ ಆಗುತ್ತೆ ಅಂತ ಕೇಳಿದ್ರೆ 1687 ಡಿಸೆಂಬರ್ 30ನೇ ತಾರೀಕಿನಂದು ಯಾವ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಅಂತ ಕೇಳಿದ್ರೆ ರಾಯಲ್ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಬ್ರಿಟಿಷ್ ಕಂಪನಿ ಇದನ್ನ ಅನುಮೋದನೆ ನೀಡುತ್ತಾ ಆಗ ಬ್ರಿಟಿಷ್ ಅರಸ ಯಾರಂತ ಕೇಳಿದ್ರೆ 2ನೇ ಜಿಮ್ಸ್ ಸ್ನೇಹಿತರೆ. ಅದರಂತೆ ನೆಕ್ಸ್ಟ್ ಈ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ 1688 ಸೆಪ್ಟೆಂಬರ್ 29ರಂದು ಈ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ರಚನೆ ಬಂತು ಸ್ನೇಹಿತರೆ. ಮತ್ತೊಂದು ಕೇಳ್ತಾನೆ, ಏನು ಕೇಳ್ತಾನಂದ್ರೆ ಪ್ರಪಂಚದ ಅತಿ ಹಳೆಯದಾದ ಕಾರ್ಪೊರೇಷನ್ ಯಾವುದಂತ ಕೇಳ್ತಾರೆ. ಹಾಗಾದ್ರೆ ಪ್ರಪಂಚದ ಅತಿ ಹಳೆಯ ಅಥವಾ ಅತಿ ಪ್ರಾಚೀನವಾದ ಕಾರ್ಪೊರೇಷನ್, ಪ್ರಪಂಚದ ಪ್ರಥಮ ಹಳೆಯದಾದ ಕಾರ್ಪೊರೇಷನ್ ಯಾವುದು ಅಂದ್ರೆ ಲಂಡನ್. ಯಾವುದು? ಲಂಡನ್ ಕಾಮನ್ವೆಲ್ತ್. ಲಂಡನ್ ಕಾಮನ್ವೆಲ್ತ್ ಕಾರ್ಪೊರೇಷನ್. ಲಂಡನ್ ಕಾಮನ್ವೆಲ್ತ್
ಕಾರ್ಪೊರೇಷನ್ ಇದು ಪ್ರಪಂಚದ ಅತಿ ಪ್ರಾಚೀನವಾದ ಕಾರ್ಪೊರೇಷನ್ ಸ್ನೇಹಿತರೆ. ಹಾಗಾದ್ರೆ ಪ್ರಪಂಚದ ಅತಿ ಪ್ರಾಚೀನವಾದ ಒಂದು ಕಾರ್ಪೊರೇಷನ್ ಯಾವುದಂತ ಕೇಳಿದ್ರೆ ಲಂಡನ್ ಕಾಮನ್ವೆಲ್ತ್ ಕಾರ್ಪೊರೇಷನ್ ಪ್ರಪಂಚದಲ್ಲಿ ಅತಿ ಪ್ರಾಚೀನವಾದ ಕಾರ್ಪೊರೇಷನ್ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ, ಪ್ರಪಂಚದ ಎರಡನೇ ಅತಿ ಪ್ರಾಚೀನವಾದ ಕಾರ್ಪೊರೇಷನ್ ಯಾವುದಂತ ಕೇಳಿದ್ರೆ ನಮ್ದು ಮದ್ರಾಸ್ ಕಾರ್ಪೊರೇಷನ್ ಸ್ನೇಹಿತರೆ. ಈ ಮದ್ರಾಸ್ ಕಾರ್ಪೊರೇಷನ್ ಇಡೀ ಪ್ರಪಂಚದಲ್ಲೇ ಎರಡನೇ ಅತಿ ಪ್ರಾಚೀನವಾದ ಕಾರ್ಪೊರೇಷನ್ ಸ್ನೇಹಿತರೆ. ಹಾಗಾದ್ರೆ ಪ್ರಪಂಚದ ಪ್ರಥಮ ಹಳೆಯದಾದ ಕಾರ್ಪೊರೇಷನ್ ಯಾವುದಂತ ಕೇಳಿದ್ರೆ ಲಂಡನ್ ಕಾಮನ್ವೆಲ್ತ್ ಕಾರ್ಪೊರೇಷನ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಮದ್ರಾಸ್ ಕಾರ್ಪೊರೇಷನ್ ಭಾರತದಲ್ಲಿ ಅದರ ಅಲ್ಲದೆ ಪ್ರಪಂಚದಲ್ಲಿ ಎರಡನೇ ಅತಿ ಹಳೆಯದಾದ ಕಾರ್ಪೊರೇಷನ್ ಯಾವುದಪ್ಪ ಅಂದ್ರೆ ಮದ್ರಾಸ್ ಕಾರ್ಪೊರೇಷನ್. ಏನೇ ಪ್ರಶ್ನೆಗಳು ಕೇಳಿದ್ರೆ ಆನ್ಸರ್ ಮಾಡಿ. ನಮ್ಮ ಒಂದು ಪಂಚಾಯಿತಿ ಒಳಗೆ ಯಾವ ರೂಪದಲ್ಲಿ ಅದರ ಪ್ರಶ್ನೆ ಕೇಳಿ. ಎಸ್ ಓಕೆ ಸ್ನೇಹಿತರೆ, ಆನ್ಸರ್ ಮಾಡೋಕ್ಕೆ ನಾವು ತಯಾರಾಗೋಣ. ಓಕೆ, 1687 ಮದ್ರಾಸ್ ಕಾರ್ಪೊರೇಷನ್ ಜಾರಿಗೆ ಬಂದುದು 1688 ಸೆಪ್ಟೆಂಬರ್ 20. ಹಾಗಾದ್ರೆ ಬ್ರಿಟಿಷ್ ಅರಸ ಯಾರಂದ್ರೆ ಎರಡನೇ ಜಿಮ್ಸು. ಹಾಗಾದ ನಂತರ ಯಾವ ಆಕ್ಟ್ ಅಡಿಯಲ್ಲಿ ರಚನೆ ಆಯ್ತು ಅಂದ್ರೆ ರಾಯಲ್ ಚಾರ್ಟರ್ ಆಕ್ಟ್. ಅದರ ಪ್ರಪಂಚದ ಅತಿ ಹಳೆಯದಾದಂಥ ಕಾರ್ಪೊರೇಷನ್ ಯಾವುದಂದ್ರೆ ಲಂಡನ್ ಕಾಮನ್ವೆಲ್ತ್ ಕಾರ್ಪೊರೇಷನ್ ಪ್ರಪಂಚದ ಅತಿ ಪ್ರಾಚೀನವಾದ ಕಾರ್ಪೊರೇಷನ್ ಸ್ನೇಹಿತರೆ. ಮತ್ತೊಂದು ಬರ್ತೇನೆ. ಹಾಗಾದ್ರೆ ಮತ್ತೊಂದು ಏನಂತ ಕೇಳಿದ್ರೆ ಅದರ ನಂತರ ಕ್ರಿಸ್ತ ಶಕ 1726ರಲ್ಲಿ ಎಷ್ಟರಲ್ಲಿ ಕ್ರಿಸ್ತ ಶಕ 1726ರಲ್ಲಿ ಮತ್ತೆ ಎರಡು ಕಾರ್ಪೊರೇಷನ್ ರಚನೆ ಮಾಡ್ತಾರೆ. ಯಾವಂತ ಕೇಳಿದ್ರೆ ಒಂದು ಕಲ್ಕತ್ತಾ ಕಾರ್ಪೊರೇಷನ್. ಹಾಗಾದ್ರೆ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಮುಂಬೈ ಕಾರ್ಪೊರೇಷನ್. ಯಾವ ಕಾರ್ಪೊರೇಷನ್? ಮುಂಬೈ. ಹಾಗಾದ್ರೆ ಕ್ರಿಸ್ತ ಶಕ 1726ರಲ್ಲಿ ಮತ್ತೆ ಎರಡು ಕಾರ್ಪೊರೇಷನ್ ರಚನೆ ಆದವು ಸ್ನೇಹಿತರೆ. ಆ ಎರಡು ಕಾರ್ಪೊರೇಷನ್ ಯಾವುದಂದ್ರೆ ಕ್ರಿಸ್ತ ಶಕ 1726ರಲ್ಲಿ ಮತ್ತೆ ಎರಡು ಕಾರ್ಪೊರೇಷನ್. ಒಂದು ಯಾವುದಂತ ಕೇಳಿದ್ರ ಕಲ್ಕತ್ತಾ ಕಾರ್ಪೊರೇಷನ್, ಮತ್ತೊಂದು ಯಾವುದಂತ ಕೇಳಿದ್ರ ಮುಂಬೈ ಕಾರ್ಪೊರೇಷನ್. ಓಕೆ, ನೆನಪಿಡ್ಕೊಂಬಿಡಿ. ಹಾಗಾದ್ರೆ ಇವು ಭಾರತದಲ್ಲಿ ರಚನೆಯಾದಂಥ ಕಾರ್ಪೊರೇಷನ್, ಮೂರು ಕಾರ್ಪೊರೇಷನ್ಗಳು ಸ್ನೇಹಿತರೆ. ಒಂದು ಪ್ರಥಮ ರಚನೆಯಾದ ಕಾರ್ಪೊರೇಷನ್ 1687ರಲ್ಲಿ ಮದ್ರಾಸ್ ಕಾರ್ಪೊರೇಷನ್, 1726ರಲ್ಲಿ ಎರಡು ರಚನೆ ಆಗ್ತವು. ಒಂದು ಯಾವುದಂತ ಕೇಳಿದ್ರೆ ಮುಂಬೈ, ಮತ್ತೊಂದು ಯಾವುದಂತ ಕೇಳಿದ್ರೆ ಕಲ್ಕತ್ತಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಭಾರತದಲ್ಲಿ ವಿಶೇಷ ಬರೋಣ. ಭಾರತದಲ್ಲಿ ಕ್ರಿಸ್ತ ಶಕ 1882 ಸ್ನೇಹಿತರೆ, ಮೇ 18ನೇ ತಾರೀಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು, ನೋಟ್ ಮಾಡಿಕೊಂತ ಹೋಗಿ, ಸ್ವಲ್ಪ ಇದನ್ನು ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ. ಹಾಗಾದ್ರೆ ಭಾರತದಲ್ಲಿ ಕ್ರಿಸ್ತ ಶಕ 1882 ಮೇ 18ನೇ ತಾರೀಕಿನಂದು ಭಾರತದಲ್ಲಿ 3 ಸ್ಥಳೀಯ ಸರ್ಕಾರಗಳನ್ನು ಪರಿಚಯಿಸಿದ್ವಿ. ಎಷ್ಟು ಸ್ಥಳೀಯ ಸರ್ಕಾರಗಳನ್ನು? 3 ಸ್ಥಳೀಯ ಸರ್ಕಾರಗಳನ್ನು ಪರಿಚಯಿಸಲಾಯಿತು ಸ್ನೇಹಿತರೆ. ಆ 3 ಸ್ಥಳೀಯ ಸರ್ಕಾರಗಳು ಯಾವಂತ ಕೇಳಿದರೆ ಒಂದು ಮುನ್ಸಿಪಾಲ್. ಯಾವುದು? ಮುನ್ಸಿಪಾಲ್ ಬೋರ್ಡು. ಒಂದು ಯಾವುದು? ಮುನ್ಸಿಪಾಲ್ ಬೋರ್ಡ್ ಸ್ನೇಹಿತರೆ. ಒಂದು ಮುನ್ಸಿಪಾಲ್ ಬೋರ್ಡ್ ಅಂದ್ರೆ ನಗರಸಭೆ ಸ್ನೇಹಿತರೆ. ಮತ್ತೊಂದು ಯಾವುದಂತ ಕೇಳಿದರೆ ತಾಲೂಕು ಬೋರ್ಡ್. ಯಾವ ಬೋರ್ಡು? ತಾಲೂಕು ಬೋರ್ಡ್. ಯಾವ ಬೋರ್ಡು? ತಾಲೂಕು ಬೋರ್ಡ್. ಹಾಗಾದ್ರೆ 3 ಯಾವುದಂತ ಕೇಳಿದರೆ ಜಿಲ್ಲಾ ಬೋರ್ಡ್. ಯಾವ ಬೋರ್ಡು? ಜಿಲ್ಲಾ ಬೋರ್ಡ್. ಓಕೆ ಸ್ನೇಹಿತರೆ, ಭಾರತದಲ್ಲಿ ಕ್ರಿಸ್ತ ಶಕ 1882 ಮೇ 18ನೇ ತಾರೀಕಿನಂದು ಸ್ನೇಹಿತರೆ ಭಾರತದಲ್ಲಿ 3 ಬೋರ್ಡ್ಗಳನ್ನು ಪರಿಚಯಿಸ್ತೀವಿ. ಆ 3 ಬೋರ್ಡ್ಗಳು ಯಾವಂತ ಕೇಳಿದರೆ ಒಂದು ಮುನ್ಸಿಪಾಲ್ ಬೋರ್ಡ್ ಸ್ನೇಹಿತರೆ, ಮತ್ತೊಂದು ತಾಲೂಕು ಬೋರ್ಡ್ ಸ್ನೇಹಿತರೆ, ಮತ್ತೊಂದು ಜಿಲ್ಲಾ ಬೋರ್ಡ್ ಸ್ನೇಹಿತರೆ. ಇವುಗಳನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಂತ ಕೇಳ್ತಾರೆ, ಅದೇ ಭಾರತದ ಸ್ನೇಹಿತ ವೈಸರಾಯ. ಭಾರತೀಯರ ಒಂದು ಪ್ರೀತಿಯ ಅಚ್ಚುಮೆಚ್ಚಿನಿಂದ ಆ ವ್ಯಕ್ತಿಯನ್ನ ಸ್ನೇಹಿತ ವೈಸರಾಯನೆಂದು ಕರಿತೀವಿ. ಅವರೇ ಲಾರ್ಡ್ ರಿಪ್ಪನ್. ಯಾವ ರಿಪ್ಪನ್ನು? ಲಾರ್ಡ್ ರಿಪ್ಪನ್ ಸ್ನೇಹಿತರೆ. ಭಾರತದ ಒಂದು ಸ್ಥಳೀಯ ಸರ್ಕಾರಗಳಾಗಿರುವಂಥ 3 ಬೋರ್ಡ್ಗಳನ್ನು ಪರಿಚಯಿಸಿದಂಥ ಒಬ್ಬ ಬ್ರಿಟಿಷ್ ವೈಸರಾಯ ಲಾರ್ಡ್ ರಿಪ್ಪನ್ ರವರು. ಆ ಕಾರಣಕ್ಕೋಸ್ಕರ ಲಾರ್ಡ್ ರಿಪ್ಪನ್ ಅನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಭಾರತದಲ್ಲಿ ಈ ವ್ಯಕ್ತಿಯನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ, ಭಾರತದ ಒಂದು ಸ್ಥಳೀಯ ಸರ್ಕಾರಗಳ ಪಿತಾಮಹನೆಂದು ಯಾರನ್ನು ಬಣ್ಣಿಸ್ತೀವಿ ಅಂತ ಕೇಳಿದರೆ ಲಾರ್ಡ್ ರಿಪ್ಪನ್ ಅನ್ನು ಬಣ್ಣಿಸ್ತೀವಿ ಸ್ನೇಹಿತರೆ. ಅದರಂತೆ 1882 ಭಾರತದಲ್ಲಿ ಒಂದು ಸ್ಥಳೀಯ ಸರ್ಕಾರಗಳನ್ನ ಪರಿಚಯಿಸಿದ ಕಾರಣಕ್ಕೋಸ್ಕರ ಈ 1882 ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಮ್ಯಾಗ್ನೋ ಕಾರ್ಟ್ ಎಂದು ಕರೆಯುತ್ತಾರೆ. ಯಾವ ಕಾರ್ಟು? ಮ್ಯಾಗ್ನೋ ಕಾರ್ಟ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಯಾವ ಒಂದು
ಯಾವುದನ್ನು ಮ್ಯಾಗ್ನೋ ಕಾರ್ಟ್ ಅಂತ ಯಾವ ವರ್ಷನ ಕರೀತಾರೆ ಅಂದರೆ 1882 ಸ್ನೇಹಿತರೆ. ಏಕೆಂದರೆ ಭಾರತದಲ್ಲಿ 3 ಸ್ಥಳೀಯ ಸರ್ಕಾರಗಳ ಪರಿಚಯವಾಗುತ್ತಾ. ಒಂದು ಯಾವುದನ್ನು ಕೇಳಿದರೆ ಯಾವುದು ಮುನ್ಸಿಪಲ್ ಬೋರ್ಡು, 2 ಯಾವುದಂದರೆ ತಾಲೂಕು ಬೋರ್ಡು, 3 ಯಾವುದಾದ್ರು ಜಿಲ್ಲಾ ಬೋರ್ಡು ಸ್ನೇಹಿತರೆ. ಇವುಗಳನ್ನು ಪರಿಚಯಿಸಿದಂತ ಒಬ್ಬ ಬ್ರಿಟಿಷ್ ವೈಸರಾಯ್ ಯಾರನ್ನು ಕೇಳಿದರೆ ಅವರೇ ಲಾರ್ಡ್ ರಿಪ್ಪನ್ ಸ್ನೇಹಿತರೆ. ಆಗ ಲಾರ್ಡ್ ರಿಪ್ಪನ್ ಅನ್ನ ಏನೆಂದು ಕರೆಯಲಾಗುತ್ತಂದ್ರೆ ಸ್ಥಳೀಯ ಸರ್ಕಾರಗಳ ಪಿತಾಮಹನೆಂದು ಬಣ್ಣಿಸುತ್ತೇವೆ ಸ್ನೇಹಿತರೆ. ಭಾರತದಲ್ಲೇ ಒಂದು ಸ್ಥಳೀಯ ಸರ್ಕಾರಗಳ ಪಿತಾಮಹ ಮತ್ತು ಭಾರತೀಯ ಸ್ನೇಹಿತ ವೈಸರಾಯ ಲಾರ್ಡ್ ರಿಪ್ಪನ್ ರವರು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಒಂದು ಸ್ಥಳೀಯ ಸರ್ಕಾರಗಳ ಪರಿಚಯಿಸಿದಕ್ಕೋಸ್ಕರ 1882 ಭಾರತದಲ್ಲಿ ಭಾರತದ ಮ್ಯಾಗ್ನೋ ಕಾರ್ಟ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ಇದರ ಬಗ್ಗೆ ಮಾಹಿತಿ ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾರು, ಎಷ್ಟು ಬೋರ್ಡ್ಗಳು ಪರಿಚಯಿಸಿದಂಥ ಮಾಹಿತಿ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಒಂದು ಪ್ರಮುಖವಾಗಿ 1882 ಒಂದು ಸ್ಥಳೀಯ ಸರ್ಕಾರಗಳ ಪರಿಚಯಿಸಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಪಾಯಿಂಟ್ ತಗೊಳ್ಳೋಣ. ಕೃಷಿ ಶಕ 1902 ಸ್ನೇಹಿತರೆ. ಭಾರತದಲ್ಲಿ ಕೃಷಿ ಶಕ 1902 ನಮ್ಮ ಮೈಸೂರು ಒಡೆಯರು ಮೈಸೂರು ಭಾಗದಲ್ಲಿ, ನಮ್ಮ ಮೈಸೂರು ಒಡೆಯರು ಮೈಸೂರು ಪ್ರಾಂತದಲ್ಲಿ ಒಂದು ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಮತ್ತು ಪಂಚಾಯಿತಿಯನ್ನು ರಚನೆ ಮಾಡಬೇಕೆಂಬ ಕಾರಣಕ್ಕೋಸ್ಕರ ಸ್ನೇಹಿತರೆ ಕೃಷಿ ಶಕ 1902 ನಮ್ಮ ಮೈಸೂರು ಒಡೆಯರು ಮೈಸೂರು ಪ್ರಾಂತದಲ್ಲಿ ಪಂಚಾಯಿತಿಯನ್ನು ಪರಿಚಯಿಸಬೇಕಂತೇಳಿ ಒಂದು ಆ್ಯಕ್ಟ್ ಅನ್ನು ಪರಿಚಯಿಸ್ತಾರೆ 1902. ಆ ಆ್ಯಕ್ಟ್ ಯಾವುದನ್ನು ಕೇಳಿದ್ರೆ ಮೈಸೂರು ಲೋಕಲ್ ಬೋರ್ಡು, ಮೈಸೂರು ಲೋಕಲ್ ಬೋರ್ಡ್. ನೋಡಿ ಸ್ನೇಹಿತರೆ, ನಮ್ಮ 1902 ನಮ್ಮ ಮೈಸೂರು ಒಡೆಯರು ಮೈಸೂರು ಪ್ರಾಂತದಲ್ಲಿ ಪಂಚಾಯತನ್ನು ಪರಿಚಯಿಸೋಸ್ಕರ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್, ಯಾವ ಆ್ಯಕ್ಟು ರೆಗ್ಯುಲೇಷನ್ ಆ್ಯಕ್ಟ್ ಸ್ನೇಹಿತರೆ. ಹಾಗಾದರೆ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ನು ಎಷ್ಟರಲ್ಲಿ ಪರಿಚಯಿಸಲಾಯಿತು ಅಂದರೆ 1902. ಉದ್ದೇಶ ಏನಂತ ಕೇಳಿದರೆ ನಮ್ಮ ಮೈಸೂರು ಪ್ರಾಂತದಲ್ಲಿ ಅದರ ಪಂಚಾಯಿತಿಯನ್ನು ಒಂದು ಡೆವಲಪ್ಮೆಂಟ್ ಮಾಡಬೇಕು. ಆ ಕಾರಣಕ್ಕೋಸ್ಕರ 1902 ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ನು ಪರಿಚಯಿಸಿತು. ಹಾಗಾದರೆ ಇದರ ಮುಖ್ಯವಾದ ಉದ್ದೇಶ ಏನಂತ ಕೇಳಿದ್ರೆ ಇದು 3 ಆಯಾಮಗಳ ಪಂಚಾಯಿತಿ ಬಗ್ಗೆ ತಿಳಿಸಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕರ್ನಾಟಕದ ಪಂಚಾಯಿತಿ ಹೇಳ್ತೀನಲ್ಲ, ಹಾಗಾದ್ರೆ ಏನೇನು ಉದ್ದೇಶವಾಗಿತ್ತು, ಹಾಗಾದ್ರೆ ಸದಸ್ಯರು ಎಷ್ಟಾಗಿರಬೇಕು, ಅಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿಯಲ್ಲಿ ಸದಸ್ಯರು ಎಷ್ಟಾಗಿರಬೇಕು, ಅಧಿಕಾರ ಅವಧಿ ಎಲ್ಲ ಮಾಹಿತಿಯನ್ನು ಕರ್ನಾಟಕ ಪಂಚಾಯಿತಿಯಲ್ಲಿ ತಿಳಿಸ್ತೀನಿ. ಇದರ ಬಗ್ಗೆ ಇಷ್ಟೇ ತಿಳ್ಕೊಳ್ಳೋಣ. ಏನಂದ್ರೆ 1902 ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ನು ಪರಿಚಯಿಸಿದವರು ಯಾರಂದ್ರೆ ನಮ್ಮ ಮೈಸೂರು ಒಡೆಯರು ಸ್ನೇಹಿತರೆ. ಅದರಂತೆ ನೆಕ್ಸ್ಟ್ ಬರೋಣ. CEH ರಾಯಲ್ ಕಮಿಷನ್ ರಚನೆ ಆಗುತ್ತಾ ಸ್ನೇಹಿತರೆ. ಯಾವ ಕಮಿಷನ್? ರಾಯಲ್ ಕಮಿಷನ್. ಹಾಗಾದ್ರೆ ಭಾರತದಲ್ಲಿ CEH ರಾಯಲ್ ಕಮಿಷನ್ ರಚನೆಯಾಗಿದೆ ಎಷ್ಟು ಅಂತ ಕೇಳಿದ್ರೆ ಕೃಷಿ ಶಕ 1907 ಸ್ನೇಹಿತರೆ. ಹಾಗಾದ್ರೆ CEH ರಾಯಲ್ ಕಮಿಷನ್ ರಚನೆ ಆದ್ರೆ ಇದು ನಮ್ಮ PDO ಎಕ್ಸಾಮಿಗೆ ಕೇಳ್ಯಾರ ಸ್ನೇಹಿತರೆ. ಪ್ರಶ್ನೆನ ಸ್ವಲ್ಪ ಗಮನ ಕೊಡಿ. ನಿಮ್ಮಲ್ಲಿ PDO ಈಗಾಗಲೇ ಎಕ್ಸಾಮ್ ನಡೆದು ಪಂಚಾಯಿತಿಯನ್ನು ಕ್ವಶನ್ ಅದಾವಲ್ಲ ತೆಗೆದು ನೋಡಿ, ಕೇಳ್ತಾರೆ ನೋಡಿ. ಏನು ಕೇಳ್ಯಾರ ಅಂದ್ರೆ ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ ಯಾವುದಕ್ಕೆ? ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ, ಯಾವ ಆದ್ಯತೆ? ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಉಲ್ಲೇಖಿಸಿದ ಸಮಿತಿ ಯಾವುದನ್ನು ಕೇಳ್ತಾರೆ? ಅದೇ ರಾಯಲ್ ಕಮಿಷನ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ PDO ಕೇಳಿದಾರ CEH ರಾಯಲ್ ಕಮಿಷನ್ನು ರಚನೆಯಾಗಿದ್ದು 1907. ಇದರ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತ ಕೇಳಿದರೆ ಏನಾಗಿತ್ತು? ಇದರ ಮುಖ್ಯವಾದ ಉದ್ದೇಶ ಅಂದರೆ ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಉಲ್ಲೇಖಿಸಿದಂಥ ಭಾರತದ ಪ್ರಥಮ ಒಂದು ಸಮಿತಿ ರಾಯಲ್ ಕಮಿಷನ್ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, 1902 ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಬಂತು. ಹಾಗಾದ್ರೆ ನಂತರ ಬಂದರೆ 1907 ರಾಯಲ್ ಕಮಿಷನ್ ಬಂತು. ಅದು ಏನಂತ ಹೇಳುತ್ತಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ನೀಡಬೇಕೆಂದು ಉಲ್ಲೇಖಿಸಿದಂಥ ಸಮಿತಿ ರಾಯಲ್ ಕಮಿಷನ್ ಸ್ನೇಹಿತರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ. ಯಾವುದಪ್ಪ ಅಂದರೆ ಭಾರತದಲ್ಲಿ ಸ್ವಾತಂತ್ರ್ಯಗೊಂಡ ನಂತರ ಕೃಷಿ ಶಕ 1952 ಸ್ನೇಹಿತರೆ.
ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕ್ರಿಸ್ತಶಕ 1952ರ ಸಮಯದಲ್ಲಿ ನಮ್ಮ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ನೋಡಿ, ಪ್ರಥಮ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಏನು ಪರಿಚಯಿಸಿದೆ ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಹಾಗಾದ್ರೆ ಕ್ರಿಸ್ತಶಕ 1952ರಲ್ಲಿ ಹಾಗಾದ್ರೆ ನಮ್ಮ ಪ್ರಥಮ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಹಾಗಾದ್ರೆ ಪಂಚಾಯಿತಿ ಬಗ್ಗೆ ಗಮನ ಕೊಡೋದಕ್ಕೋಸ್ಕರ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಪ್ರಪ್ರಥಮ ಬಾರಿಗೆ ರಚನೆಯಾದಂಥ ಒಂದು ಸಮಿತಿ ಯಾವುದಂತ ಕೇಳಿದರೆ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಇದನ್ನ ಏನಂತ ಕರೀತಾರೆ? CDP ಎಂದು ಕರೆಯುತ್ತಾರೆ. CDP. ಓಕೆ, ಆದರೆ CDP ಅಂದ್ರೆ ಗೊತ್ತಾಗುತ್ತಾ ಏನಪ್ಪ? ಕಮ್ಯುನಿಟಿ ಡೆವಲಪ್ಮೆಂಟ್ ಯಾವುದು ಪ್ರೋಗ್ರಾಮ್. ಓಕೆ ಸ್ನೇಹಿತರೆ, ಹಾಗಾದ್ರೆ ಇಂಥ ಒಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಭಾರತ ಸ್ವಾತಂತ್ರ್ಯಗೊಂಡ ನಂತರ ಭಾರತ ಒಂದು ಪಂಚಾಯತಿನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಪ್ರಥಮವಾಗಿ ರಚನೆಯಾದಂಥ ಒಂದು ಸಮಿತಿ ಸ್ನೇಹಿತರೆ. ಹಾಗಾದ್ರೆ ಇದನ್ನು ಯಾರು ರಚಿಸ್ತಾರೆ ಅಂದರೆ ಪ್ರಥಮ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ರಚಿಸ್ತೀವಿ ಸ್ನೇಹಿತರೆ. ಅದರಂತೆ ಕ್ರಿಸ್ತಶಕ 1953ರಲ್ಲಿ ಏನು ರಚನೆ ಆಗುತ್ತಂದ್ರೆ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆ ರಚನೆ ಆಗುತ್ತಾ ಸ್ನೇಹಿತರೆ. 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆ ರಚನೆ ಆಗುತ್ತಾ ಸ್ನೇಹಿತರೆ. ಹಾಗಾದರೆ ಇವು ಎರಡೂ ರಚನೆ ಆದರೆ ಇವುಗಳು ಭಾರತದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಕೈಗೊಂಡವು, ಹಾಗಾದ್ರೆ ಇದನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಭಾರತದಲ್ಲಿ ಕ್ರಿಸ್ತಶಕ 1957 ಜನವರಿ 16ರಂದು ಭಾರತದಲ್ಲಿ ಈ 1952 ರಚನೆಯಾದಂಥ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, 53ರಲ್ಲಿ ರಚನೆಯಾದಂಥ ರಾಷ್ಟ್ರೀಯ ವಿಸ್ತರಣಾ ಸೇವೆಯ ಭಾರತದಲ್ಲಿ ಯಾವ ರೂಪದಲ್ಲಿ ಕಾರ್ಯನಿರ್ವಹಿಸ್ತವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ 1957 ಜನವರಿ 16ನೇ ತಾರೀಕಿನಂದು ಒಂದು ಸಮಿತಿ ರಚನೆ ಮಾಡ್ತೀವಿ. ಆ ಸಮಿತಿ ವೆರಿ ಇಂಪಾರ್ಟೆಂಟ್, ಬಲ್ವಂತ ರಾಯ ಸಮಿತಿ. ಯಾವ ಸಮಿತಿ? ಬಲವಂತ ರಾಯ ಸಮಿತಿ. ಯಾವ ಸಮಿತಿ? ಬಲವಂತ ರಾಯ ಸಮಿತಿ. ಇವತ್ತು ನಾವು ಓದ್ತಿರೋದು ವೆರಿ ಇಂಪಾರ್ಟೆಂಟು. ಬಲವಂತ ರಾಯ ಸಮಿತಿಯನ್ನು ಭಾರತದಲ್ಲಿ ಯಾಕೆ ರಚನೆ ಮಾಡಲಾಯಿತು ಅಂತ ಕೇಳಿದ್ರೆ 1952ರಲ್ಲಿ ಭಾರತದಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, 1953 ರಚನೆಯಾದಂಥ ರಾಷ್ಟ್ರೀಯ ವಿಸ್ತರಣಾ ಸೇವೆಯನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಇವು ಯಾವ ರೂಪದಲ್ಲಿ ಕಾರ್ಯನಿರ್ವಹಿಸ್ತವೆ, ಹಾಗಾದರೆ ಯಾವ ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಿವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ 1957 ಜನವರಿ 16ನೇ ತಾರೀಕಿನಂದು ಭಾರತದಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ವಿ. ಅದೇ ಬಲ್ವಂತರಾವ್ ಮೆಹ್ತಾ ಸಮಿತಿ ಸ್ನೇಹಿತರೆ. ಯಾವ ಮೆಹ್ತಾ? ಬಲ್ವಂತರಾವ್ ಮೆಹ್ತಾ ಸಮಿತಿ. ಹಾಗಾದ್ರೆ ಈಗ ಬಲ್ವಂತರಾವ್ ಮೆಹ್ತಾ ಸಮಿತಿ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಹಾಗಾದ್ರೆ ಬಲ್ವಂತರಾವ್ ಮೆಹ್ತಾ ಸಮಿತಿ ಅಂದ್ರೆ ಏನು? ಹಾಗಾದ್ರೆ ಬಲ್ವಂತರಾವ್ ಮೆಹ್ತಾ ಸಮಿತಿ ಭಾರತದಲ್ಲಿ ಹೆಂಗ ಕಾರ್ಯನಿರ್ವಹಿಸ್ತದೆ? ಓಕೆ ಸ್ನೇಹಿತರೆ, ತಗೊಂಬಿಡಿ. ಬಲ್ವಂತ ರಾಯ ಮೆಹ್ತಾ ಸಮಿತಿ ಎಷ್ಟರಲ್ಲಿ? 1957 ಜನವರಿ 16. ಓಕೆ ಸ್ನೇಹಿತರೆ, ಬಲ್ವಂತರಾವ್ ಮೆಹ್ತಾ ಸಮಿತಿ ಭಾರತ ರಚನೆಯಾಗಿದ್ದು 1957. ಹಾಗಾದ್ರೆ ಜನವರಿ 16ನೇ ತಾರೀಕಿನಂದು ಸ್ನೇಹಿತರೆ. ಹಾಗಾದ್ರೆ ಬಲ್ವಂತರಾವ್ ಮೆಹ್ತಾ ಸಮಿತಿ ಏನಪ್ಪ ಅಂದ್ರೆ ರಚನೆ ಆಯಿತು. ಹಾಗಾದ್ರೆ ಬಲ್ವಂತರಾವ್ ಮೆಹ್ತಾ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು ಅಂತ ಕೇಳ್ತಾರೆ? 3 ಜನ ಸದಸ್ಯರು ಸ್ನೇಹಿತರೆ. ಬಲ್ವಂತರಾಯ್ ಎನ್ನುತ್ತ ಒಂದು ನೇತೃತ್ವ ವಹಿಸಿಕೊಂಡಿದ್ದ. ಅದರಲ್ಲಿದ್ದಂಥ 3 ಜನ ಸದಸ್ಯರು, ಅವರಲ್ಲಿ ಒಬ್ಬರು ಡಾಕ್ಟರ್ ಶಂಕರ ದಯಾಳ್ ಶರ್ಮಾ ಒಬ್ಬರಾಗಿದ್ದರು. ಹಾಗಾದ್ರೆ ಎರಡನೇದು ಯಾರಪ್ಪ ಅಂದರೆ ಠಾಕೂರ್ ಪೂಲಾ ಸಿಂಗ್ ಸ್ನೇಹಿತರೆ. ಒಬ್ಬರು ಯಾರು ಅಂದರೆ ಶಂಕರ ದಯಾಳ್ ಶರ್ಮಾ. ಹಾಗಾದ್ರೆ ಇನ್ನೊಬ್ರು ಯಾರು ಅಂತ ಕೇಳಿದ್ರೆ ಠಾಕೂರ್ ಪೂಲಾ ಸಿಂಗು. ಹಾಗಾದ್ರೆ ಇನ್ನೊಬ್ಬರು ಬಿ ಕೆ ವರ್ಮಾ. ಯಾವ ವರ್ಮಾ? ಬಿ ಕೆ ವರ್ಮಾ. ಓಕೆ ಸ್ನೇಹಿತರೆ, ಭಾರತದಲ್ಲಿ
ಏನಪ್ಪ ಅಂದರೆ ಬಲವಂತರಾವ್ ಮೆಹ್ತಾ ಸಮಿತಿ ರಚನೆಯಾಗಿದೆ ಯಾವಾಗ ಅಂತ ಕೇಳಿದ್ರೆ 1957 ಜನವರಿ 16ನೇ ತಾರೀಕು ಸ್ನೇಹಿತರೆ. ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ ಹಾಗಾದ್ರೆ ಎಷ್ಟು ಜನ ಸದಸ್ಯರು ಒಳಗೊಂಡಿತ್ತಂದ್ರೆ 3 ಜನ ಸ್ನೇಹಿತರೆ. ಒಬ್ಬರು ಶಂಕರ್ ದಯಾಳ್ ಶರ್ಮಾ, ಇನ್ನೊಬ್ಬರು ಠಾಕೂರ್ ಫೂಲಾ ಸಿಂಗ್, ಇನ್ನೊಬ್ಬರು BK ವರ್ಮಾ ಎಂಬ 3 ಜನ ಸದಸ್ಯರಿಂದ ಕೂಡಿದಂಥ ಒಂದು ಸಮಿತಿ ಒಂದು ಯಾವುದಪ್ಪ ಅಂದರೆ ಬಲವಂತರಾವ್ ಮೆಹ್ತಾ ಸಮಿತಿ. ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ 3 ಸದಸ್ಯರಿಂದ ಕೂಡಿದರೆ ಈ ಬಲವಂತರಾವ್ ಮೆಹ್ತಾ ಸಮಿತಿ ತನ್ನ ವರದಿಯನ್ನು ಕೊಟ್ಟದ್ದು ಯಾವಾಗ ಅಂತ ಕೇಳ್ತಾರೆ. 1957 ನವೆಂಬರ್ 24ನೇ ತಾರೀಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಬಲವಂತರಾವ್ ಮೆಹ್ತಾ ಸಮಿತಿ ರಚನೆಯಾಗಿದ್ದು 1957 ಜನವರಿ 16. ಹಾಗಾದರೆ ಎಷ್ಟು ಜನ ಸದಸ್ಯರಂದರೆ 3 ಜನ ಸದಸ್ಯರು. ಒಬ್ಬರು ಶಂಕರ್ ದಯಾಳ್ ಶರ್ಮಾ, ಒಬ್ಬರು ಠಾಕೂರ್ ಫೂಲಾ ಸಿಂಗ್, ಇನ್ನೊಬ್ಬರು BK ವರ್ಮಾ ಸ್ನೇಹಿತರೆ. ಹಾಗಾದ್ರೆ ಈ ಬಲವಂತರಾವ್ ಮೆಹ್ತಾ ಸಮಿತಿ ತನ್ನ ವರದಿಯನ್ನ ಒಂದು ಕೊಟ್ಟುದು ಎಷ್ಟರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಂತ ಕೇಳಿದ್ರೆ 1957 ನವೆಂಬರ್ 24. ಹಾಗಾದ್ರೆ ಈ ಒಂದು ವರದಿಯನ್ನು ಒಪ್ಪಿಕೊಂಡವರು ಯಾರು ಅಂತ ಕೇಳಿದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಯಾವ ಮಂಡಳಿ? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಇದರ ವರದಿಯನ್ನು ಒಪ್ಪಿಕೊಳ್ಳುತ್ತ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಬಲವಂತರಾವ್ ಮೆಹ್ತಾ ಸಮಿತಿಯ ವರದಿಯನ್ನು ಒಪ್ಪಿಕೊಳ್ಳುತ್ತಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಭಾರತದಲ್ಲಿ ಒಂದು ಬಲವಂತರಾವ್ ಮೆಹ್ತಾ ಸಮಿತಿ 1957 ಜನವರಿ 16ನೇ ತಾರೀಕು ರಚನೆ ಆಗುತ್ತಾ. ಹಾಗಾದರೆ ಭಾರತದಲ್ಲಿ ಈ ಬಲವಂತರಾವ್ ಮೆಹ್ತಾ ಸಮಿತಿಯಲ್ಲಿದ್ದ ಸದಸ್ಯರು ಯಾರು ಅಂತ ಕೇಳಿದ್ರೆ ಒಬ್ಬರು ಸ್ನೇಹಿತರೆ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ, ಇನ್ನೊಬ್ಬರು ಯಾರಂದ್ರೆ ಠಾಕೂರ್ ಫೂಲಾ ಸಿಂಗು, ಹಾಗಾದ್ರೆ ಇನ್ನೊಬ್ಬರು BK ವರ್ಮಾ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಬಲವಂತರಾವ್ ಮೆಹ್ತಾ ಸಮಿತಿ ತನ್ನ ವರದಿಯನ್ನ ಎಷ್ಟರಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ ಅಂತ ಕೇಳಿದ್ರೆ 1957 ನವೆಂಬರ್ 24ನೇ ತಾರೀಕು ಸ್ನೇಹಿತರೆ. ಹಾಗಾದ್ರೆ ಈ ಬಲವಂತರಾವ್ ಮೆಹ್ತಾ ಸಮಿತಿ ವರದಿಯನ್ನ ಒಪ್ಪಿಕೊಂಡವರು ಯಾರು ಅಂತ ಕೇಳ್ತಾರೆ. ಬಲವಂತರಾವ್ ಮೆಹ್ತಾ ಸಮಿತಿ ವರದಿಯನ್ನು ಒಪ್ಪಿಕೊಂಡವರು ಯಾರು ಅಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ ವರದಿಯಲ್ಲಿ ಏನಿತ್ತು ಅಂತ ವಿಷಯಗಳು ಏನಿದ್ದು ಅಂತ ನೋಡಿಕೊಂಡು ಹೋಗೋಣ. ಬಲವಂತರಾವ್ ಮೆಹ್ತಾ ಸಮಿತಿಯಲ್ಲಿ ಏನೇನು ವಿಷಯಗಳು ಒಳಗೊಂಡದು ಅಂತ ಕೇಳಿದ್ರೆ ಈ ಬಲವಂತರಾವ್ ಮೆಹ್ತಾ ಸಮಿತಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಆಗಿತ್ತು ಸ್ನೇಹಿತರೆ. ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟು ಪ್ರಶ್ನೆ ಕೇಳಾರ ಸ್ನೇಹಿತರೆ. ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಒಳಗೊಂಡಂತೆ ಪಂಚಾಯಿತಿ ವರದಿಯನ್ನು ಕೊಟ್ಟದ್ದು ಯಾವುದಂದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ. ಬಲವಂತ್ ರಾಯ್ ಮೆಹ್ತಾ ಸಮಿತಿ ಏನಂತ ವರದಿ ಕೊಡುತ್ತಂದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ, ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ. ಓಕೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಆಗಿರಬೇಕಂತೇಳಿ ಒಂದು ಉಲ್ಲೇಖ ನೀಡಿದಂಥ ಸಮಿತಿ ಬಲವಂತರಾವ್ ಮೆಹ್ತಾ ಸಮಿತಿ ಸ್ನೇಹಿತರೆ. ಹಾಗಾದರೆ ಬಲವಂತರಾವ್ ಮೆಹ್ತಾ ಸಮಿತಿ 87 ರಚನೆ 1957 ರಚನೆ ಆದರೆ ಹಾಗಾದ್ರೆ 1957 ನವೆಂಬರ್ 24ರ ವರದಿ ಕೊಟ್ಟರೆ ಇದನ್ನು ಒಪ್ಪಿಕೊಂಡು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಎಷ್ಟರಲ್ಲಿ ಒಪ್ಪಿಕೊಳ್ಳುತ್ತಂದ್ರೆ 1958ರಲ್ಲಿ ಸ್ನೇಹಿತರೆ. ಆದರೆ ಬಲವಂತರಾವ್ ಮೆಹ್ತಾ ಸಮಿತಿ ಏನೇನು ಶಿಫಾರಸು ಕೊಟ್ಟುತ್ತಂತ ಕೇಳಿದ್ರೆ ಇದು ಏನಪ್ಪ ಅಂದರೆ ಭಾರತದಲ್ಲಿ 3 ಟ್ರಯಲ್ ಪಂಚಾಯತ್ ಇರಬೇಕಂತ ಹೇಳುತ್ತಾ ಸ್ನೇಹಿತರೆ. ಎಷ್ಟು ಟ್ರಯಲ್ ಪಂಚಾಯತ್? 3 ಟ್ರಯಲ್ ಪಂಚಾಯತ್ ಭಾರತಕ್ಕೆ ಅವಶ್ಯಕತೆ ಅಂತ ಹೇಳುತ್ತಾ. ಆ 3 ಟ್ರಯಲ್ ಪಂಚಾಯತಿಯಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಇರಬೇಕು. ಅದರಂತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬ್ಲಾಕ್ ಮಟ್ಟದಲ್ಲಿ ಅಂದ್ರೆ ಯಾವುದು ಇವತ್ತು ತಾಲೂಕು ಐತಲ್ಲ, ಹಾಗಾದ್ರೆ ಬ್ಲಾಕ್ ಮಟ್ಟದಲ್ಲಿ ಹಾಗಾದ್ರೆ ಪಂಚಾಯತ್ ಸಮಿತಿ, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ, ಬ್ಲಾಕ್ ಮಟ್ಟದಲ್ಲಿ ಯಾವ ಸಮಿತಿ? ಯಾವುದು? ಪಂಚಾಯತ್ ಸಮಿತಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಯಾವುದು? ಜಿಲ್ಲಾ ಪಂಚಾಯತ್ ಇರಬೇಕೆಂದು ಉಲ್ಲೇಖ ನೀಡಿದಂಥ ಪಂಚಾಯತ್ ಬಲವಂತರಾವ್ ಮೆಹ್ತಾ ಸಮಿತಿ ಸ್ನೇಹಿತರೆ. ಈ ಬಲವಂತರಾವ್ ಮೆಹ್ತಾ ಸಮಿತಿ ಭಾರತದಲ್ಲಿ ಪಂಚಾಯಿತಿಯನ್ನ ಒಂದು ವಿಕೇಂದ್ರೀಕರಣ ಅಂದ್ರೆ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಅಂತ ಹೇಳುತ್ತಾ. ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ 3 ಟ್ರಯಲ್ ಪಂಚಾಯತ್ ಅಥವಾ 3 ಆಯಾಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಾ. ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ. ಇವತ್ತು ಬ್ಲಾಕ್ ಮಟ್ಟದಲ್ಲಿರುವ ಪಂಚಾಯತ್ ಸಮಿತಿಯನ್ನು ತಾಲೂಕು ಪಂಚಾಯತ್ ಎಂದು ಕರಿತೀವಿ. ಹಾಗಾದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಇರಬೇಕಂತ ಹೇಳುತ್ತಾ. ಅವರ ಗ್ರಾಮ ಪಂಚಾಯತಿಗೆ ನೇರ ಚುನಾವಣೆ, ಯಾವ ಚುನಾವಣೆ? ನೇರ ಚುನಾವಣೆ ನಡೆಸಬೇಕು. ಯಾವ ಚುನಾವಣೆ ನಡೆಸಬೇಕು? ಗ್ರಾಮ ಪಂಚಾಯತಿಗೆ ನೇರ ಚುನಾವಣೆ. ಅದರಂತೆ ನೆಕ್ಸ್ಟ್ ಬನ್ನಿ ಅಂದ್ರೆ ಒಂದು ಜಿಲ್ಲಾ ಪಂಚಾಯತ್ ಮತ್ತು ಬ್ಲಾಕ್ ಪಂಚಾಯತಿ ಚುನಾವಣೆ
ಪರೋಕ್ಷ ಚುನಾವಣೆ. ಯಾವ ಚುನಾವಣೆ? ಪರೋಕ್ಷ ಚುನಾವಣೆ. ಗೊತ್ತಿಡ್ಕೊಳ್ಳಿ. ಅದರ ಜಿಲ್ಲಾ ಪಂಚಾಯಿತಿಯನ್ನ ಯಾರು ಕಾರ್ಯನಿರ್ವಹಿಸಬೇಕಂತ ಕೇಳಿದ್ರೆ ಇದ್ರ ಹೇಳುತ್ತಾ ಜಿಲ್ಲಾ ಅಧಿಕಾರಿ. ಯಾವ ಅಧಿಕಾರಿ? ಜಿಲ್ಲಾ ಅಧಿಕಾರಿ ಇದನ್ನು ಕಾರ್ಯನಿರ್ವಹಿಸಬೇಕಂದ್ರೆ DC. ಹಾಗಾದ್ರೆ ಜಿಲ್ಲಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿಯನ್ನ ಕಾರ್ಯನಿರ್ವಹಿಸಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಯಾವುದಂದ್ರೆ ಬಲವಂತ ರಾಯ್ ಮೆಹ್ತಾ ಸಮಿತಿ ಸಂಹಿತಾ ರೈಟ್. ಹಾಗಾದ್ರೆ ಬಲವಂತ ರಾಯ್ ಮೆಹ್ತಾರವರು 1957 ರಚನೆ ಆಯಿತು. ಹಾಗಾದ್ರೆ 1957 ಜನವರಿ 16ನೇ ತಾರೀಕು ರಚನೆ ಆದರೆ 1957 ನವೆಂಬರ್ 24ನೇ ತಾರೀಕಿನ ತನ್ನ ವರದಿ ಕೊಡುತ್ತಾ ಆ ವರದಿಯಲ್ಲಿ ಏನಿತ್ತಂದ್ರೆ ಪ್ರಜಾಪ್ರಭುತ್ವದ ಒಂದು ಪಂಚಾಯಿತಿಯಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ. ಹಾಗಾದ್ರೆ ಪಂಚಾಯಿತಿಯಲ್ಲಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣದಲ್ಲಿ 3 ಆಯಾಮಗಳ ಪಂಚಾಯಿತಿ ಬಗ್ಗೆ ತಿಳಿಸುತ್ತಾ ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ, ಅದರ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್. ಅದರ ಗ್ರಾಮ ಪಂಚಾಯತಿ ಚುನಾವಣೆ ಹೆಂಗ್ ನಡಿಬೇಕಂತ ಹೇಳತ್ತಂದ್ರೆ ನೇರ ಚುನಾವಣೆ. ಆದರೆ ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತಿ ಸಮಿತಿ ಚುನಾವಣೆ ಪರೋಕ್ಷ ಚುನಾವಣೆ ಆಗಬೇಕು. ಹಾಗಾದ್ರೆ ಜಿಲ್ಲಾ ಪಂಚಾಯತಿನ ಯಾರು ಕಾರ್ಯನಿರ್ವಹಿಸಬೇಕಂದ್ರೆ ಜಿಲ್ಲಾ ಅಧಿಕಾರಿ ಕಾರ್ಯನಿರ್ವಹಿಸಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಯಾವುದಂತ ಕೇಳಿದ್ರೆ ಬಲವಂತ ರಾಯ್ ಮೆಹ್ತಾ ಸಮಿತಿ ಸಂಹಿತಾ ರೈಟ್. ಓಕೆ, ಬಲವಂತ ರಾಯ್ ಮೆಹ್ತಾ ಸಮಿತಿ ಬಗ್ಗೆ ಕೇಳಿಕೊಂಡ್ರೆ ಏನೇ ಕೇಳಿದ್ರು ಆನ್ಸರ್ ಮಾಡಿ. ಮತ್ತೆ ಬರೋಣ ಬಲವಂತ ರಾಯ್ ಮೆಹ್ತಾ ಸಮಿತಿ ಏನೇನು ಒಳಗೊಂಡಿತ್ತು. ಹಾಗಾದ್ರೆ ಏನೇನು ಒಳಗೊಂಡಿತ್ತು ಬಲವಂತ ಮೆಹ್ತಾ ಸಮಿತಿ ಅಂದ್ರೆ ನೆಕ್ಸ್ಟ್ ಬರೋಣ. ಈ ಬಲವಂತ ರಾಯ್ ಮೆಹ್ತಾ ಸಮಿತಿಯಲ್ಲಿ ಒಂದು ವಿಶೇಷವಾಗಿ ಬರೋಣ. ಮತ್ತೇನು ಒಳಗೊಂಡಿತ್ತು ಅಂದ್ರೆ ಈ ಬಲವಂತ ರಾಯ್ ಮೆಹ್ತಾ ಸಮಿತಿ ಒಂದೇನಪ್ಪ ಅಂದ್ರೆ ಭಾರತದಲ್ಲಿ ಒಂದೇನಪ್ಪ ಅಂದ್ರೆ ಇದು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಅಂತ ಕರೀತಾರ. ಈ ಬಲವಂತ ರಾಯ್ ಮೆಹ್ತಾನನ್ನು ಭಾರತದಲ್ಲಿ ಏನೆಂದು ಕರೀತೀವಿ ಅಂತ ಕೇಳಿದ್ರೆ ಬಲವಂತ ರಾಯ್ ಮೆಹ್ತಾನನ್ನು ಭಾರತದಲ್ಲಿ ಪಂಚಾಯತ್ ರಾಜ್ ಪಿತಾಮಹನೆಂದು ಕರೆಯುತ್ತೇವೆ. ಭಾರತದಲ್ಲಿ ಯಾರನ್ನ ಪಂಚಾಯತ್ ರಾಜ್ ಪಿತಾಮಹನೆಂದು ಕರೆಯಲಾಗುತ್ತೆ ಅಂದ್ರೆ ಬಲವಂತ ರಾಯ್ ಮೆಹ್ತಾನನ್ನ ಸಂಹಿತಾ ರೈಟ್. ಹಾಗಾದ್ರೆ ಈ ಬಲವಂತ ರಾಯ್ ಮೆಹ್ತಾ ಸಮಿತಿ ಆಧಾರದ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಯಾವುದನ್ನು ಕೇಳಿದ್ರೆ ರಾಜಸ್ಥಾನ್. ಯಾವುದು? ರಾಜಸ್ಥಾನ್. ಯಾವಾಗಂತ ಕೇಳಿದ್ರೆ 1959 ಅಕ್ಟೋಬರ್ 2ನೇ ತಾರೀಕಿನಂದು ಸಂಹಿತಾ ರೈಟ್. 1959 ಅಕ್ಟೋಬರ್ 2ನೇ ತಾರೀಕಿನಂದು ರಾಜಸ್ಥಾನದ ಯಾವ ಜಿಲ್ಲೆ ಅಂತ ಕೇಳಿದ್ರೆ ನಾಗೂರ್ ಜಿಲ್ಲೆ. ಯಾವ ಜಿಲ್ಲೆ? ನಾಗೂರ್ ಜಿಲ್ಲೆ. ಹಾಗಾದ್ರೆ ಈ ಒಂದು ಬಲವಂತ ರಾಯ್ ಮೆಹ್ತಾ ಸಮಿತಿ ಆಧಾರ ಮೇಲೆ 3 ಆಯಾಮಗಳ ಪಂಚಾಯಿತಿಯನ್ನ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ರಾಜಸ್ಥಾನ 1959 ಅಕ್ಟೋಬರ್ 2ನೇ ತಾರೀಕು. ಹಾಗಾದ್ರೆ ಯಾವ ಜಿಲ್ಲೆ ಅಂತ ಕೇಳಿದ್ರೆ ನಾಗೂರ್ ಜಿಲ್ಲೆ. ಯಾವ ಜಿಲ್ಲೆ? ನಾಗೂರ್ ಜಿಲ್ಲೆ. ಇದನ್ನು ಉದ್ಘಾಟಿಸಿದಂತ ಆಗಿನ ಪ್ರಧಾನಿ ಯಾರು ಅಂತ ಕೇಳಿದ್ರೆ ನೆಹರು. ಆಗಿನ ಪ್ರಧಾನಿ ಯಾರು? ನೆಹರು. 1959 ಅಕ್ಟೋಬರ್ 2ನೇ ತಾರೀಕಿನಂದು ರಾಜಸ್ಥಾನ ನಾಗೂರ್ ಜಿಲ್ಲೆಯಲ್ಲಿ ಅದರ ಪಂಚಾಯತಿನ ಉದ್ಘಾಟಿಸಿದ ಭಾರತದ ಆಗಿನ ಪ್ರಧಾನಿ ಯಾರಾಗಿದ್ರು? ನೆಹರು. ಅದರಂತೆ ಆಗ ಭಾರತದ ರಾಷ್ಟ್ರಪತಿ ಯಾರಾದ್ರೂ ಆಗಿದ್ರು ಅಂತ ಕೇಳಿದ್ರೆ ರಾಜೇಂದ್ರ ಬಾಬು ಪ್ರಸಾದ್. ರಾಜೇಂದ್ರ ಬಾಬು ಪ್ರಸಾದ್ ರವರು ಆಗಿನ ರಾಷ್ಟ್ರಪತಿ. ಇವರು ಯಾರು? ರಾಷ್ಟ್ರಪತಿ ಸಂಹಿತಾ. ರಾಷ್ಟ್ರಪತಿ. ಆಗಿನ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಆಗಿನ ಪ್ರಧಾನಿ ಯಾರು? ನೆಹರು. ಆಗಿನ ಪ್ರಧಾನಿ ನೆಹರು. ರಾಷ್ಟ್ರಪತಿ ಅಂತ ಕೇಳಿದ್ರೆ ಯಾರಾಗಿದ್ರು? ರಾಜೇಂದ್ರ ಬಾಬು ಪ್ರಸಾದ್. ಓಕೆ ಸಂಹಿತಾರೆ. ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಬಲವಂತ ರಾಯ್ ಮೆಹ್ತಾ ಸಮಿತಿ ಎಷ್ಟು ಟ್ರಯಲ್ ಪಂಚಾಯತಿ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ರೆ 3 ಟ್ರಯಲ್ ಪಂಚಾಯತ್. ಎಷ್ಟು ಆಯಾಮಗಳು? 3 ಆಯಾಮಗಳು. ಓಕೆ ಸಂಹಿತಾರೆ. ಬಲವಂತ ರಾಯ್ ಮೆಹ್ತಾ ಸಮಿತಿ ಅದರ ಮೇಲೆ 3 ಟ್ರಯಲ್ ಪಂಚಾಯತ್ ಇದ್ದರೆ ಗ್ರಾಮ ಪಂಚಾಯತಿ ಎಂಥ ಚುನಾವಣೆ ಇರಬೇಕಂತ ಹೇಳುತ್ತಾ ನೇರ ಚುನಾವಣೆ. 3 ಟ್ರಯಲ್ ಗೊತ್ತಿದೆಯಲ್ವಾ? ನಿಮಗೆ ತೋರಿಸಿದ್ದೀನಿ, ನೋಡಿಕೊಂಬಿಡಿ. ಇದು ಗ್ರಾಮ ಪಂಚಾಯತ್, ಇದು ಪಂಚಾಯತ್ ಸಮಿತಿ. ಯಾವ ಸಮಿತಿ? ಪಂಚಾಯತ್ ಸಮಿತಿ. ಇದು ಯಾವುದು? ಜಿಲ್ಲಾ ಪಂಚಾಯತ್. ಆಗಾರ ಇಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತ್ ಸಮಿತಿ ಚುನಾವಣೆ ಹೆಂಗಿರಬೇಕು? ಪರೋಕ್ಷ. ಜಿಲ್ಲಾ ಪಂಚಾಯತಿ ಒಂದು ಕಾರ್ಯ ಯಾರು ನಿರ್ವಹಿಸಬೇಕು? ಜಿಲ್ಲಾ ಅಧಿಕಾರಿ. ಆದರೆ ಗ್ರಾಮ ಪಂಚಾಯತಿ ಚುನಾವಣೆ ನೇರ ಚುನಾವಣೆ ಇರಬೇಕು. ಓಕೆ ಸಂಹಿತಾರೆ. ಅದರ 3 ಟ್ರಯಲ್ ಪಂಚಾಯತ್. ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಇಲ್ಲಿ ಮತ್ತೆ ಹೇಳ್ತಾರೆ ಈ ಬಲವಂತ ರಾಯ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಯಾವುದು ಅಂತ ಕೇಳ್ತಾರೆ? ರಾಜಸ್ಥಾನ್. ರಾಜಸ್ಥಾನದ ಒಂದು ಯಾವ ಜಿಲ್ಲೆ ಅಂತ ಕೇಳಿದ್ರೆ ನಾಗೂರ್ ಜಿಲ್ಲೆ. ಹಾಗಾದ್ರೆ ಎಷ್ಟರಲ್ಲಿ ಅಂತ ಕೇಳಿದ್ರೆ 1959 ಅಕ್ಟೋಬರ್ 2ನೇ ತಾರೀಕಿನಂದು ಸಂಹಿತಾ ರೈಟ್. ಇದನ್ನು ಉದ್ಘಾಟಿಸಿದಂತ ಆಗಿನ ಭಾರತದ ಪ್ರಧಾನಿ ಯಾರಂತ ಕೇಳಿದ್ರೆ ಯಾರಾಗಿದ್ರು? ಆಗಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಇದನ್ನು ಉದ್ಘಾಟಿಸಿದ್ರು ಸಂಹಿತಾ ರೈಟ್. ಹಾಗೆ ಇದ್ದ ಭಾರತದ ರಾಷ್ಟ್ರಪತಿ ಯಾರನ್ನ ಕೇಳಿದ್ರೆ ಯಾರು? ರಾಜೇಂದ್ರ ಬಾಬು ಪ್ರಸಾದ್ ಆಗಿದ್ದಂತ ಭಾರತದ ರಾಷ್ಟ್ರಪತಿ. ಓಕೆ ಸಂಹಿತಾರೆ. ಬಲವಂತ ರಾಯ್ ಮೆಹ್ತಾ ಸಮಿತಿ ಮತ್ತೊಂದು ಬರ್ತೇನೆ. ಬಲವಂತ ರಾಯ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ 2ನೇ ರಾಜ್ಯ ಯಾವುದನ್ನು ಕೇಳ್ತಾನೆ? 2ನೇ ರಾಜ್ಯ. ಪ್ರಥಮ ರಾಜ್ಯ ಯಾವುದನ್ನು ಕೇಳಿದ್ರೆ ರಾಜಸ್ಥಾನ. ಪ್ರಥಮ ರಾಜ್ಯ ರಾಜಸ್ಥಾನ. 2ನೇ ರಾಜ್ಯ ಯಾವುದಂದ್ರೆ ಆಂಧ್ರ ಪ್ರದೇಶ. ಯಾವ ಪ್ರದೇಶ? ಆಂಧ್ರ
ಪ್ರದೇಶ್, ಆಂಧ್ರ ಪ್ರದೇಶ್. ಹಾಗಾದ್ರೆ ನೀವೆಲ್ಲ ನೋಡ್ಕೊಂಡು ಹೋಗ್ತೀರಿ ಆಂಧ್ರ ಪ್ರದೇಶ್ ಅಂತೇಳಿ. ಹಾಗಾದ್ರೆ ಅವನು ಪ್ರಶ್ನೆ ಮಾಡ್ತಾನೆ, ಆಂಧ್ರ ಪ್ರದೇಶದ ಯಾವ ಸ್ಥಳ ಅಂತ ಕೇಳ್ತಾನೆ. ಆಂಧ್ರ ಪ್ರದೇಶದ ಹೈದರಾಬಾದ್ ನಗರಿನ, ಆಂಧ್ರ ಪ್ರದೇಶದ ಹೈದರಾಬಾದ್ ನಗರಿನ ಒಂದು ಗ್ರಾಮ ಬರುತ್ತಾ ಸ್ಯಾದ್ ನಗರ್. ಯಾವ ನಗರ? ಸ್ಯಾದ್ ನಗರ್. ಓಕೆ. ಭಾರತದಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿ ಅದರ ಮೇಲೆ ಪಂಚಾಯತ್ನ ಅಳವಡಿಸಿಕೊಂಡಂಥ ಪ್ರಥಮ ರಾಜ್ಯ ಯಾವುದಂತ ಕೇಳಿದ್ರೆ ಯಾವುದು? ರಾಜಸ್ಥಾನ್. ಆದರೆ ಎರಡನೇ ರಾಜ್ಯ ಯಾವುದಂತ ಕೇಳಿದ್ರೆ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದ ಹೈದರಾಬಾದ್ ನಗರಿನ ಸ್ಯಾದ್ ನಗರ ಸ್ನೇಹಿತರೆ, ಅದು ಸಹಿತ 1959ರಲ್ಲಿ ಅಳವಡಿಸಿಕೊಳ್ಳುತ್ತೆ. ಅದರಂತೆ ನೆಕ್ಸ್ಟ್ ಕರ್ನಾಟಕ ಯಾವಾಗ ಅಳವಡಿಸಿಕೊಳ್ಳುತ್ತೆ ಅಂತ ಕೇಳಿದ್ರೆ 1959ರಲ್ಲಿ. ಕರ್ನಾಟಕ 1959ರಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿ ಅದರ ಮೇಲೆ ಪಂಚಾಯಿತಿಯನ್ನು ನಮ್ಮ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟು ಅಂದರೆ 1902ರಲ್ಲಿ ರಚನೆಯಾದಂಥ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟು 1959ರಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿ ಅದರ ಮೇಲೆ ಪಂಚಾಯಿತಿಯನ್ನು ಅಂಗೀಕರಿಸಿ ಅದರ ಕರ್ನಾಟಕ ಎಷ್ಟರಲ್ಲಿ ಜಾರಿಗೆ ತಂತಂತ ಕೇಳಿದ್ರೆ 1960. ವೆರಿ ಇಂಪಾರ್ಟೆಂಟು. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ PDO ಎಕ್ಸಾಮಿಗೆ ಕೇಳಾರ. ಏನು ಕೇಳಾರ ಅಂದರೆ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟು ಬಲವಂತರಾವ್ ಮೆಹ್ತಾ ಸಮಿತಿಯನ್ನು ಅಂಗೀಕರಿಸಿ ಅದರ ಮೈಸೂರು ಪ್ರಾಂತದಲ್ಲಿ ಈ ಬಲವಂತರಾವ್ ಮೆಹ್ತಾ ಸಮಿತಿಯನ್ನು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಾರ. 1960ರಲ್ಲಿ ಇದನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ಸ್ನೇಹಿತರೆ, ನಮಗೆ ಬಲವಂತರಾವ್ ಮೆಹ್ತಾ ಮತ್ತೊಂದು ವಿಶೇಷ ಬರೋಣ. ಈ ಬಲವಂತರಾವ್ ಮೆಹ್ತಾ ಒಂದು ಜನಿಸಿದ್ದು ಯಾವಾಗ ಅಂತ ಕೇಳಿದ್ರೆ ಬಲವಂತರಾವ್ ಮೆಹ್ತಾ ಜನಿಸಿದ್ದು ಫೆಬ್ರವರಿ 19. ಯಾವಾಗ? ಫೆಬ್ರವರಿ 19ರಂದು ಜನಿಸಿದ. ಆ ಬಲವಂತರಾವ್ ಮೆಹ್ತಾ ಫೆಬ್ರವರಿ 19ರಂದು ಜನಿಸಿದ ಕಾರಣಕ್ಕೋಸ್ಕರ ಆ ಒಂದು ರಾಜ್ಯ ಅದರ ಅವತ್ತಿನ ಜನ್ಮದಿನದ ನೆನಪಿಗೋಸ್ಕರ ಆ ರಾಜ್ಯ ಏನು ಮಾಡುತ್ತೆ ಅಂದರೆ ಫೆಬ್ರವರಿ 19ಅನ್ನು ಪಂಚಾಯತ್ ರಾಜ್ ದಿನ ಎಂದು ಆಚರಿಸುತ್ತದೆ. ಯಾವ ರಾಜ್ಯ ಬಲವಂತರಾವ್ ಮೆಹ್ತಾ ಒಂದು ಜನ್ಮದ ನೆನಪಿಗೋಸ್ಕರ ಫೆಬ್ರವರಿ 19ಅನ್ನು ಪಂಚಾಯತ್ ರಾಜ್ ದಿನ ಎಂದು ಯಾವ ರಾಜ್ಯ ಆಚರಿಸ್ತೈತೆ ಅಂದರೆ ಕೇರಳ. ಯಾವ ರಾಜ್ಯ? ಕೇರಳ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಏನೇ ಪ್ರಶ್ನೆಗಳು ಕೇಳಿದ್ರೆ ಆನ್ಸರ್ ಮಾಡಿಕೊಳ್ಳಿ. ಬಲವಂತರಾವ್ ಮೆಹ್ತಾ ಸಮಿತಿ ರಚನೆಯಾಗಿದ್ದು 1957ರಲ್ಲಿ. ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ ತನ್ನ ವರದಿ ಕೊಟ್ಟದ್ದು ನಾನು ಹೇಳಿದ್ದೀನಿ. ಯಾವಾಗ ವರದಿ ಕೊಡುತ್ತೆ ಅಂತೇಳಿ. ಈ ಬಲವಂತರಾವ್ ಮೆಹ್ತಾ ಸಮಿತಿ ವರದಿಯನ್ನು ಒಪ್ಪಿಕೊಂಡವರು ಯಾರು ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಹಾಗಾದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ ಹಾಗಾದ್ರೆ ಎಷ್ಟು ಆಯಂ ಅಥವಾ ಎಷ್ಟು ಟ್ರಯಲ್ ಪಂಚಾಯತ್ ಪರಿಚಯಿಸೈತಿ ಅಂದರೆ 3 ಟ್ರಯಲ್ ಪಂಚಾಯತ್, ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್. ನೆಕ್ಸ್ಟು ಅದರ ತಾಲೂಕು ಅಂದರೆ ಮಧ್ಯಂತರ ಭಾಗದಲ್ಲಿ ಬ್ಲಾಕ್ ಪಂಚಾಯತ್ ಅಥವಾ ಪಂಚಾಯತ್ ಸಮಿತಿ. ಹಾಗಾದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್. ಈ ಜಿಲ್ಲಾ ಪಂಚಾಯತ್ ಮತ್ತು ಈ ಒಂದೇನಪ್ಪ ಅಂದರೆ ಬ್ಲಾಕ್ ಪಂಚಾಯತ್ಗೆ ಚುನಾವಣೆ ಹೆಂಗಿರಬೇಕು? ಪರೋಕ್ಷ ಚುನಾವಣೆ. ಗ್ರಾಮ ಮಟ್ಟಕ್ಕೆ ನೇರ ಚುನಾವಣೆ ಸ್ನೇಹಿತರೆ. ಈ ಬಲವಂತರಾವ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಇದನ್ನು ಒಪ್ಪಿಕೊಂಡ ಪ್ರಥಮ ರಾಜ್ಯ ಯಾವುದಂದರೆ ರಾಜಸ್ಥಾನ್. 1959 ಅಕ್ಟೋಬರ್ 2ನೇ ತಾರೀಕಿನಂದು. ಆಗ ಭಾರತದ ಪ್ರಧಾನಿ ಯಾರಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಆಗಿನ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಯಾರಂತ ಕೇಳಿದ್ರೆ ಶಂಕರ ದಯಾಳ್ ಶರ್ಮಾ ಸ್ನೇಹಿತರೆ. ಅವರ ಬಲವಂತರಾವ್ ಮೆಹ್ತಾ ಸಮಿತಿ ಅದರ ಮೇಲೆ ಅಳವಡಿಸಿಕೊಂಡ ಎರಡನೇ ರಾಜ್ಯ ಯಾವುದಂತ ಕೇಳಿದರೆ ಆಂಧ್ರ ಪ್ರದೇಶ ಸ್ನೇಹಿತರೆ. ಅದರ ಆಂಧ್ರ ಪ್ರದೇಶದ ಹೈದರಾಬಾದ್ ನಗರದ ಒಂದು ಸ್ಯಾದ್ ನಗರ್ ಕೊಟ್ಟಿದೆ ನೋಡಿ, ಸ್ಯಾದ್ ನಗರ್. ಇದು ಅಳವಡಿಸಿಕೊಂಡಂತ ಎರಡನೇ ರಾಜ್ಯ ಸ್ನೇಹಿತರೆ. ಅದರಂತೆ ಕರ್ನಾಟಕ ರಾಜ್ಯ ಸಹಿತ 1959ರಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯಿತಿಯನ್ನ ಏನಪ್ಪ ಅಂದ್ರೆ ನಮ್ಮ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಅಂಗೀಕರಿಸಿ 1960ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ನೆಲ್ಲ ಕೇಳಿದಾರ. ಏನು ಕೇಳ್ಯಾರ ಅಂದ್ರೆ ಒಂದು ಮೈಸೂರು ಪ್ರಾಂತದಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಬಲವಂತರಾವ್ ಮೆಹ್ತಾ ಸಮಿತಿಯನ್ನು ಅಂಗೀಕರಿಸಿ ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ನಮ್ಮ ಪ್ರಶ್ನೆ ಇದೆ. ಓಪನ್ ಮಾಡಿಕೊಂಡು ಚೆಕ್ ಮಾಡಿ. 1960ರಲ್ಲಿ ಸ್ನೇಹಿತರೆ. ಸ್ನೇಹಿತರೆ, ಇದು ಬಲವಂತರಾವ್ ಮೆಹ್ತಾ ಸಮಿತಿ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಹೋಗೋಣ, ತಡ ಮಾಡೋದು ಬೇಡ. ಯಾವುದಂದ್ರೆ ಯಾವುದಪ್ಪ ಅಂದ್ರೆ ಇಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿ ನಂತರ ಮತ್ತೊಂದು ಸಮಿತಿ ರಚನೆ ಆಗುತ್ತಾ. ಆ ಸಮಿತಿ ಯಾವುದಂತ ಕೇಳಿದ್ರೆ ಎರಡನೇ ಸಮಿತಿ ಯಾವುದು? ಸಂತಾನಮ ಸಮಿತಿ. ಸಂತಾನಮ ಸಮಿತಿ.
ಕೆ ಸಂತಾನಂ ಅಂತಾರೆ. ಇದಕ್ಕೆ ಏನಂತಾರ? ಕೆ ಸಂತಾನಂ. ಓಕೆ, ಹಾಗಾದರೆ ಸಂತಾನಮ ಸಮಿತಿ ರಚನೆಯಾಗಿದೆ ಎಷ್ಟು ಅಂತ ಕೇಳಿದ್ರೆ 1963ರಲ್ಲಿ. ಓಕೆ, ಇದು ಬಹಳ ಸಲ ಕ್ವಶನ್ ಇದೆ. PDF ನಿಮ್ಮ ಕ್ವಶನ್ ಪೇಪರ್ ಇದ್ದರೆ ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಕೇಳಿಕೊಂಡಾರ ಸಂತಾನಮ ಸಮಿತಿ ಸಂಹಿತಾರೆ. ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ. ಪ್ರತಿಯೊಂದು PDF ಏನು ಮತ್ತು ಕಾರ್ಯದರ್ಶಿ ಅಂದರೆ ಪಂಚಾಯತ್ ಎಕ್ಸಾಮ್ ಇದೆಯಲ್ಲ, ಈ ಸಂತಾನಮ ಸಮಿತಿ ಬಗ್ಗೆ ಕೇಳ್ಯಾರ. ಏನು ಕೇಳ್ಕೊಳ್ತಾನ ಬನ್ನಿ ನೋಡೋಣ. ಹಾಗಾದರೆ ಕೆ ಸಂತಾನಮ ಸಮಿತಿ 1963ರ ರಚನೆ. ಹಾಗಾದರೆ ಈ ಸಮಿತಿಯನ್ನು ರಚಿಸಿದಂಥ ಪ್ರಧಾನಿ ಯಾರಂತ ಕೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವ ಶಾಸ್ತ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಧಾನಿ ಯಾರಾಗಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ ಸ್ನೇಹಿತರೆ, ಹಾಗಾದರೆ ಭಾರತದಲ್ಲಿ ಸಂತಾನಂ ಸಮಿತಿ 1963 ರಚನೆ ಆಯಿತು. ಇದನ್ನು ರಚಿಸಿದಂಥ ಭಾರತದ ಪ್ರಧಾನಿ ಯಾರಂತ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದನ್ನು ರಚಿಸುತ್ತಾರೆ ಸ್ನೇಹಿತರೆ. ಆದರೆ ಸಂತಾನಂ ಸಮಿತಿ ಮುಖ್ಯವಾದ ಉದ್ದೇಶ, ಅದರ ಸಂತಾನಂ ಕೆ ಸಂತಾನಂ ಸಂಪೂರ್ಣವಾದ ಹೆಸರು ಅಂತ ಕೇಳಿದರೆ ಕಸ್ತೂರಿ ರಂಗನ್. ಕಸ್ತೂರಿ ರಂಗನ್, ಕಸ್ತೂರಿ ರಂಗನ್ ಸಂತಾನಂ ಅಂತ ಅರ್ಥ, ಸಂಪೂರ್ಣವಾದ ಹೆಸರು. ಓಕೆ, ಹಾಗಾದರೆ ಕೆ ಸಂತಾನಂ ಸಮಿತಿ ಅಂದರೆ ಸಂಪೂರ್ಣವಾದ ಹೆಸರು ಕಸ್ತೂರಿ ರಂಗನ್ ಸಂತಾನಂ ಎಂದು ಕರೀತಾರೆ ಸ್ನೇಹಿತರೆ. ಹಾಗಾದರೆ ಈ ಒಂದೇನಪ್ಪ ಅಂದರೆ ಸಂತಾನಂ ಸಮಿತಿ ರಚನೆಯಾಗಿದ್ದು 1963ರಲ್ಲಿ. ಹಾಗಾದರೆ ಇದನ್ನು ರಚಿಸಿದಂಥ ಭಾರತದ ಪ್ರಧಾನಿ ಯಾರನ್ನ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತರೆ. ಹಾಗಾದ್ರೆ ಸಂತಾನಂ ಸಮಿತಿ ಏನಂತ ಹೇಳುತ್ತಂದ್ರೆ ಒಂದೇನಪ್ಪ ಅಂದರೆ ಮನೆ ತೆರಿಗೆ. ಯಾವ ತೆರಿಗೆ? ಮನೆ ತೆರಿಗೆ. ಯಾವ ತೆರಿಗೆ? ಮನೆ ತೆರಿಗೆ ಮತ್ತು ಭೂ ತೆರಿಗೆ ವಸೂಲಿ ಮಾಡಲು ಪಂಚಾಯತ್ ಅವಶ್ಯಕ. ಓಕೆ, ಇದೇ ನಮಗೆ ಪ್ರಶ್ನೆ ಕೇಳುತ್ತಾ. ಹಾಗಾದರೆ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಅದರ ಬಗ್ಗೆ ಉಲ್ಲೇಖ ನೀಡಿದಂಥ ಸಮಿತಿ ಯಾವುದನ್ನು ಕೇಳಿದರೆ ಸಂತಾನಂ ಸಮಿತಿ. ಒಂದು ಮನೆಗಳ ಮೇಲೆ ತೆರಿಗೆ, ನೆಕ್ಸ್ಟ್ ಭೂ ಕಂದಾಯವನ್ನು ವಸೂಲಿ ಮಾಡೋಕ್ಕೆ ಒಂದು ಏನಪ್ಪ ಪಂಚಾಯತಿಗೆ ಅಧಿಕಾರ ನೀಡಬೇಕೆಂದು ಉಲ್ಲೇಖಿಸಿದಂಥ ಸಮಿತಿ ಸಂತಾನಂ ಸಮಿತಿ. ಇದೇ ನಮಗೆ ಎಕ್ಸಾಮ್ ಕೇಳ್ತಾರ. ಒಂದು ಏನಪ್ಪ ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಬಗ್ಗೆ ಉಲ್ಲೇಖ ನೀಡಿದಂಥ ಭಾರತದ ಪ್ರಥಮ ಸಮಿತಿ ಯಾವುದನ್ನು ಕೇಳಿದರೆ ಸಂತಾನಂ ಸಮಿತಿ. ಎಷ್ಟರಲ್ಲಿ ರಚನೆ ಆಯ್ತು ಅಂದರೆ 1963ರಲ್ಲಿ ರಚನೆ ಮಾಡಿದಂಥ ಭಾರತದ ಪ್ರಧಾನಿ ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ಹಾಗಾದ್ರೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಸಂತಾನಂ ಸಮಿತಿಯನ್ನು ರಚನೆ ಮಾಡಿದ್ರ. ಹಾಗಾದ್ರೆ ಈ ಸಂತಾನಂ ಸಮಿತಿ ಸಂಪೂರ್ಣವಾದ ಹೆಸರು ಏನಂದ್ರೆ ಕಸ್ತೂರಿ ರಂಗನ್ ಸಂತಾನಂ ಎಂದರ್ಥ ಸಂಹಿತಾರೆ. ಹಾಗಾದ್ರೆ ಸಂತಾನಂ ಸಮಿತಿ ತನ್ನ ವರದಿಲಿ ಏನಂತ ಹೇಳುತ್ತಂದ್ರೆ ಒಂದು ಪಂಚಾಯಿತಿಗಳಿಗೆ ಒಂದು ಭೂ ಕಂದಾಯ ಮನೆಗಳ ತೆರಿಗೆಯನ್ನು ವಸೂಲಿ ಮಾಡಲು ಅಧಿಕಾರ ನೀಡಬೇಕೆಂದು ಉಲ್ಲೇಖಿಸಿದಂಥ ಭಾರತದ ಪ್ರಥಮ ಸಮಿತಿ ಸಂಹಿತಾರೆ. ಹಾಗಾದ್ರೆ ಟ್ಯಾಕ್ಸ್ ಕಲೆಕ್ಟ್ ಬಗ್ಗೆ ಉಲ್ಲೇಖ ನೀಡಿದ ಭಾರತದ ಪ್ರಥಮ ಸಮಿತಿ ಯಾವುದನ್ನು ಕೇಳಿದ್ರೆ ಸಂತಾನಂ ಸಮಿತಿ. ಓಕೆ, ನಮಗೆ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ಕೊಂಬಿಡಿ. ಸಂತಾನಂ ಸಮಿತಿ ಏನೇ ಪ್ರಶ್ನೆಗಳು ಕೇಳಿದ್ರೆ ಯಾವ ರಚನೆ ಆಯಿತು, ಪ್ರಧಾನಿ ಯಾರು, ಸಂಪೂರ್ಣವಾದ ಹೆಸರು ಏನು, ಯಾವುದರ ಬಗ್ಗೆ ಉಲ್ಲೇಖಿಸಿದೆ. ಎಸ್ ಸ್ನೇಹಿತರೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಬನ್ನಿ, ಮತ್ತೊಂದು ಸಮಿತಿ, ಮೂರನೇ ಸಮಿತಿ ಯಾವುದು? ಎಲ್ಲ ಗೊತ್ತಿದೆ, ಅಶೋಕ್ ಮೆಹ್ತಾ ಸಮಿತಿ. ಓಕೆ, ಎಷ್ಟರಲ್ಲಿ ರಚನೆ ಆಯಿತು ಅಶೋಕ್ ಮೆಹ್ತಾ ಸಮಿತಿ? 1900 ಕ್ರಿಸ್ತಶಕ 1977 ಡಿಸೆಂಬರ್ 12ನೇ ತಾರೀಕು ಸಂಹಿತಾರೆ. ಭಾರತದಲ್ಲಿ ಅಶೋಕ್ ಮೆಹ್ತಾ ಸಮಿತಿ ಎಷ್ಟರಲ್ಲಿ ರಚನೆ ಆಯ್ತು ಅಂದರೆ 1977 ಡಿಸೆಂಬರ್ 12ನೇ ತಾರೀಕಿನಂದು ರಚನೆಯಾದಂಥ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ನಮಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಹೋಗೋಣ. ಈಗ ಅಶೋಕ್ ಮೆಹ್ತಾ ಸಮಿತಿ, ಅದರ ಅಶೋಕ್ ಮೆಹ್ತಾ ಸಮಿತಿಯನ್ನು ರಚಿಸಿದಂಥ ಒಂದು ಪ್ರಧಾನಿ ಯಾರಂದರೆ ಜನತಾ ಸರ್ಕಾರ. ಆವಾಗ ಜನತಾ ಸರ್ಕಾರ 1977 ಡಿಸೆಂಬರ್ ತಿಂಗಳಿನಲ್ಲಿ ಭಾರತದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಜನತಾ ಸರ್ಕಾರದ ಪ್ರಧಾನಿ ಈ ಸಮಿತಿ ರಚನೆ ಮಾಡುತ್ತಾ. ಆ ಜನತಾ ಸರ್ಕಾರ ಪ್ರಧಾನಿ ಯಾರಂದರೆ ಅವರೇ ಮೊರಾರ್ಜಿ ದೇಸಾಯಿ. ಯಾವ ದೇಸಾಯಿ? ಮೊರಾರ್ಜಿ ದೇಸಾಯಿ ಸಂಹಿತಾರೆ. ಓಕೆ ಸಂಹಿತಾರೆ. ಭಾರತದಲ್ಲಿ ಅದರ ಅಶೋಕ್ ಮೆಹ್ತಾ ಸಮಿತಿಯನ್ನು ರಚಿಸಿದವರು ಯಾರಂದರೆ ಭಾರತದಲ್ಲಿ ಅದೇ 1977 ಡಿಸೆಂಬರ್ ತಿಂಗಳಿನಲ್ಲಿ ಭಾರತದಲ್ಲಿ ಅಧಿಕಾರಕ್ಕೆ ಬಂದಂಥ ಒಂದು ಸರ್ಕಾರ, ಜನತಾ ಸರ್ಕಾರದ ಪ್ರಧಾನಿ ಯಾರಂದರೆ ಮೊರಾರ್ಜಿ ದೇಸಾಯಿ. ಅಧಿಕಾರಕ್ಕೆ ಬಂದ ತಿಂಗಳಿನಲ್ಲೇ ಡಿಸೆಂಬರ್ 22 ಎಷ್ಟಪ್ಪ ಅಂದರೆ 12ನೇ ತಾರೀಕಿನಂದು ಸಂಹಿತಾರೆ 1977 ಡಿಸೆಂಬರ್ 12ನೇ ತಾರೀಕಿನಂದು ಭಾರತದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ ಪಂಚಾಯಿತಿಗೋಸ್ಕರ. ಆ ಸಮಿತಿ ಯಾವುದಂದ್ರೆ ಮೊರಾರ್ಜಿ ಯಾವುದಪ್ಪ ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಸಂಹಿತಾರೆ. ಹಾಗಾದ್ರೆ
ಅಶೋಕ್ ಮೆಹ್ತಾ ಸಮಿತಿ 1977 ಡಿಸೆಂಬರ್ 12ನೇ ತಾರೀಕು ರಚನೆ ಆದರೆ ಈ ಅಶೋಕ್ ಮೆಹ್ತಾ ಸಮಿತಿ ತನ್ನ ವರದಿ ಕೊಟ್ಟದ್ದು ಕೇಂದ್ರ ಸರ್ಕಾರಕ್ಕೆ 1978 ಯಾವಾಗ ಅಂತ ಕೇಳಿದ್ರೆ ಆಗಸ್ಟ್ ತಿಂಗಳಿನಲ್ಲಿ. ಯಾವ ತಿಂಗಳಿನಲ್ಲಿ? ಆಗಸ್ಟ್ ತಿಂಗಳಿನಲ್ಲಿ ಅಶೋಕ್ ಮೆಹ್ತಾ ಸಮಿತಿ ತನ್ನ ವರದಿ ಕೊಡುತ್ತಾ. ಹಾಗಾದ್ರೆ ಎಷ್ಟು ಒಂದು ಏನಪ್ಪ ಅಂದ್ರೆ ಶಿಫಾರಸು ಮಾಡುತ್ತಂದ್ರೆ 132 ವಿಷಯಗಳು. ಎಷ್ಟು ವಿಷಯಗಳು? 132 ವಿಷಯಗಳನ್ನ ಶಿಫಾರಸು ಮಾಡುತ್ತಾ ಯಾವುದಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಶೋಕ್ ಮೆಹ್ತಾ ಸಮಿತಿ ಒಂದು ರಚಿಸಿದಂತ ಪ್ರಧಾನಿ ಯಾರಂದ್ರೆ ಆಗಿನ ಜನತಾ ಸರ್ಕಾರ ಪ್ರಧಾನಿ ಆದಂತ ಮೊರಾರ್ಜಿ ದೇಸಾಯಿ. ಆದ್ರೆ ಅಶೋಕ್ ಮೆಹ್ತಾ ಸಮಿತಿ ಎಷ್ಟು ರಚನೆ ಆಗುತ್ತಂದ್ರೆ 1977 ಡಿಸೆಂಬರ್ 12ನೇ ತಾರೀಕಿನಂದು ಸ್ನೇಹಿತರೆ. ಅಶೋಕ್ ಮೆಹ್ತಾ ಸಮಿತಿ ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿ ಕೊಟ್ಟದ್ದು ಯಾವಾಗ ಅಂತ ಕೇಳಿದ್ರೆ 1978 ಹಾಗಾದ್ರೆ ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ. ಹಾಗಾದ್ರೆ ಅಶೋಕ್ ಮೆಹ್ತಾ ಸಮಿತಿ ಅದರ ವರದಿ ಕೊಡುತ್ತೆ. ಎಷ್ಟು ವಿಷಯಗಳ ಶಿಫಾರಸು ಮಾಡುತ್ತಂದ್ರೆ 132 ವಿಷಯಗಳ ಶಿಫಾರಸು. ವೆರಿ ವೆರಿ ಇಂಪಾರ್ಟೆಂಟ್. 132 ವಿಷಯಗಳ ಶಿಫಾರಸು ನೀಡಿದಂತ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಸ್ನೇಹಿತರೆ. ಆದ್ರೆ ಅಶೋಕ್ ಮೆಹ್ತಾ ಸಮಿತಿ ಎಷ್ಟು ಆಯಾಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಂದ್ರೆ 2 ಆಯಾಮಗಳು ಸ್ನೇಹಿತರೆ, ನೆನಪಿಡ್ಕೊಳ್ಳಿ. ಅಶೋಕ್ ಮೆಹ್ತಾ ಸಮಿತಿ ಎಷ್ಟು ಆಯಾಮಗಳ ಪಂಚಾಯತ್ ಬಗ್ಗೆ ತಿಳಿಸ್ತಂದ್ರೆ 2 ಆಯಾಮಗಳು. ಒಂದು ಯಾವ್ದಂತ ಕೇಳಿದ್ರೆ ಒಂದು ಮಂಡಲ್ ಪಂಚಾಯತ್. ಯಾವ ಪಂಚಾಯತ್? ಮಂಡಲ್ ಪಂಚಾಯತ್. ಇನ್ನೊಂದು ಜಿಲ್ಲಾ ಪರಿಷತ್. ಯಾವ ಪರಿಷತ್ತು? ಜಿಲ್ಲಾ ಪರಿಷತ್ ಸ್ನೇಹಿತರೆ. ಹಾಗಾದ್ರೆ 2 ಆಯಾಮಗಳ ಪಂಚಾಯತ್ ಬಗ್ಗೆ ಉಲ್ಲೇಖ ನೀಡಿದಂತ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. 3 ಟ್ರಯಲ್ ಪಂಚಾಯತ್ 3 ಆಯಾಮಗಳ ಪಂಚಾಯತ್ ಬಗ್ಗೆ ಉಲ್ಲೇಖಿಸಿದ ಸಮಿತಿ ಯಾವ್ದನ್ನು ಕೇಳಿದ್ರೆ ಬಲವಂತರಾವ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ 2 ಟ್ರಯಲ್ ಪಂಚಾಯತ್ ತಿಳಿಸಿದ್ರೆ ಇಲ್ಲಿ 132 ವಿಷಯಗಳ ಶಿಫಾರಸಿನಲ್ಲಿ ಏನಿತ್ತು ಅಂತ ಕೇಳಿದ್ರೆ ಇಲ್ಲಿ ಜಿಲ್ಲಾ ಪರಿಷತ್ಗೂ ಸಹಿತ ನೇರ ಚುನಾವಣೆ, ಮಂಡಲ ಪಂಚಾಯತಿ ಸಹಿತ ನೇರ ಚುನಾವಣೆ ಇರಬೇಕಂತ ಹೇಳುತ್ತಾ. ಹಾಗಾದ್ರೆ ಜಿಲ್ಲಾ ಪರಿಷತ್ಗೂ ನೇರ ಚುನಾವಣೆ, ಮಂಡಲ ಪಂಚಾಯತಿಗೂ ನೇರ ಚುನಾವಣೆ. ಒಂದು ಮಂಡಲ ಪಂಚಾಯತಿ ಹಾಗಾದ್ರೆ ಎಷ್ಟರಿಂದ ಎಷ್ಟು ಜನಸಂಖ್ಯೆ ಒಂದು ಒಳಗೊಂಡ ಒಂದು ಜನಸಂಖ್ಯೆಗೆ ಒಂದು ಗುಂಪಿಗೆ ಹಾಗಾದ್ರೆ ಒಂದು ಮಂಡಲ ಪಂಚಾಯತ್ ರಚಿಸಬೇಕಂತ ಹೇಳುತ್ತಂದ್ರೆ 20,000ರಿಂದ 30,000 ಜನಸಂಖ್ಯೆಗೆ ಸ್ನೇಹಿತರೆ. ಹಾಗಾದ್ರೆ ಒಂದು ಮಂಡಲ ಪಂಚಾಯತಿ ಎಷ್ಟು ಸಾವಿರ ಜನಸಂಖ್ಯೆಯಿಂದ ಎಷ್ಟು ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ ಪಂಚಾಯತ್ ಇರಬೇಕಂತ ಹೇಳುತ್ತಂತ ಕೇಳಿದ್ರೆ 20,000 ಜನಸಂಖ್ಯೆಯಿಂದ ಹಾಗಾದ್ರೆ 30,000 ಒಂದು ಜನಸಂಖ್ಯೆಯನ್ನು ಒಳಗೊಂಡ ಅನೇಕ ಗ್ರಾಮಗಳ ಒಂದು ಗುಂಪು ಹಾಗೆ ರಚಿಸುವುದೇ ಒಂದು ಮಂಡಲ್ ಪಂಚಾಯತ್ ಅಂತ ಹೇಳುತ್ತಾ ಅಶೋಕ್ ಮೆಹ್ತಾ ಸಮಿತಿ. ಅದರಂತ ಒಂದು ಜಿಲ್ಲಾ ಪರಿಷತ್ ಬರೋಣ. ಜಿಲ್ಲಾ ಪರಿಷತ್ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಒಂದು ಜಿಲ್ಲಾ ಪಂಚಾಯತ್ ಇರಬೇಕು ಅಥವಾ ಪ್ರತಿಯೊಂದು ಜಿಲ್ಲೆಗೆ ಒಂದು ಜಿಲ್ಲಾ ಪರಿಷತ್ ಇರಬೇಕಂತ ಹೇಳುತ್ತಾ ಅಶೋಕ್ ಮೆಹ್ತಾ ಸಮಿತಿ. ನೆನಪಿಡ್ಕೊಳ್ಳಿ. ಹಾಗಾದ್ರೆ ಭಾರತದಲ್ಲಿ ಅಶೋಕ್ ಮೆಹ್ತಾ ಸಮಿತಿ 1977 ಡಿಸೆಂಬರ್ 12ನೇ ತಾರೀಕು ರಚನೆ ಆಯಿತು ಸ್ನೇಹಿತರೆ. ತನ್ನ ವರದಿ ಕೊಟ್ಟದ್ದು 1978 ಆಗಸ್ಟ್ ತಿಂಗಳಿನಲ್ಲಿ. ಹಾಗಾದ್ರೆ ಅಶೋಕ್ ಮೆಹ್ತಾ ಸಮಿತಿಯನ್ನ ರಚಿಸಿದಂತ ಭಾರತದ ಪ್ರಧಾನಿ ಯಾರಂತ ಕೇಳಿದ್ರೆ ಅವರೇ ಜನತಾ ಸರ್ಕಾರದ ಪ್ರಧಾನಿ ಮೊರಾರ್ಜಿ ದೇಸಾಯಿರವರು ಸ್ನೇಹಿತರೆ. ಆದ್ರೆ ಅಶೋಕ್ ಮೆಹ್ತಾ ಸಮಿತಿ ಎಷ್ಟು ಒಂದು ವಿಷಯಗಳ ಶಿಫಾರಸು ಮಾಡುತ್ತಂದ್ರೆ 132 ವಿಷಯಗಳು. ಎಷ್ಟು ಟ್ರಯಲ್ ಪಂಚಾಯತ್ ಅಂತ ಅಂದ್ರೆ ಎಷ್ಟು ಆಯಾಮಗಳ ಪಂಚಾಯತ್ ಅಂದ್ರೆ 2 ಆಯಾಮಗಳ ಪಂಚಾಯತ್. ಒಂದು ಯಾವ್ದಂತ ಕೇಳಿದ್ರೆ ಒಂದು ಅನೇಕ ಗ್ರಾಮಗಳ ಕೂಡಿ 20,000ರಿಂದ 30,000 ಜನಸಂಖ್ಯೆಗೆ ಒಂದು ಮಂಡಲ ಪಂಚಾಯತ್. ಅದರಂತೆ ಪ್ರತಿಯೊಂದು ಜಿಲ್ಲೆಗೆ ಒಂದು ಜಿಲ್ಲಾ ಪರಿಷತ್ ಇರಬೇಕಂತ ಉಲ್ಲೇಖ ನೀಡಿದಂತ ಸಮಿತಿ ಯಾವ ಸಮಿತಿ ಅಂತ ಕೇಳಿದ್ರೆ ಅಶೋಕ್ ಮೆಹ್ತಾ ಸಮಿತಿ. ಅವರು ಮತ್ತು ಅಶೋಕ್ ಮೆಹ್ತಾ ಸಮಿತಿ ಹೇಳುತ್ತಾ ಇಲ್ಲಿ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿಯ ಅಧಿಕಾರ ಅವಧಿ 4 ವರ್ಷವಾಗಿರಬೇಕು. ಎಷ್ಟು ವರ್ಷವಾಗಿರಬೇಕು? 4. ವೆರಿ ವೆರಿ ಇಂಪಾರ್ಟೆಂಟು. ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿಯ ಅಧಿಕಾರ ಅವಧಿ 4 ವರ್ಷಗಳಾಗಿರಬೇಕು. ಮತ್ತೆ ಹೇಳುತ್ತಾ ಏನಂತ ಹೇಳುತ್ತಂದ್ರೆ SC ಮತ್ತು ST ಮತ್ತು ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಬೇಕು ಸ್ನೇಹಿತರೆ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಮತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ಉಲ್ಲೇಖಿಸಿದಂಥ ಸಮಿತಿ ಒಂದು ಯಾವುದಪ್ಪ ಅಂದರೆ ಅದೇ ಒಂದು ಅಶೋಕ್ ಮೆಹ್ತಾ ಸಮಿತಿ. ಅಂದರೆ ಮಹಿಳೆಯರಿಗೆ ಎಷ್ಟಿರಬೇಕು ಒಂದು ಮೀಸಲಾತಿ ಅಂದರೆ 4:1 ಅಂದರೆ 4ರಲ್ಲಿ 1 ಮಹಿಳೆಯರಿಗೆ ಮೀಸಲಾತಿ ಇರಬೇಕಂತ ಹೇಳುತ್ತಾ ಅಶೋಕ್ ಮೆಹ್ತಾ ಸಮಿತಿ. ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಯಾರಿಗಿರಬೇಕಂತ ಕೇಳಿದ್ರೆ ಅನುಸೂಚಿತ ಪಂಗಡ, ಅನುಸೂಚಿತ ಜಾತಿಯವರಿಗೆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಮಹಿಳೆಯರಿಗೆ 4:1 ಮೀಸಲಾತಿ ಇರಬೇಕಂತ ಹೇಳುತ್ತಾ ಮತ್ತೇನಂತ ಹೇಳುತ್ತಂದ್ರೆ
ಇಲ್ಲಿ ಒಂದು ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಬಗ್ಗೆ ಹೇಳಿತು. ಅಲ್ಲದೆ ಮತ್ತೇನಂತ ಹೇಳುತ್ತಂದ್ರೆ ಒಂದು ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಹೆಂಗಿರಬೇಕಂದ್ರೆ ಪಕ್ಷ ಸಹಿತವಾಗಿರಬೇಕು. ಅಂದ್ರೆ ಪಕ್ಷಗಳೇನಿದ್ವಲ್ಲ, ಒಂದು ಕಾಂಗ್ರೆಸ್ ಪಕ್ಷ ಅಂತ ಇರ್ಬೋದು, ಬೇರೆ ಬೇರೆ ಪಕ್ಷಗಳು, ಜನತಾ ಪಕ್ಷ ಅಂತ ಇರ್ಬೋದು, ಅವುಗಳು ಪಕ್ಷ ಸಹಿತವಾಗಿ ಒಂದು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ಅಂದ್ರೆ ಪಕ್ಷ ಸಹಿತವಾಗಿ ಸ್ಪರ್ಧಿಸಬಹುದು ಅಂತೇಳಿ ಉಲ್ಲೇಖ ನೀಡಿದಂಥ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ಮತ್ತೊಂದು ಹೇಳುತ್ತಾ, ಒಂದು ಯಾವುದೇ ಒಂದು ಪಂಚಾಯತಿ ಅಂದ್ರೆ ಚುನಾವಣೆ ನಡೆಸಬೇಕಂದ್ರೆ ಆ ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗದ ಸಲಹೆಯ ಮೇರೆಗೆ ಪಂಚಾಯತಿಗೆ ಚುನಾವಣೆ ನಡೆಸಬೇಕಂತ ಹೇಳಿದಂಥ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ಅರ್ಥ ಮಾಡಿಕೊಳ್ಳಿ, ಪಂಚಾಯತಿಗೆ ಒಂದು ಚುನಾವಣೆಯನ್ನ ರಾಜ್ಯ ಚುನಾವಣಾ ಆಯೋಗ ನಡೆಸಬೇಕಾದ್ರೆ ಕೇಂದ್ರ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಹಾಗಾದ್ರೆ ಪಂಚಾಯತಿ ಚುನಾವಣೆ ನಡೆಸಬೇಕಂತೇಳಿ ಉಲ್ಲೇಖ ನೀಡಿದಂಥ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಸ್ನೇಹಿತರೆ. ಮತ್ತೊಂದು ಹೇಳುತ್ತಾ ಅಶೋಕ್ ಮೆಹ್ತಾ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಏನಂತ ಹೇಳುತ್ತಂದ್ರೆ ಒಂದು ಹುದ್ದೆ ಸೃಷ್ಟಿ ಆಗ್ಬೇಕಂತ ಹೇಳುತ್ತಾ. ಯಾವ ಹುದ್ದೆ ಅಂದ್ರೆ ಪಂಚಾಯತ್ ರಾಜ್ ಸಚಿವ ಹುದ್ದೆ ಸ್ನೇಹಿತರೆ. ಹಾಗಾದ್ರೆ ಒಂದು ಯಾವ ಸಮಿತಿ ಪಂಚಾಯತ್ ರಾಜ್ ಸಚಿವ ಒಂದು ಹುದ್ದೆ ಸೃಷ್ಟಿ ಆಗಬೇಕೆಂದು ಉಲ್ಲೇಖ ನೀಡಿದಂತ ಪ್ರಥಮ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ಹಾಗಾಗಿ ಇವತ್ತು ಪ್ರಸ್ತುತವಾಗಿ ನಮ್ಮ ಕರ್ನಾಟಕದ ಪಂಚಾಯತ್ ರಾಜ್ ಸಚಿವ ಯಾರು ಅಂತ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ ಸ್ನೇಹಿತರೆ. ಈ ಪ್ರಿಯಾಂಕಾ ಖರ್ಗೆ ಪಂಚಾಯತ್ ರಾಜ್ ಸಚಿವ ಹುದ್ದೆ ಸೃಷ್ಟಿ ಆದ ಒಂದು ಉಲ್ಲೇಖ ನೀಡಿದಂತ ಸಮಿತಿ ಯಾವುದಂತ ಕೇಳಿದ್ರೆ ಅಶೋಕ್ ಮೆಹ್ತಾ ಸಮಿತಿ ಉಲ್ಲೇಖದ ಮೇಲೆ ಪಂಚಾಯತ್ ರಾಜ್ ಸಚಿವ ಹುದ್ದೆ ಸೃಷ್ಟಿ ಆಯಿತು. ಹಾಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಪಂಚಾಯತ್ ರಾಜ್ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಮ್ಮ ಅಶೋಕ್ ಮೆಹ್ತಾ ಸಮಿತಿ ಬಗ್ಗೆ ಏನೇ ಪ್ರಶ್ನೆಗಳು ಬಂದರೆ ಆನ್ಸರ್ ಮಾಡಿ. ಅಶೋಕ್ ಮೆಹ್ತಾ ಸಮಿತಿ ರಚಿಸಿದಂಥ ಪ್ರಧಾನಿ ಯಾರಂದರೆ ಮೊರಾರ್ಜಿ ದೇಸಾಯಿ. ಎಷ್ಟಲೇ ರಚಿಸ್ತಾರೆ ಅಂತ ಕೇಳಿದ್ರೆ 1977 ಡಿಸೆಂಬರ್ 12ನೇ ತಾರೀಕು ಅಶೋಕ್ ಮೆಹ್ತಾ ಸಮಿತಿ ತನ್ನ ವರದಿ ಕೊಟ್ಟದ್ದು ಯಾವಾಗಂತ ಕೇಳಿದ್ರೆ 1978 ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ. ಅಶೋಕ್ ಮೆಹ್ತಾ ಸಮಿತಿ ಎಷ್ಟು ವಿಷಯಗಳ ಶಿಫಾರಸು ಮಾಡುತ್ತೈತೆ ಅಂದರೆ 132 ವಿಷಯಗಳು. ಎಷ್ಟು ಟ್ರಯಲ್ ಪಂಚಾಯತ್ ಬಗ್ಗೆ ತಿಳಿಸುತ್ತೆ ಅಂದರೆ 2 ಟ್ರಯಲ್ ಪಂಚಾಯತ್. ಒಂದು ಟ್ರಯಲ್ ಯಾವುದಂತ ಕೇಳಿದ್ರೆ ಒಂದು ಟ್ರಯಲ್ ಮಂಡಲ ಪಂಚಾಯತ್, ಇನ್ನೊಂದು ಟ್ರಯಲ್ ಯಾವುದಂತ ಕೇಳಿದ್ರೆ ಜಿಲ್ಲಾ ಜಿಲ್ಲಾ ಪರಿಷತ್ ಸ್ನೇಹಿತರೆ. ಆದ್ರೆ ಒಂದು ಮಂಡಲ ಪಂಚಾಯತ್ ರಚನೆ ಆಗಬೇಕಂದ್ರೆ ಎಷ್ಟರಿಂದ ಎಷ್ಟು ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ ಪಂಚಾಯತ್ ಇರಬೇಕಂದ್ರೆ 20 ರಿಂದ 30 ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ ಪಂಚಾಯತ್ ಇರಬೇಕಂತ ಹೇಳುತ್ತಾ. ಹಾಗಾದ್ರೆ ಪ್ರತಿಯೊಂದು ಜಿಲ್ಲೆಗೆ ಒಂದು ಜಿಲ್ಲಾ ಪರಿಷತ್ ಇರಬೇಕು, ನೇರ ಚುನಾವಣೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯತ್ ಅಧಿಕಾರ ಅವಧಿ ಎಷ್ಟು ಅಂದ್ರೆ 4 ವರ್ಷಗಳಂತ ಹೇಳುತ್ತಾ. ಹಾಗಾದ್ರೆ ಚುನಾವಣೆ ಹೆಂಗ್ ಆಗ್ಬೇಕಂದ್ರೆ ಪಕ್ಷ ಸಹಿತವಾಗಿ ನಡಿಬೇಕು ಅಂತ ಹೇಳುತ್ತಾ ಅಶೋಕ್ ಮೆಹ್ತಾ ಸಮಿತಿ. ಹಾಗಾದ್ರೆ ಮೀಸಲಾತಿ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು. ಅದರ ಜನಸಂಖ್ಯೆಗೆ ಅನುಗುಣವಾಗಿ ಯಾರಿಗೆ ಮೀಸಲಾತಿ ನೀಡಬೇಕಂತ ಹೇಳುತ್ತಂದ್ರೆ ಎಸ್ಸಿ ಎಸ್ಟಿ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು. ಆದರೆ ಮಹಿಳೆಯರಿಗೆ 4:1 ಮೀಸಲಾತಿ ನೀಡಬೇಕಂತ ಹೇಳಿದಂಥ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ. ಆದರೆ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಯಾವುದಂತ ಕೇಳಿದ್ರೆ ಆಂಧ್ರ ಪ್ರದೇಶ ಸ್ನೇಹಿತರೆ. ನೋಡಿ, ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ ಭಾರತದ ಪ್ರಥಮ ರಾಜ್ಯ ಯಾವುದಂತ ಕೇಳಿದ್ರೆ ಆಂಧ್ರ ಪ್ರದೇಶ. ಭಾರತದ ಪ್ರಥಮ ರಾಜ್ಯ ಯಾವುದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಸ್ನೇಹಿತರೆ. ನಂತರ ರಾಜ್ಯ ಯಾವುದಂತ ಕೇಳಿದ್ರೆ ಪಶ್ಚಿಮ ಬಂಗಾಳ. ಹಾಗಾದ್ರೆ ಪಶ್ಚಿಮ ಬಂಗಾಳ ಏನಪ್ಪ ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡಾಗ ಹಾಗಾದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರಂತ ಕೇಳಿದ್ರೆ ಜ್ಯೋತಿ ಬಸು ಸ್ನೇಹಿತರೆ. ಹಾಗಾದ್ರೆ ಪ್ರಶ್ನೆ ನೋಡಿ, ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಆಂಧ್ರ ಪ್ರದೇಶ, ಎರಡನೇ ರಾಜ್ಯ ಪಶ್ಚಿಮ ಬಂಗಾಳ. ಅದರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರಾಗಿದ್ದಾನೆ ಜ್ಯೋತಿ ಬಸು ಸ್ನೇಹಿತರೆ. ಅದರಂತೆ ನಮ್ಮ ಕರ್ನಾಟಕ ಸಹಿತ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿಯನ್ನ 1983ರಲ್ಲಿ ಅಂಗೀಕರಿಸಿ ಅದರ 1985ರಲ್ಲಿ ಜಾರಿಗೆ ತರುತ್ತಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ರಾಮಕೃಷ್ಣ ಹೆಗಡೆ. ಅದರ ಕರ್ನಾಟಕದ ಪಂಚಾಯತ್ ರಾಜ್ ಸಚಿವ ಯಾರು ಅಂತ ಕೇಳಿದ್ರೆ ನಜೀರ್ ಸಾಬ್ ರವರು ಸ್ನೇಹಿತರೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬಂದಾಗ ಆ ಕರ್ನಾಟಕದಲ್ಲಿ ಹೆಂಗ ನಾವು ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿನ ಅಳವಡಿಸಿಕೊಂಡ್ವಿ ಮತ್ತು ಯಾವಾಗ ಚುನಾವಣೆ ನಡೆಯಿತು, ಹಾಗಾದ್ರೆ ಎಷ್ಟು ವರ್ಷಗಳ ಕಾಲ ಈ ಒಂದು ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತ್ ಕರ್ನಾಟಕದಲ್ಲಿ ಇತ್ತು ಎಂಬುದರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಾವು ಕರ್ನಾಟಕ ಇತಿಹಾಸದಲ್ಲಿ, ಕರ್ನಾಟಕ ಪಂಚಾಯತ್ ಇತಿಹಾಸದಲ್ಲಿ ನೋಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬನ್ನಿ ಹೋಗೋಣ, ನೆಕ್ಸ್ಟ್ ಸಮಿತಿ ಬರೋಣ. ನೆಕ್ಸ್ಟ್ ಯಾವ ಸಮಿತಿ? ಓಕೆ, ನೆಕ್ಸ್ಟ್ ಸಮಿತಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಬಂದದ್ದು ಯಾವುದಪ್ಪ ಅಂದರೆ JVK ರಾವ್ ಸಮಿತಿ ಸ್ನೇಹಿತರೆ. 1985ರಲ್ಲಿ ಸ್ನೇಹಿತರೆ. ಭಾರತದಲ್ಲಿ JVK
ಕೆ ರಾವ್ ಸಮಿತಿ ರಚನೆ ಆಗುತ್ತಾ? ಹಾಗಾದರೆ ಭಾರತದಲ್ಲಿ JVK ರಾವ್ ಸಮಿತಿ ರಚನೆ ಆಗಿದ್ದು 1985ರಲ್ಲಿ. ಈ ಸಮಿತಿಯನ್ನು ರಚಿಸಿದವರು ಯಾರಂತ ಕೇಳ್ತಾನೆ. ಈ ಸಮಿತಿ ರಚಿಸಿದವರು ಯಾರಂದ್ರೆ ಯೋಜನಾ ಆಯೋಗ ಸ್ನೇಹಿತರೆ. ಯಾವ ಆಯೋಗ? ಯೋಜನಾ ಆಯೋಗ ಈ ಸಮಿತಿ ರಚಿಸುತ್ತಾ. ಹಾಗಾದರೆ ಯೋಜನಾ ಆಯೋಗ ಹೇಳುತ್ತಾ ಒಂದು ಗ್ರಾಮ ಮಟ್ಟದಲ್ಲಿ ಬಡತನ ನಿರ್ಮೂಲನೆ. ಯಾವ ನಿರ್ಮೂಲನೆ? ಬಡತನ ನಿರ್ಮೂಲನೆ. ಗ್ರಾಮ ಮಟ್ಟದಲ್ಲಿ ಬಡತನ ನಿರ್ಮೂಲನೆ ಮತ್ತು ಹಾಗಾದ್ರೆ ಮತ್ತೊಂದೇನು? ಗ್ರಾಮ ಸುಧಾರಣೆ. ಒಂದು ಬಡತನ ನಿರ್ಮೂಲನೆ ಮತ್ತು ಗ್ರಾಮ ಅಭಿವೃದ್ಧಿ ಆಗಬೇಕಂದ್ರೆ ಏನು ಅಭಿವೃದ್ಧಿ? ಗ್ರಾಮ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಗ್ರಾಮ ಪಂಚಾಯತ್ ಅವಶ್ಯಕ ಅಂತ ಹೇಳಿ ಉಲ್ಲೇಖ ನೀಡಿದಂಥ ಸಮಿತಿ JVK ರಾವ್ ಸಮಿತಿ ಸ್ನೇಹಿತರೆ. ಭಾರತದಲ್ಲಿ ಒಂದು JVK ರಾವ್ ಸಮಿತಿ ರಚನೆ ಆಗಿದ್ದು 1985ರಲ್ಲಿ. ಹಾಗಾದರೆ ಈ ಸಮಿತಿ ರಚಿಸಿದವರು ಯಾರಂತ ಕೇಳಿದರೆ ಯೋಜನಾ ಆಯೋಗ. ಈ ಸಮಿತಿ ಏನೇನು ಶಿಫಾರಸು ಮಾಡುತ್ತಂತ ಕೇಳಿದ್ರೆ, ಇದು ಏನೇನು ಶಿಫಾರಸು ಮಾಡೈತೆ ಅಂತ ಕೇಳಿದ್ರೆ, ಒಂದು ಸ್ನೇಹಿತರೆ ಒಂದು ಗ್ರಾಮ ಮಟ್ಟದಲ್ಲಿ ಬಡತನ ನಿರ್ಮೂಲನೆ, ಗ್ರಾಮ ಅಭಿವೃದ್ಧಿ ಆಗಬೇಕಂದ್ರೆ ಪಂಚಾಯತ್ ಇರಬೇಕೆಂದು ಉಲ್ಲೇಖಿಸಿದಂಥ ಸಮಿತಿ JVK ರಾವ್ ಸಮಿತಿ ರಚನೆ ಮಾಡಿದವರು. ಯೋಜನಾ ಆಯೋಗ ಎಷ್ಟರಲ್ಲಿ ರಚನೆ ಆಗುತ್ತಾ? 1985ರಲ್ಲಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಸಮಿತಿ ಬನ್ನಿ. ನೆಕ್ಸ್ಟ್ ಸಮಿತಿ ಬರೋಣ. ಯಾವ ಸಮಿತಿ ಅಂತ ಕೇಳಿದ್ರೆ ನೆಕ್ಸ್ಟ್ ಇರುವಂಥ ಸಮಿತಿ LM ಸಿಂಘ್ವಿ ಸಮಿತಿ. ಯಾವುದು? LM ಸಿಂಘ್ವಿ ಸಮಿತಿ ಎಷ್ಟರಲ್ಲಿ ರಚನೆ ಆಗುತ್ತಂದರೆ 1986ರಲ್ಲಿ ಸ್ನೇಹಿತರೆ. LM ಸಿಂಘ್ವಿ ಎಂಬುವರು ಒಬ್ಬರು ನ್ಯಾಯಾಧೀಶರ ಸ್ನೇಹಿತರೆ. LM ಸಿಂಘ್ವಿ ನ್ಯಾಯಾಧೀಶರಾಗಿದ್ದರೆ LM ಸಿಂಘ್ವಿ ಸಮಿತಿಯನ್ನು 1986ರಲ್ಲಿ ರಚಿಸಲಾಗುತ್ತಾ. ಹಾಗಾದರೆ 1986ರಲ್ಲಿ LM ಸಿಂಘ್ವಿ ಸಮಿತಿ ರಚಿಸಿದಂಥ ಆಗಿನ ಪ್ರಧಾನಿ ಯಾರಂತ ಕೇಳಿದರೆ ಅವರೇ ರಾಜೀವ್ ಗಾಂಧಿ. ಯಾವ ಪ್ರಧಾನಿ? ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು ಸ್ನೇಹಿತರೆ. ಹಾಗಾದ್ರೆ LM ಸಿಂಘ್ವಿ ಸಮಿತಿಯನ್ನು 1986ರಲ್ಲಿ ರಾಜೀವ್ ಗಾಂಧಿ ರಚನೆ ಮಾಡ್ತಾರೆ ಸ್ನೇಹಿತರೆ. ಆದರೆ LM ಸಿಂಘ್ವಿ ಸಮಿತಿ ತನ್ನ ವರದಿ ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಒಂದು ಪಂಚಾಯಿತಿಗೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು. ಪಂಚಾಯಿತಿಗೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು ಮತ್ತು ಪಂಚಾಯಿತಿಗೆ ಹಣಕಾಸಿನ ಒಂದು ನೆರವು ಕೊಡಬೇಕು. ಹಾಗಾದರೆ ಹಣಕಾಸಿನ ಸವಲತ್ತನ್ನು ನೀಡಬೇಕು ಪಂಚಾಯಿತಿಗಳಿಗೆ ಮತ್ತು ಹಣಕಾಸು ನೆರವು ನೀಡೋದಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡಬೇಕಂತ ಹೇಳುತ್ತಾ ಮತ್ತೊಂದು ಹೇಳುತ್ತಾ ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯತ್ ರಚನೆ ಮಾಡಬೇಕು. ಯಾವ ಪಂಚಾಯತ್? ನ್ಯಾಯ ಪಂಚಾಯತ್ ರಚನೆ ಮಾಡಬೇಕಂತೇಳಿ ಉಲ್ಲೇಖ ನೀಡಿದಂಥ ಸಮಿತಿ LM ಸಿಂಘ್ವಿ ಸಮಿತಿ. LM ಸಿಂಘ್ವಿ ಸಮಿತಿ 1986ರಲ್ಲಿ ರಚನೆ ಆಗುತ್ತಾ. ಆದರೆ LM ಸಿಂಘ್ವಿ ಸಮಿತಿ ರಚಿಸಿದಂಥ ಭಾರತದ ಪ್ರಧಾನಿ ರಾಜೀವ್ ಗಾಂಧಿಯವರ ಸ್ನೇಹಿತರೆ. ಹಾಗಾದರೆ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಮುಖ್ಯವಾದ ಉದ್ದೇಶ ಹಳ್ಳಿಗಳಲ್ಲಿ ಒಂದು ನ್ಯಾಯ ಪಂಚಾಯತ್ ರಚನೆ ಮಾಡಬೇಕು. ಮತ್ತೊಂದೇನಪ್ಪ ಅಂದರೆ ಪಂಚಾಯತಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸಬೇಕು. ಮತ್ತೊಂದು ಏನಂತ ಹೇಳುತ್ತಂದರೆ ಪಂಚಾಯತಿಗಳಿಗೆ ಒಂದು ಹಣಕಾಸಿನ ಸವಲತ್ತನ್ನು ಕೊಡಬೇಕು. ಆ ಹಣಕಾಸು ಸವಲತ್ತು ಕೊಡೋಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸಬೇಕಂತೇಳಿ ಉಲ್ಲೇಖ ನೀಡಿದಂಥ ಸಮಿತಿ LM ಸಿಂಘ್ವಿ ಸಮಿತಿ. ಆದರೆ LM ಸಿಂಘ್ವಿ ಸಮಿತಿ ಆದರ ಮೇಲೆ ಪಂಚಾಯತಿನ ಜಾರಿಗೆ ತರಬೇಕೆಂಬ ಕನಸನ್ನು ಹೊತ್ತುಕೊಂಡಂತ ಭಾರತದ ಪ್ರಧಾನಿ ರಾಜೀವ್ ಗಾಂಧಿ ಒಂದು ಕನಸು. ಆ ಕಾರಣಕ್ಕೋಸ್ಕರ ರಾಜೀವ್ ಗಾಂಧಿ ಈ ಒಂದು LM ಸಿಂಘ್ವಿ ಸಮಿತಿ ಆದರ ಮೇಲೆ ಪಂಚಾಯತಿನ ಜಾರಿಗೆ ತರಬೇಕಂತೇಳಿ ನಮ್ಮ ಸಂವಿಧಾನದ ನಮ್ಮ ಭಾರತದ ಸಂಸತ್ತಿನಲ್ಲಿ ಕ್ರಿಸ್ತಶಕ 1989 ಮೇ 15ರಂದು LM ಸಿಂಘ್ವಿ ಸಮಿತಿ ಆದ ಮೇಲೆ ಸಂಸತ್ತಿನಲ್ಲಿ ಒಂದು ತಿದ್ದುಪಡಿಯನ್ನು ಮಂಡಿಸ್ತಾರೆ. ಅದೇ 64ನೇ ತಿದ್ದುಪಡಿ ಸ್ನೇಹಿತರೆ. ಅದು ಎಷ್ಟನೇ ತಿದ್ದುಪಡಿ? 64ನೇ ತಿದ್ದುಪಡಿಯನ್ನು ಸ್ನೇಹಿತರೆ. 64ನೇ ತಿದ್ದುಪಡಿಯನ್ನು ನಮ್ಮ ಸಂಸತ್ತಿನಲ್ಲಿ ಮಂಡಿಸಿದ್ದು 1989 ಮೇ 15ನೇ ತಾರೀಕು. LM ಸಿಂಘ್ವಿ ಅದರ ಮೇಲೆ ಪಂಚಾಯತಿನ ಜಾರಿಗೆ ತರಬೇಕಂತೇಳಿ ಆಗಿನ ಭಾರತದ ಪ್ರಧಾನಿಯಾದಂಥ ರಾಜೀವ್ ಗಾಂಧಿ 64ನೇ ತಿದ್ದುಪಡಿಯನ್ನು ನಮ್ಮ ಸಂಸತ್ತಿನಲ್ಲಿ ಮಂಡಿಸ್ತಾರ. ಆ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಈ ಮಸೂದೆ ಪಾಸ್ ಆಗುತ್ತಾ ಸ್ನೇಹಿತರೆ. 64ನೇ ತಿದ್ದುಪಡಿ ನಮ್ಮ ಲೋಕಸಭೆಯಲ್ಲಿ ಪಾಸ್ ಆಗುತ್ತಾ. ಆದರೆ ಇದನ್ನ ರಾಜ್ಯಸಭೆ ತಿರಸ್ಕರಿಸುತ್ತಾ. ಏನು ಮಾಡುತ್ತಾ? ತಿರಸ್ಕರಿಸುತ್ತದೆ. ಯಾವುದು ತಿರಸ್ಕರಿಸುತ್ತೆ ಅಂದರೆ ರಾಜ್ಯಸಭೆ ತಿರಸ್ಕರಿಸಿತ್ತು 64ನೇ ತಿದ್ದುಪಡಿಯನ್ನು.
ಏಕೆಂದರೆ ಒಂದು ರಾಜೀವ್ ಗಾಂಧಿ ಒಂದು ಕನಸು ಸ್ನೇಹಿತರೆ, ಒಂದು ಕನಸಿನ ಕೂಸು ಸ್ನೇಹಿತರೆ, ಒಂದು ಭಾರತದಲ್ಲಿ ಪಂಚಾಯಿತಿಯನ್ನು ಪರಿಚಯಿಸಬೇಕೆಂಬ ಕನಸು ಯಾರ್ದಾಗಿತ್ತಂದರೆ ರಾಜೀವ್ ಗಾಂಧಿ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ರಾಜೀವ್ ಗಾಂಧಿ 64ನೇ ತಿದ್ದುಪಡಿ ಅಂದರೆ LM ಸಿಂಘ್ವಿ ಆಧಾರದ ಮೇಲೆ 64ನೇ ತಿದ್ದುಪಡಿ ಮಾಡೋಣ ಅಂತೇಳಿ ಒಂದು ಲೋಕಸಭೆಯಲ್ಲಿ 1989 ಮೇ 15ನೇ ತಾರೀಕಿನ ಮಂಡಿಸ್ತಾರೆ. ಆದರೆ ಲೋಕಸಭೆಯಲ್ಲಿ ಮಸೂದೆ ಪಾಸಾಗಿ ಅದೇ ದಿನ ರಾಜ್ಯಸಭೆಗೆ ಬಂದಾಗ ಆ ರಾಜ್ಯಸಭೆ 64ನೇ ತಿದ್ದುಪಡಿನ ತಿರಸ್ಕರಿಸುತ್ತದೆ. ಯಾಕೆ ತಿರಸ್ಕರಿಸ್ತದೆ ಅಂದರೆ LM ಸಿಂಘ್ವಿ ಸಮಿತಿ ಭಾರತದಲ್ಲಿ ಏನಪ್ಪ ಅಂದರೆ ಇದು ವಿಕೇಂದ್ರೀಕರಣ ಪಂಚಾಯಿತಿ ಒಳಗೊಂಡಿಲ್ಲ, ಇದು ಓನ್ಲಿ ಕೇಂದ್ರೀಕೃತ ಪಂಚಾಯಿತಿಯಾಗಿದೆ. ಭಾರತಕ್ಕೆ ಏನಪ್ಪ ಅಂದರೆ ಕೇಂದ್ರೀಕೃತ ಪಂಚಾಯಿತಿ ಬೇಡ, ಭಾರತಕ್ಕೆ ವಿಕೇಂದ್ರೀಕೃತ ಪಂಚಾಯಿತಿ ಬೇಕಾಗಿದೆ. ಹಾಗಾಗಿ ನಾವು ಇದನ್ನು ಒಪ್ಪಿಕೊಳ್ಳಲ್ಲ ಅಂತೇಳಿ 1989ರಲ್ಲಿ 64ನೇ ತಿದ್ದುಪಡಿಯನ್ನು ಯಾರು ತಿರಸ್ಕರಿಸ್ತಾರೆ ಅಂತ ಕೇಳಿದ್ರೆ ರಾಜ್ಯಸಭೆ ತಿರಸ್ಕರಿಸಿತ್ತು ಸ್ನೇಹಿತರೆ. ಹಾಗಾಗಿ ರಾಜೀವ್ ಗಾಂಧಿ ಅದೇ ಟೈಮ್ನಲ್ಲಿ ಏನಾಗುತ್ತಂದ್ರೆ ರಾಜೀವ್ ಗಾಂಧಿ ಸರ್ಕಾರ ಪತನವಾಗುತ್ತಾ. ಇಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಎಷ್ಟರಲ್ಲಿ ಪತನ ಆಗುತ್ತಂದ್ರೆ 1989 ನವೆಂಬರ್ 24ನೇ ತಾರೀಕಿನಂದು ರಾಜೀವ್ ಗಾಂಧಿ ಸರ್ಕಾರ ಪತನ ಅಲ್ಲ, ನವೆಂಬರ್ 27ನೇ ತಾರೀಕು ಸ್ನೇಹಿತರೆ 1989 ನವೆಂಬರ್ 27ನೇ ತಾರೀಕಿನಂದು ರಾಜೀವ್ ಗಾಂಧಿ ಸರ್ಕಾರ ಪತನವಾಗುತ್ತಾ. ರಾಜೀವ್ ಗಾಂಧಿ ಸರ್ಕಾರ ಬಿದ್ದೋದಾಗ ಅವಾಗ ಏನಾಗುತ್ತಂದ್ರೆ ಇದು ಏನಪ್ಪ ಅಂದರೆ 64ನೇ ತಿದ್ದುಪಡಿ ಏನಪ್ಪ ಅಂದ್ರೆ ಅವರ ಕನಸು ಕನಸು ನನಸಾಗಲಿಲ್ಲ. ಹಾಗಾದರೆ ಕನಸು ಕನಸಾಗೆ ಉಳಿತು ಸ್ನೇಹಿತರೆ 64ನೇ ಒಂದು ತಿದ್ದುಪಡಿ. ಗೊತ್ತಿಡ್ಕೊಳ್ಳಿ, ಭಾರತದಲ್ಲಿ ಒಂದೇನಪ್ಪ ಅಂದರೆ LM ಸಿಂಘ್ವಿ ಸಮಿತಿ ಪರಿಚಿತವಾಗಿದ್ದು 1986ರಲ್ಲಿ ಸ್ನೇಹಿತರೆ. 1986ರಲ್ಲಿ LM ಸಿಂಘ್ವಿ 84 ರಚನೆ ಆಗುತ್ತಾ. ಆಗ ರಚಿಸಿದಂಥ ಭಾರತದ ಪ್ರಧಾನಿ ಯಾರಂದರೆ ಅವರೇ ರಾಜೀವ್ ಗಾಂಧಿ ಅವರು ಸ್ನೇಹಿತರೆ. ಆದರೆ LM ಸಿಂಘ್ವಿ ಅಗರ ತಮ್ಮ ಶಿಫಾರಸು ಕೊಡುತ್ತೆ, ಏನೇನು ಕೊಡುತ್ತೆ ಅಂತ ಕೇಳಿದ್ರೆ ಏನು ಕೊಡುತ್ತೆ ಅಂದರೆ ಹಳ್ಳಿಯಲ್ಲಿ ನ್ಯಾಯ ಪಂಚಾಯಿತಿ ಇರಬೇಕು. ಹಾಗಾದ್ರೆ ನಂತರ ಪಂಚಾಯಿತಿಗಳಿಗೆ ಏನಪ್ಪ ಸಂವಿಧಾನದಲ್ಲಿ ಒಂದು ಸ್ಥಾನಮಾನ ಇರಬೇಕು. ನೆಕ್ಸ್ಟ್ ಏನಂತ ಹೇಳುತ್ತಂದ್ರೆ ಒಂದೇನಪ್ಪ ಅಂದರೆ ಹಣಕಾಸಿನ ಸವಲತ್ತನ್ನು ಪಂಚಾಯಿತಿ ಕೊಡಬೇಕು. ಹಾಗಾದ್ರೆ ಕೊಡುವುದರ ಜೊತೆ ಒಂದೇನಪ್ಪ ಅಂದರೆ ಸಮಿತಿ ರಚನೆ ಆಗಬೇಕಂತ ಹೇಳಿದ್ದು LM ಸಿಂಘ್ವಿ ಸಮಿತಿ. ಹಾಗಾದ್ರೆ ಇದನ್ನೇ ಇಟ್ಟುಕೊಂಡು ರಾಜೀವ್ ಗಾಂಧಿ ಇದನ್ನು ತರಲೇಬೇಕು ನನ್ನ ಪಂಚಾಯಿತಿ ಅಂತೇಳಿ ರಾಜೀವ್ ಗಾಂಧಿ 64ನೇ ತಿದ್ದುಪಡಿಯನ್ನು 1989 ಮೇ 15ನೇ ತಾರೀಕಿನಂದು ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅಲ್ಲಿ ಮಸೂದೆ ಪಾಸ್ ಆಗುತ್ತಾ. ರಾಜ್ಯಸಭೆ ಬಂದಾಗ ರಾಜ್ಯಸಭೆ ಅದನ್ನು ತಿರಸ್ಕರಿಸುತ್ತಾ. ಯಾಕೆ ತಿರಸ್ಕರಿಸ್ತು ಅಂದರೆ ಈ ಒಂದು LM ಸಿಂಘ್ವಿ ಸಮಿತಿ ಅದರ ಮೇಲೆ ಪಂಚಾಯಿತಿ ಇದೇನಾಗಿತ್ತು ಅಂದರೆ ಕೇಂದ್ರೀಕೃತ ಪಂಚಾಯಿತಿ ಆಗಿತ್ತು, ಆದರೆ ವಿಕೇಂದ್ರೀಕೃತ ಪಂಚಾಯಿತಿ ಆಗಲಿಲ್ಲ. ಹಾಗಾಗಿ ರಾಜ್ಯಸಭೆ ಹೇಳುತ್ತಾ ಭಾರತಕ್ಕೆ ಬೇಕಾದದ್ದು ಸೂಕ್ತವಾದ ಪಂಚಾಯಿತಿ ಅಂದರೆ ವಿಕೇಂದ್ರೀಕೃತ ಪಂಚಾಯಿತಿ, ನಮಗೆ ಏನಪ್ಪ ಅಂದರೆ ಕೇಂದ್ರೀಕೃತ ಪಂಚಾಯಿತಿ ಬೇಡ, ಇದನ್ನು ನಾವು ರದ್ದುಪಡಿಸ್ತೀವಿ ಅಂತೇಳಿ ಆಗ ಆ ಮಸೂದೆಯನ್ನು ತಿರಸ್ಕರಿಸುತ್ತಾ. ಅದೇ ಟೈಮ್ನಲ್ಲಿ 1989 ನವೆಂಬರ್ 27ನೇ ತಾರೀಕಿನಂದು ನಮ್ಮ ರಾಜೀವ್ ಗಾಂಧಿ ಸರ್ಕಾರ ಪತನವಾಗುತ್ತಾ. ಅವರ ಕನಸು ನನಸಾಗೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಅಲ್ಲಿಗೆ ನಿಲ್ಲುತ್ತಾ 64ನೇ ತಿದ್ದುಪಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬನ್ನಿ ಹೋಗೋಣ. ಮತ್ತೊಂದು ಸಮಿತಿ ರಚನೆ ಆಗುತ್ತಾ. ಮತ್ತೊಂದು ಸಮಿತಿ ಯಾವುದಪ್ಪ ಅಂದರೆ ಕೃಷಿ ಶಕ ಸ್ನೇಹಿತರೆ. ಕೃಷಿ ಶಕ 1988ರಲ್ಲಿ ಒಂದು ಸಮಿತಿ ರಚನೆ ಆಯಿತು. ಯಾವ ಸಮಿತಿ ಅಂದರೆ ತುಂಗಳ ಸಮಿತಿ. ಯಾವ ಸಮಿತಿ? ತುಂಗಳ ಸಮಿತಿ ಸ್ನೇಹಿತರೆ. 1988ರಲ್ಲಿ ರಚನೆಯಾದ ಸಮಿತಿ ತುಂಗಳ ಸಮಿತಿ ಸ್ನೇಹಿತರೆ. 1988ರಲ್ಲಿ ತುಂಗಳ ಸಮಿತಿ ರಚನೆ ಆಯಿತು. ಹಾಗಾದರೆ ಇದು ಏನಂತ ಹೇಳುತ್ತಂದರೆ ಎರಡು ಶಿಫಾರಸುಗಳು ಕೊಟ್ಟೈತೆ ಸ್ನೇಹಿತರೆ. ಒಂದು ಏನಪ್ಪ ಅಂದರೆ ಒಂದು ಪಂಚಾಯಿತಿ ಒಂದು ಅಧಿಕಾರಾವಧಿ ಮುಗಿದ ಮೇಲೆ ಪಂಚಾಯಿತಿಯ ಅಧಿಕಾರಾವಧಿ ಮುಗಿದ ಮೇಲೆ ಪಂಚಾಯಿತಿಯ ಅಧಿಕಾರಾವಧಿ ಮುಗಿದ ಮೇಲೆ ತಕ್ಷಣವೇ ಚುನಾವಣೆ ನಡೆಸಿ. ನೋಡಿ ಹೇಳುತ್ತಾ ಒಂದು ತುಂಗಳ ಸಮಿತಿ ಹೇಳುತ್ತಾ 1988ರಲ್ಲಿ ಏನಂತ ಹೇಳುತ್ತಾ ಅಂದರೆ ಪಂಚಾಯಿತಿ ಅಧಿಕಾರಾವಧಿ ಮುಗಿದ ತಕ್ಷಣವೇ ಇಮಿಡಿಯೇಟ್ಲಿ ಏನಪ್ಪ ಅಂದರೆ ಪಂಚಾಯಿತಿ ಚುನಾವಣೆ ನಡೆಸಿ ಅಂತ ಹೇಳುತ್ತಾ. ಮತ್ತೊಂದು ಹೇಳುತ್ತಾ ಏನಂತ ಹೇಳುತ್ತಂತ ಕೇಳಿದ್ರೆ ಹಾಗಾದ್ರೆ ಪಂಚಾಯಿತಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸಿ. ಹಾಗಾದ್ರೆ ಪಂಚಾಯಿತಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸಿ ಹಾಗಾದ್ರೆ ಪಂಚಾಯಿತಿ ಅಧಿಕಾರಾವಧಿ ಮುಗಿದ ತಕ್ಷಣವೇ ಒಂದು ಚುನಾವಣೆ ನಡೆಸಿ ಅಂತೇಳಿ 1988ರಲ್ಲಿ ವರದಿ ನೀಡಿದಂಥ ಸಮಿತಿ ತುಂಗಳ ಸಮಿತಿ ಸಂಹಿತಾರೆ. ಹಾಗಾದರೆ ಯಾವ ತುಂಗಳ ಅಂತ ಕೇಳಿದ್ರೆ PK ತುಂಗಳ. ಯಾವ ತುಂಗಳು? PK ತುಂಗಳ. ಯಾವುದಿದು? PK ತುಂಗಳ ಸಮಿತಿ ಸಂಹಿತಾರೆ. ಹಾಗಾದರೆ PK ತುಂಗಳ ಸಮಿತಿ ರಚನೆಯಾಗಿದ್ದು 1988ರಲ್ಲಿ ಸಂಹಿತಾರೆ. ಏನಂತ ವರದಿ ಕೊಡುತ್ತಾ? ಹಾಗಾದರೆ ಪಂಚಾಯಿತಿಗೆ ಸಂವಿಧಾನದಲ್ಲಿ ಸ್ಥಾನಮಾನ ಇರಬೇಕು. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ಪಂಚಾಯಿತಿ ಅಧಿಕಾರಾವಧಿ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಪಂಚಾಯಿತಿ ಚುನಾವಣೆ ನಡೆಸಿ ಅಂತೇಳಿ ಉಲ್ಲೇಖಿಸಿದ ಸಮಿತಿ ತುಂಗಳ ಸಮಿತಿ ಉಲ್ಲೇಖಿಸುತ್ತಾ ಸಂಹಿತಾರೆ. ಹಾಗಾದ್ರೆ ನೆಕ್ಸ್ಟ್ ಸಮಿತಿ ಬಂದ್ಬಿಡಿ. ನೆಕ್ಸ್ಟ್ ಯಾವ ಸಮಿತಿ ರಚನೆ ಆಗುತ್ತೆ ಅಂತ ಕೇಳಿದ್ರೆ ನೆಕ್ಸ್ಟ್ ಸಮಿತಿ ಸ್ನೇಹಿತರೆ ಯಾವುದಂದರೆ ಗಾಡಿಗೀಳ ಸಮಿತಿ. ಗಾಡಿಗೀಳ್ ಸಮಿತಿ. ಗಾಡಿಗೀಳ್ ಸಮಿತಿ ರಚನೆಯಾಗಿದ್ದು
1989ರಲ್ಲಿ ಸ್ನೇಹಿತರೆ. 1989ರಲ್ಲಿ ಗಾಡಿಗಳು ಸಮಿತಿ ರಚನೆ ಆಗುತ್ತಾ. ಈ ಗಾಡಿಗಳು ಸಮಿತಿ ಏನು ವರದಿ ನೀಡುತ್ತಂದರೆ, ಬನ್ನಿ ಫಸ್ಟ್ ಒಂದು ವರದಿ ಹೇಳುತ್ತಾ, 3 ಹಂತದ ಪಂಚಾಯತ್ ಇರಬೇಕು, 3 ಹಂತದ ಪಂಚಾಯತ್ ಇರಬೇಕಂತೇಳಿ ಉಲ್ಲೇಖಿಸಿದಂಥ ಮತ್ತೊಂದು ಸಮಿತಿ ಗಾಡಿಗಳು ಸಮಿತಿ. ಹಾಗಾದರೆ ಈ ಪಂಚಾಯತ್ ಅಧಿಕಾರಾವಧಿ 5 ವರ್ಷವಾಗಿರಬೇಕು. ಎಷ್ಟು ವರ್ಷ ಆಗಿರಬೇಕು? 5 ವರ್ಷ ಆಗಿರಬೇಕು. ಮತ್ತೊಂದು ಹೇಳುತ್ತಾ, SC ST ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಬೇಕು. ಯಾರಿಗೆ ಮೀಸಲಾತಿ? ST SC ಮಹಿಳೆಯರಿಗೆ ಮೀಸಲಾತಿ ಇರಬೇಕಂತ ಉಲ್ಲೇಖಿಸಿದ ಸಮಿತಿ ಗಾಡಿಗಳು ಸಮಿತಿ ಸ್ನೇಹಿತರೆ. ಹಾಗಾದರೆ ಭಾರತದಲ್ಲಿ ಗಾಡಿಗಳು ಸಮಿತಿ ರಚನೆಯಾಗಿದ್ದು 1989 ರಚನೆ ಆಗುತ್ತಾ. ಏನಂತ ವರದಿ ಕೊಡುತ್ತಂತ ನೋಡೋದಾದರೆ 3 ಹಂತದ ಒಂದು ಪಂಚಾಯತ್ ಇರಬೇಕು. ಹಾಗಾದರೆ ಭಾರತದಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿ ಸಹಿತ 3 ಹಂತದ ಪಂಚಾಯತಿ ಬಗ್ಗೆ ಹೇಳುತ್ತಾ, ಅದರಂತೆ 3 ಹಂತದ ಪಂಚಾಯತಿ ಬಗ್ಗೆ ಉಲ್ಲೇಖ ನೀಡಿದಂಥ ಮತ್ತೊಂದು ಸಮಿತಿ ಅದನ್ನು ಕೇಳಿದರೆ ಗಾಡ್ಗಿಲ್ ಸಮಿತಿ ಸ್ನೇಹಿತರೆ. ಅದರಂತೆ ಅಧಿಕಾರಾವಧಿ 5 ವರ್ಷ ಇರಬೇಕು ಪಂಚಾಯತಿದು. ಹಾಗಾದರೆ SC ಮಹಿಳೆಯರಿಗೆ ಮೀಸಲಾತಿ ನೀಡಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಗಾಡ್ಗಿಲ್ ಸಮಿತಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು, ಕೇಳಿದರ ಸ್ನೇಹಿತರೆ ಪ್ರಶ್ನೆ. ನೆಕ್ಸ್ಟ್ ಬನ್ನಿ ಹೋಗೋಣ, ಮತ್ತೊಂದು ಬರೋಣ. ಯಾವುದಪ್ಪ ಅಂತ ಕೇಳಿದರೆ ಅದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ 74ನೇ ತಿದ್ದುಪಡಿ 73ನೇ ಸಂವಿಧಾನದ ತಿದ್ದುಪಡಿ ಸ್ನೇಹಿತರೆ. 73ನೇ ಸಂವಿಧಾನದ ತಿದ್ದುಪಡಿ ಬಂದ್ಬಿಡಿ. ನೆಕ್ಸ್ಟ್ ಬರೋಣ 73ನೇ ಸಂವಿಧಾನದ ತಿದ್ದುಪಡಿ ಸ್ನೇಹಿತರೆ. 73ನೇ ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರಬೇಕಂತ ಮುಂದಾದಂಥ ಭಾರತದ ಪ್ರಧಾನಿ ಯಾರಂತ ಕೇಳಿದರೆ PV ನರಸಿಂಹರಾವ್ರವರು ಭಾರತದಲ್ಲಿ 73ನೇ ತಿದ್ದುಪಡಿಯನ್ನು ಪರಿಚಯಿಸಿದಾಗಿದ್ದ ಭಾರತದ ಪ್ರಧಾನಿ ಸ್ನೇಹಿತರೆ. ಹಾಗಾದರೆ 73ನೇ ಒಂದು ತಿದ್ದುಪಡಿಯನ್ನು ಒಂದು PV ನರಸಿಂಹರಾವ್ ಪರಿಚಯಿಸ್ತಾರೆ. ಆದರೆ 73ನೇ ತಿದ್ದುಪಡಿ ನಮ್ಮ ಸಂವಿಧಾನದಲ್ಲಿ ಅಂದರೆ ನಮ್ಮ ಸಂಸತ್ತಿನಲ್ಲಿ ಮಂಡನೆ ಆದ ದಿನಾಂಕ ಯಾವಾಗ ಅಂತ ಕೇಳಿದರೆ ಲೋಕಸಭೆ ಬರೋಣ. ಲೋಕಸಭೆಯಲ್ಲಿ ಎಷ್ಟನೇ ತಾರೀಕಿನಂದು ಮಂಡನೆ ಆಗುತ್ತೆ ಅಂತ ಕೇಳಿದರೆ 1992 ಡಿಸೆಂಬರ್ 22ನೇ ತಾರೀಕಿನಂದು ಲೋಕಸಭೆಯಲ್ಲಿ 73ನೇ ತಿದ್ದುಪಡಿಯನ್ನು ಮಂಡಿಸ್ತೀವಿ ಸ್ನೇಹಿತರೆ. ಅಲ್ಲಿ ಮಸೂದೆ ಪಾಸ್ ಆಗುತ್ತಾ. ಹಾಗಾದರೆ 73ನೇ ತಿದ್ದುಪಡಿಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದೆ ಯಾವಾಗ ಅಂತ ಕೇಳ್ತಾರೆ. ರಾಜ್ಯಸಭೆಯಲ್ಲಿ ಮಂಡನೆಯಾಗಿದ್ದು 1992 ಡಿಸೆಂಬರ್ 23ನೇ ತಾರೀಕಿನಂದು ಸ್ನೇಹಿತರೆ. ನೋಡಿ, ಭಾರತದಲ್ಲಿ 73ನೇ ತಿದ್ದುಪಡಿ ಭಾರತದಲ್ಲಿ ಪರಿಚಯಿಸಿದಂಥ ಒಬ್ಬ ಭಾರತದ ಪ್ರಧಾನಿ ಯಾರಂದರೆ PV ನರಸಿಂಹರಾವ್ ಸ್ನೇಹಿತರೆ. ಹಾಗಾದರೆ ಅದೇ ಸಮಯದಲ್ಲಿ 73ನೇ ಒಂದು ತಿದ್ದುಪಡಿಯನ್ನು ನಮ್ಮ ಸಂಸತ್ತಿನಲ್ಲಿ ಯಾವಾಗ ಮಂಡಿಸ್ತೀವಿ ಅಂತ ಕೇಳಿದ್ರೆ ಆವಾಗ ನಮ್ಮ ಸಂಸತ್ತಿನ ಲೋಕಸಭೆಯಲ್ಲಿ 73ನೇ ತಿದ್ದುಪಡಿ ಮಂಡನೆಯಾಗಿದ್ದು 1992 ಡಿಸೆಂಬರ್ 22ನೇ ತಾರೀಕಿನಂದು ಸ್ನೇಹಿತರೆ. ರಾಜ್ಯಸಭೆಯಲ್ಲಿ ಮಂಡನೆಯಾಗಿದ್ದು 1992 ಸ್ನೇಹಿತರೆ. 1992 ಡಿಸೆಂಬರ್ 23ನೇ ತಾರೀಕಿನ ಸ್ನೇಹಿತರೆ. ಲೋಕಸಭೆಯಲ್ಲಿ 1992 ಡಿಸೆಂಬರ್ 22, ರಾಜ್ಯಸಭೆಯಲ್ಲಿ 1992 ಡಿಸೆಂಬರ್ 23ನೇ ತಾರೀಕಿನಂದು. ಹಾಗಾದರೆ ಈ 73ನೇ ತಿದ್ದುಪಡಿ ಇದು 2 ಭಾಗದಲ್ಲಿ ಒಂದು ಮಸೂದೆ ಪಾಸ್ ಆಯಿತು ಸ್ನೇಹಿತರೆ. ಹಾಗಾದರೆ ಪಾಸ್ ಆದ ಮೇಲೆ ಇದಕ್ಕೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಬೆಂಬಲ ಕೊಡಬೇಕು. ಹಾಗಾದರೆ ಎಷ್ಟು ರಾಜ್ಯಗಳು 73ನೇ ತಿದ್ದುಪಡಿಗೆ ಒಂದು ಬಹುಮತ ವ್ಯಕ್ತಪಡಿಸಿದ್ವು ಅಂದರೆ 17 ರಾಜ್ಯಗಳು. ಎಷ್ಟು ರಾಜ್ಯಗಳು? 17 ರಾಜ್ಯಗಳು ಬಹುಮತ ಕೊಟ್ಟು ಸ್ನೇಹಿತರೆ. ಹಾಗಾದರೆ 73ನೇ ತಿದ್ದುಪಡಿಗೆ ಹಾಗಾದರೆ ಎಷ್ಟು ರಾಜ್ಯಗಳು, ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಬಹುಮತ ಕೊಡಬೇಕಾಗಿತ್ತು. ಆದರೆ ಎಷ್ಟು ರಾಜ್ಯಗಳು ಬಹುಮತ ನೀಡಿದ್ವು ಅಂದರೆ 17 ರಾಜ್ಯಗಳು ಬಹುಮತ ಕೊಟ್ಟು ಸ್ನೇಹಿತರೆ. ಹಾಗಾದರೆ 73ನೇ ತಿದ್ದುಪಡಿಗೆ ಭಾರತದ ರಾಷ್ಟ್ರಪತಿ ಸಹಿ ಮಾಡಿದ್ದು ಯಾವಾಗ ಅಂತ ಕೇಳಿದರೆ 20 ಸ್ನೇಹಿತರೆ. 20 ಏಪ್ರಿಲ್ 1993ರಂದು ಭಾರತದ ರಾಷ್ಟ್ರಪತಿ 73ನೇ ತಿದ್ದುಪಡಿಗೆ ಸಹಿ ಮಾಡ್ತಾರೆ. ಆಗ ಭಾರತದ ಆಗಿನ ಒಂದು ರಾಷ್ಟ್ರಪತಿ ಯಾರಂತ ಕೇಳಿದರೆ ಶಂಕರ್ ದಯಾಳ್ ಶರ್ಮಾ. ಯಾವ ದಯಾಳ್ ಶರ್ಮಾ? ಶಂಕರ್ ದಯಾಳ್ ಶರ್ಮಾ ಇದ್ರು ಸ್ನೇಹಿತರೆ. ಶಂಕರ್ ದಯಾಳ್ ಶರ್ಮಾ ಆಗಿನ ಒಂದು ರಾಷ್ಟ್ರಪತಿ ಆಗಿದ್ರು. ಈ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ 73ನೇ ತಿದ್ದುಪಡಿಗೆ 20 ಏಪ್ರಿಲ್ 1993ರಂದು ಸಹಿ ಮಾಡ್ತಾರೆ. ಆಗ ಸಹಿ ಮಾಡಿದ ಮೇಲೆ ಹಾಗಾದರೆ ಇದು ಭಾರತದಲ್ಲಿ ಜಾರಿಗೆ 73ನೇ ತಿದ್ದುಪಡಿ ಭಾರತದಲ್ಲಿ ಜಾರಿಗೆ ಬಂದದ್ದು ಯಾವಾಗ ಅಂತ ಕೇಳ್ತಾರೆ 24 ಏಪ್ರಿಲ್ 1993 ಜಾರಿಗೆ ಬಂತು. ಹಾಗಾಗಿ ಏಪ್ರಿಲ್ 24 ಭಾರತದಲ್ಲಿ ಏನೆಂದು ಕರಿತೀವಿ ಅಂದರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಎಂದು ಆಚರಿಸ್ತೀವಿ ಸ್ನೇಹಿತರೆ. ನೋಡಿ, ಗೊತ್ತಿಡ್ಕೊಳ್ಳಿ,
73ನೇ ತಿದ್ದುಪಡಿಯನ್ನು ಭಾರತದಲ್ಲಿ ಇವತ್ತು ನಾವು ಪ್ರೆಸೆಂಟ್ ನಾವು ಪಂಚಾಯತ್ ಏನಿದೆಯಲ್ಲ 73ನೇ ತಿದ್ದುಪಡಿ ಪಂಚಾಯತನ್ನು ಓದ್ತಿದ್ವಿ ಸ್ನೇಹಿತರೆ. ಹಾಗಾದರೆ 73ನೇ ತಿದ್ದುಪಡಿ ಮೂಲಕ ಎಷ್ಟು ಆಯಾಮಗಳ ಪಂಚಾಯತಿ ಪರಿಚಿತವಾಗಿದೆ ಅಂದರೆ 3 ಟ್ರಯಲ್ ಪಂಚಾಯತಿಗಳು ಸ್ನೇಹಿತರೆ. 1 ಗ್ರಾಮ ಪಂಚಾಯತ್, 2 ತಾಲೂಕು ಪಂಚಾಯತ್, 3 ಜಿಲ್ಲಾ ಪಂಚಾಯತ್ ಸ್ನೇಹಿತರೆ. 73ನೇ ತಿದ್ದುಪಡಿಯ ಪ್ರಕಾರ 73ನೇ ತಿದ್ದುಪಡಿಯನ್ನು ಒಂದು ಪರಿಚಯಿಸಿದ ಭಾರತದ ಪ್ರಧಾನಿ ಯಾರಂತ ಕೇಳಿದರೆ PV ನರಸಿಂಹರಾವ್ ಸ್ನೇಹಿತರೆ. ಹಾಗಾದರೆ 73ನೇ ತಿದ್ದುಪಡಿಯನ್ನು ನಮ್ಮ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು 1992 ಡಿಸೆಂಬರ್ 22ನೇ ತಾರೀಕಿನಂದು ಸ್ನೇಹಿತರೆ. ಅದರಂತೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದ್ದು 1992 ಡಿಸೆಂಬರ್ 23ನೇ ತಾರೀಕಿನಂದು. ಎರಡೂ ಭಾಗದಲ್ಲಿ ಮಂಡನೆ ಆದ ಮೇಲೆ ಹಾಗಾದರೆ ಎಷ್ಟು ರಾಜ್ಯಗಳು ಬಹುಮತ ಕೊಡ್ತಾವೆ ಅಂದರೆ 17 ರಾಜ್ಯಗಳು. ಹಾಗಾದರೆ ಈ ಒಂದು 73ನೇ ಸಂವಿಧಾನ ತಿದ್ದುಪಡಿಗೆ ಭಾರತ ರಾಷ್ಟ್ರಪತಿ ಸಹಿ ಮಾಡಿದ್ದೆ ಯಾವಾಗ ಅಂತ ಕೇಳಿದರೆ 1993 ಏಪ್ರಿಲ್ 20ನೇ ತಾರೀಕು ಸ್ನೇಹಿತರೆ. 1993 ಏಪ್ರಿಲ್ 20ನೇ ತಾರೀಕಿನ ಭಾರತದ ರಾಷ್ಟ್ರಪತಿ 73ನೇ ತಿದ್ದುಪಡಿ ಸಹಿ ಮಾಡ್ತಾರೆ. ಆಗ ಭಾರತ ರಾಷ್ಟ್ರಪತಿ ಯಾರಂದರೆ ಶಂಕರ್ ದಯಾಳ್ ಶರ್ಮಾ ಸ್ನೇಹಿತರೆ. ಹಾಗಾದರೆ 73ನೇ ತಿದ್ದುಪಡಿಯನ್ನು ಭಾರತದಲ್ಲಿ ಎಷ್ಟನೇ ತಾರೀಕಿನ ಜಾರಿಗೆ ತಂದಿವಿ ಅಂದರೆ 24 ಏಪ್ರಿಲ್ 1993ರಂದು ಜಾರಿಗೆ ತಂದ್ವಿ. ಹಾಗಾಗಿ ಏಪ್ರಿಲ್ 24 ಭಾರತದಲ್ಲಿ ಎಂದು ಆಚರಿಸ್ತೀವಿ ಅಂದರೆ ಪಂಚಾಯತ್ ರಾಜ್ ದಿನ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಪಂಚಾಯತ್ ರಾಜ್ ದಿನ ಅಂತ ಕರ್ಕೊಂಡ್ರೆ ಈ 73ನೇ ತಿದ್ದುಪಡಿಯನ್ನು ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಅಳವಡಿಸಲಾಗೈತೆ ಅಂದರೆ 9ನೇ ಭಾಗದಲ್ಲಿ. ಎಷ್ಟನೇ ಭಾಗದಲ್ಲಿ? 9ನೇ ಭಾಗದಲ್ಲಿ ಯಾವ ವಿಧಿಯಿಂದ ಯಾವ ವಿಧಿ ಅಂತ ಕೇಳಿದ್ರೆ 243 ವಿಧಿಯಿಂದ 243 ಓ ವಿಧಿವರೆಗೆ. 243 ವಿಧಿಯಿಂದ 243 ಓ ವಿಧಿವರೆಗೆ ಎಷ್ಟು ವಿಷಯಗಳು ಅಡಕವಾಗಿವೆ ಅಂದರೆ 16 ವಿಷಯಗಳಿವೆ. ಎಷ್ಟು ವಿಷಯಗಳಿವೆ? 16 ವಿಷಯಗಳಿವೆ. ಓಕೆ ಸ್ನೇಹಿತರೆ, 73ನೇ ತಿದ್ದುಪಡಿಯನ್ನು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಅಂತ ಕೇಳಿದರೆ 9ನೇ ಭಾಗದಲ್ಲಿ. ಯಾವ ವಿಧಿಯಿಂದ ಯಾವ ವಿಧಿ ಅಂತ ಕೇಳಿದರೆ 243 ವಿಧಿಯಿಂದ 243 ಓ ವಿಧಿವರೆಗೆ ಎಷ್ಟು ವಿಷಯಗಳು ಒಳಗೊಂಡತ್ತೆ ಅಂದರೆ 16 ವಿಷಯಗಳು. ಹಾಗಾದ್ರೆ ಎಷ್ಟನೇ ಅನುಸೂಚಿಯಲ್ಲಿ ಒಳಪಡಿಸಲಾಗಿತ್ತು ಅಂದರೆ ಎಷ್ಟನೇ ಅನುಸೂಚಿ ಅಂತ ಕೇಳಿದರೆ ಎಷ್ಟನೇ ಅನುಸೂಚಿ? 11ನೇ ಅನುಸೂಚಿಯಲ್ಲಿ ಸೇರಿಸಲಾಗೈತಿ. ಎಷ್ಟು ವಿಷಯಗಳು ಒಳಗೊಂಡವಂದ್ರೆ 29 ವಿಷಯಗಳು. ಎಷ್ಟು ವಿಷಯಗಳು? 29 ವಿಷಯಗಳು ಒಳಗೊಂಡಿದೆ. ಓಕೆ ಸ್ನೇಹಿತರೆ, ಭಾರತದಲ್ಲಿ 73ನೇ ಒಂದು ತಿದ್ದುಪಡಿ ಬಗ್ಗೆ ನೋಡಿದ್ವಿ. ಇವತ್ತು ಪ್ರೆಸೆಂಟ್ ಭಾರತದಲ್ಲಿ 73ನೇ ತಿದ್ದುಪಡಿ ಇದೆ ಸ್ನೇಹಿತರೆ. ಹಾಗಾದರೆ 73ನೇ ತಿದ್ದುಪಡಿ ಇದ್ದರೆ ಇದನ್ನು ಒಂದು ಪರಿಚಯಿಸಿದ ಭಾರತ ಪ್ರಧಾನಿ ಯಾರಂತ ಕೇಳಿದ್ರೆ PV ನರಸಿಂಹರಾವ್, ಹಾಗೆ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ. ಹಾಗಾದ್ರೆ 73ನೇ ತಿದ್ದುಪಡಿ ಮೂಲಕ ಪಂಚಾಯತಿನ ಜಾರಿಗೆ ತಂದ್ವಿ. ಏಪ್ರಿಲ್ 24 ಭಾರತದಲ್ಲಿ ಎಂದು ಆಚರಿಸ್ತೀವಿ ಅಂದರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಎಂದು ಆಚರಿಸ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗಾದರೆ 73ನೇ ತಿದ್ದುಪಡಿ ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಸೇರಿಸಲಾಗಿತ್ತು ಅಂತ ಕೇಳಿದರೆ 9ನೇ ಭಾಗದಲ್ಲಿ ಸ್ನೇಹಿತರೆ. 9ನೇ ಭಾಗದಲ್ಲಿ ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಇತ್ತು ಅಂದರೆ 243ರಿಂದ 243 ಓ ವಿಧಿವರೆಗಿದೆ. ಎಷ್ಟು ವಿಷಯಗಳದನ್ನು ಕೇಳಿದ್ರೆ ಎಷ್ಟು ವಿಷಯಗಳದವು? 16 ವಿಷಯಗಳು. ಹಾಗಾದ್ರೆ ಈ 73ನೇ ತಿದ್ದುಪಡಿನ ಸಂವಿಧಾನ ಎಷ್ಟನೇ ಅನುಸೂಚಿಯಲ್ಲಿ ಸೇರಿಸಲಾಗಿತ್ತು ಅಂತ ಕೇಳಿದ್ರೆ ಎಷ್ಟನೇ ಅನುಸೂಚಿಯಲ್ಲಿ? 11ನೇ ಅನುಸೂಚಿಯಲ್ಲಿ ಸೇರಿಸಲಾಗಿತ್ತು. ಬಹಳ ಸಲ ಕ್ವಶನ್ ಕೇಳ್ಯಾರ ಸ್ನೇಹಿತರೆ, ಎಷ್ಟು ವಿಷಯಗಳದನ್ನು ಕೇಳಿದ್ರೆ 29 ವಿಷಯಗಳು ಇವೆ ಸ್ನೇಹಿತರೆ. ಹಾಗಾದ್ರೆ ಮತ್ತೊಂದು 74ನೇ ಒಂದು ತಿದ್ದುಪಡಿ ಯಾವುದಕ್ಕೆ ಒಳಪಟ್ಟತೆ ಅಂತ ಕೇಳಿದ್ರೆ ನಗರಸಭೆಗೆ, ಮುನ್ಸಿಪಾಲ್ಗೆ ಒಳಪಟ್ಟಿದ್ದು 74ನೇ ತಿದ್ದುಪಡಿ. ಹಾಗಾದರೆ 74ನೇ ತಿದ್ದುಪಡಿ ಜಾರಿಗೆ ಬಂದದ್ದು 1993 ಜೂನ್ 1993 ಜೂನು 1ನೇ ತಾರೀಕಿನಂದು 74ನೇ ತಿದ್ದುಪಡಿ ಪರಿಚಯಿಸಿದೆ. ಹಾಗಾದರೆ 74ನೇ ತಿದ್ದುಪಡಿ ಯಾವುದಕ್ಕೆ ಒಳಪಟ್ಟೈತೆ ಅಂತ ಕೇಳಿದ್ರೆ ಮುನ್ಸಿಪಾಲ್ಗೆ ಒಳಪಟ್ಟರೆ ನಗರಸಭೆಗೆ. ಹಾಗಾದ್ರೆ ಇದನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿತ್ತು ಅಂತ ಕೇಳಿದರೆ 9A ಭಾಗದಲ್ಲಿ. ಯಾವ ವಿಧಿಯಿಂದ ಯಾವ ವಿಧಿ ಅಂತ ಕೇಳಿದರೆ 243 ಪಿ ವಿಧಿಯಿಂದ 243 ZG ವರೆಗೆ ಒಳಪಡಿಸಲು ಎಷ್ಟು ವಿಷಯಗಳಂತ ಕೇಳಿದರೆ 18 ವಿಷಯಗಳು. ಹಾಗಾದರೆ 74ನೇ ಒಂದು ತಿದ್ದುಪಡಿಯನ್ನು 1993 ಜೂನ್ 1ರಂದು ಮಾಡಿದ್ವಿ. ಹಾಗಾದರೆ 74ನೇ ತಿದ್ದುಪಡಿನ ಸಂವಿಧಾನದ 9A ಭಾಗದಲ್ಲಿದೆ. ಯಾವ ವಿಧಿಯಿಂದ ಯಾವ ವಿಧಿ ಅಂತ ಕೇಳಿದರೆ 243 P ಇಂದ 243 ZG ವರೆಗಿದೆ. ಎಷ್ಟು ವಿಷಯಗಳದ ಅಂತ ಕೇಳಿದರೆ 18 ವಿಷಯಗಳಿವೆ. ಎಷ್ಟನೇ ಅನುಸೂಚಿಯಲ್ಲಿ ಸೇರಿಸಿರಂದರೆ 12ನೇ ಅನುಸೂಚಿ. 12ನೇ ಅನುಸೂಚಿಯಲ್ಲಿ ಸೇರಿಸಿವಿ. ಎಷ್ಟನೇ ಅನುಸೂಚಿ? 12ನೇ ಅನುಸೂಚಿಯಲ್ಲಿ ಸೇರಿಸಿವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ,
ಇದು ಏನಪ್ಪ ಅಂದರೆ ಭಾರತದಲ್ಲಿ ಕಂಡುಬರುವಂಥ ಒಂದು ಪಂಚಾಯಿತಿಯಲ್ಲಿರುವಂಥ ಒಂದು ಅಂಶಗಳು ಸ್ನೇಹಿತರೆ. ಏನೇ ಪ್ರಶ್ನೆಗಳು ಕೇಳಿದರೆ ಈ ಪಂಚಾಯಿತಿ ಬಗ್ಗೆ ತಿಳಿಸಿ ನೋಡಿಕೊಳ್ಳಿ. ನಮಗೆ ಭಾರತದಲ್ಲಿ ಪಂಚಾಯಿತಿ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಭಾರತದಲ್ಲಿ ಅನೇಕವಾದಂಥ ಒಂದು ಕಮಿಟಿಗಳು ರಚನೆ ಮಾಡಿದ್ದು. ಭಾರತ ಸ್ವಾತಂತ್ರ್ಯಗೊಂಡ ನಂತರ ರಚನೆಯಾದ ಪ್ರಥಮ ಸಮಿತಿ ಅದನ್ನು ಕೇಳಿದರೆ ಯಾವ ಸಮಿತಿ? ಬಲವಂತ ರಾಯ ಸಮಿತಿ. ಯಾವ ಸಮಿತಿ? ಬಲವಂತ ರಾಯ ಸಮಿತಿ ರಚನೆಯಾಗಿದ್ದು 1957ರಲ್ಲಿ. ವರದಿ ಕೊಟ್ಟದ್ದು ಅದರ ಇದಾಗಿದ್ದು 1958ರಲ್ಲಿ. ಓಕೆ ಸ್ನೇಹಿತರೆ. ಎರಡನೇ ಸಮಿತಿ ಯಾವುದು? ಯಾವ? ಸಂತಾನಮ ಸಮಿತಿ. ಯಾವ ಸಮಿತಿ? ಸಂತಾನಮ ಸಮಿತಿ. ಸಂತಾನಮ ಸಮಿತಿ ರಚನೆಯಾಗಿದ್ದು 1963. ಆಗಿನ ಭಾರತದ ಪ್ರಧಾನಿ ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. 3 ನೆಕ್ಸ್ಟ್ ಒಂದೊಂದು ಯಾವುದಂತ ಕೇಳಿದರೆ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ ರಚನೆಯಾಗಿದೆ ಯಾವಾಗ ಅಂತ ಕೇಳಿದ್ರೆ 1977. ಇವೆಲ್ಲ ನೆನಪಿಡ್ಕೊಂತ ಹೋಗಿ. ನೆಕ್ಸ್ಟ್ ಬಂದಂಥ ಸಮಿತಿ ಅದನ್ನು ಕೇಳಿದ್ರೆ JVK ರಾವ್ ಸಮಿತಿ ರಚನೆಯಾಗಿದೆ ಯಾವಾಗ ಅಂತ ಕೇಳಿದ್ರೆ 1985. ನೆಕ್ಸ್ಟ್ ರಚನೆಯಾಗಿದ್ದು LM ಸಿಂಘವಿ ಸಮಿತಿ ರಚನೆಯಾಗಿದ್ದು 1986. ನೆಕ್ಸ್ಟ್ ಬಂದದ್ದು ನೆಕ್ಸ್ಟ್ ರಚನೆಯಾಗಿದ್ದ ಸಮಿತಿ ಯಾವ ಸಮಿತಿ? ತುಂಗಳ ಸಮಿತಿ. PK ತುಂಗಳ ಸಮಿತಿ ರಚನೆಯಾಗಿದೆ ಯಾವಾಗ ಅಂದರೆ 1988. ಓಕೆ. ನೆಕ್ಸ್ಟ್ ಗಾಡ್ಗಿಲ್ ಸಮಿತಿ ರಚನೆಯಾಗಿದ್ದು 1989. ಹಾಗಾದ್ರೆ ನೆಕ್ಸ್ಟು 73ನೇ ತಿದ್ದುಪಡಿ ಆಗಿದ್ದು 1992. 73ನೇ ತಿದ್ದುಪಡಿ. ಓಕೆ ಸ್ನೇಹಿತರೆ, ಒಂದು ಪಂಚಾಯತ್ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ. ಓಕೆ, ಪಂಚಾಯತ್ ಅಂದರೆ ಏನು, ಹೆಂಗೆ ಪಂಚಾಯತ್ ರಚನೆ ಆಗುತ್ತಾ, ಹಾಗಾದ್ರೆ ನಂತರ ಒಂದು ಸ್ಥಳೀಯ ಸರ್ಕಾರಗಳು ಹೆಂಗೆ ರಚನೆ ಆಯಿತು, ಉತ್ತರ ಮೇರೂರು ಶಾಸನ ಏನಂತ ಹೇಳುತ್ತಾ, ಹಾಗಾದ್ರೆ ನಂತರ ಏನಪ್ಪ ಅಂದರೆ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಯಾವ ರಚನೆ ಆಗುತ್ತಾ, ಕಲ್ಕತ್ತಾ ಮುಂಬೈ ಕಾರ್ಪೊರೇಷನ್ ಯಾವ ರಚನೆ ಆಯಿತು, ಹಾಗಾದ್ರೆ ಯಾರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೀತೀವಿ, ಹಾಗಾದ್ರೆ ನಮ್ಮ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಹೆಂಗೆ ಬಂತು, ಹಾಗಾದ್ರೆ ನಂತರ ರಾಯಲ್ ಕಮಿಷನ್ ಹೆಂಗೆ ರಚನೆ ಆಯಿತು. ನೆಕ್ಸ್ಟ್ ಬಂದಂದರೆ ಹಾಗಾದ್ರೆ 1952ರಲ್ಲಿ ಏನಾಗುತ್ತಾ, ಒಂದು 1952 CDP ರಚನೆ ಆಗುತ್ತಾ, ಅಂದರೆ ಸಮುದಾಯ ಅಭಿವೃದ್ಧಿ ಯಾವುದು ಕಾರ್ಯಕ್ರಮ. ನೆಕ್ಸ್ಟ್ 1953ರಲ್ಲಿ ಏನೋ ರಚನೆ ಆಗುತ್ತಾ, ಹಾಗಾದ್ರೆ ರಾಷ್ಟ್ರೀಯ ವಿಸ್ತರಣಾ ಸೇವೆ. ಇವುಗಳ ಅಧ್ಯಯನ ಮಾಡೋಕ್ಕೋಸ್ಕರ ರಚನೆ ಆದ ಸಮಿತಿನೇ ಅದೇ ಬಲವಂತರಾವ್ ಮೆಹ್ತಾ ಸಮಿತಿ. ನಾನು ಬಲವಂತರಾವ್ ಮೆಹ್ತಾ ಸಮಿತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಬಂದರೆ ಸಂತಾನಮ್ ಸಮಿತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾದ್ರೆ ನಂತರ ಅಶೋಕ್ ಮೆಹ್ತಾ ಸಮಿತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದರೆ ಒಂದು JVK ರಾವ್ ಸಮಿತಿ ಎಂದರೇನು, LM ಸಿಂಘವಿ ಸಮಿತಿ ಎಂದರೇನು, ಹಾಗಾದ್ರೆ ತುಂಗಳ ಸಮಿತಿ ಎಂದರೇನು, ಗಾಡಿಗಳು ಸಮಿತಿ ಎಂದರೆ 73ನೇ ತಿದ್ದುಪಡಿಯನ್ನು ಹೆಂಗೆ ನಾವು ತಿದ್ದುಪಡಿ ಮಾಡಿದ್ವಿ ಅಂತೇಳಿ ನಾನು ನಿಮಗೆ ಒಂದೇನಪ್ಪ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾದರೆ ನೀವು ಪ್ರತಿಯೊಬ್ಬರು ಸಹಿತ ಏನಪ್ಪ ಅಂದರೆ ಒಂದು ಪಂಚಾಯಿತಿಯನ್ನು ಓದಬೇಕಾದ್ರೆ ಮೊದಲು ತಿಳ್ಕೊಳ್ಳಿ ಪಂಚಾಯಿತಿ ಅಂದರೆ ಏನು. ಹಾಗಾದರೆ ಪಂಚಾಯಿತಿ ನಾನು ಇವತ್ತು ಏನಪ್ಪ ಅಂದರೆ ಓನ್ಲಿ ಇತಿಹಾಸವನ್ನು ಮಾತ್ರ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಪೀಡ್ ಆಗಿರ್ಬೋದು, ಹಾಗಾಗಿ ಒಂದು ಸ್ವಲ್ಪ ಸ್ಪೀಡಾಗಿ ನಾನು ಪಂಚಾಯಿತಿ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ತರಗತಿ ಬರೋಣ. ರಾಜ್ಯದಲ್ಲಿ ಹೆಂಗೆ ಪಂಚಾಯಿತಿಗಳು ರಚನೆ, ಹೆಂಗೆ ವೆಂಕಟಪ್ಪ ಸಮಿತಿ ಹೆಂಗೆ ರಚನೆ ಆಯಿತು, ಚಂದ್ರಶೇಖರ ಸಮಿತಿ ಹೆಂಗೆ ರಚನೆ ಆಯಿತು, ಹಾಗಾದ್ರೆ ನಂತರ ಒಂದು ಕೊಂಡಜ್ಜ ಬಸಪ್ಪ ಸಮಿತಿ ಎಂದರೇನು, ಹಾಗಾದ್ರೆ ನೆಕ್ಸ್ಟ್ ಬಂದರೆ ಅಶೋಕ್ ಮೆಹ್ತಾ ಸಮಿತಿ ಆದ ಪಂಚಾಯತಿನ ಹೆಂಗೆ ಅಳವಡಿಸಿಕೊಂಡ್ವಿ, ಬಲವಂತರಾವ್ ಮೆಹ್ತಾ ಸಮಿತಿ ಆದ ಮೇಲೆ ಪಂಚಾಯತಿನ ಹೆಂಗೆ ಅಳವಡಿಸಿಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಏನಪ್ಪ 73ನೇ ತಿದ್ದುಪಡಿ ಆದಾಗ ಕರ್ನಾಟಕ ಮುಖ್ಯಮಂತ್ರಿ ಯಾರು, ಅವರ ಕರ್ನಾಟಕದ ಪಂಚಾಯತ್ ರಾಜ್ ಸಚಿವ ಯಾರು. ಹಾಗಾದ್ರೆ ನಂತರ ಬಂದರೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ 2013ರಲ್ಲಿ ಒಂದು ಏನಪ್ಪ ಪಂಚಾಯತ್ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ನಂಜಯ್ಯ ಮಠ ಸಮಿತಿ ರಚನೆ ಮಾಡುತ್ತಾ. ಹಾಗಾದ್ರೆ ಮತ್ತೊಂದು ಸಮಿತಿ ರಚನೆ ಆಗುತ್ತಾ, ಯಾವುದು ರಮೇಶ್ ಕುಮಾರ್ ಸಮಿತಿ. ಹೆಂಗೆ ರಮೇಶ್ ಕುಮಾರ್ ಸಮಿತಿ ವರದಿಯಲ್ಲಿ ಏನಿದೆ, ನಂಜಯ್ಯ ಮಠ ಸಮಿತಿ ವರದಿಯಲ್ಲಿ ಏನಿದೆ, ಎಲ್ಲ ಮಾಹಿತಿಯನ್ನು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ತರಗತಿಯಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಓಕೆ, ಇದನ್ನು ನೋಟ್ ಮಾಡಿಕೊಂಡು ಚೆನ್ನಾಗಿ ಹೋದರೆ ನಿಮಗೆ PDO ಮತ್ತು ವಿಲೇಜ್ ಅಕೌಂಟ್ರಿ ಯಾರು ಸ್ಟಡಿ ಮಾಡ್ತಿದ್ದೀರಿ ಮತ್ತು ಇವತ್ತು ಯಾವ KPSC ವತಿಯಿಂದ ಯಾವ್ಯಾವ ನೇಮಕಾತಿ ಆಗುತ್ತಾ ಪ್ರತಿಯೊಂದು ಎಕ್ಸಾಮಿಗೂ ಸಹಿತ ಕೇಳ್ತಾರ. ನೀವೆಲ್ಲರೂ ತಯಾರಾಗಿರಿ. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.